ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಹಬ್ಬ ಹರಿದಿನಗಳ ಉಪನ್ಯಾಸ ಮಾಲಿಕೆ 2ನೇ ಕಂತಿನ 3ನೇ ದಿವಸಕ್ಕೆ ನಾವು ಬಂದಿದ್ದೇವೆ. ನಿನ್ನೆ ದಿವಸ ಶ್ರಾವಣ ಮಾಸದ ಕೆಲವು ಪರ್ವಗಳನ್ನು ನೋಡ್ತಾ ಇದ್ವಿ. ಅಲ್ಲಿ ಶುಕ್ಲ ಪಕ್ಷದ ಸಾಮಾನ್ಯವಾಗಿ ಪರ್ವಗಳನ್ನೆಲ್ಲ ಗಮನಿಸ್ತಾ ಇದ್ವಿ. ವರಮಹಾಲಕ್ಷ್ಮಿಯ ಹಬ್ಬವನ್ನು ನಾವು ಕಂಡ್ವಿ. ಇನ್ನು ಆಗಬೇಕಾಗಿರ್ತಕ್ಕಂಥದ್ದು ಶ್ರಾವಣಿ ಅಂತ ಪ್ರಸಿದ್ಧವಾದ ಪರ್ವ. ಶ್ರಾವಣಿ ಪರ್ವ ಶ್ರಾವಣ ಪೂರ್ಣಿಮೆಗೆ ಸಂಬಂಧಪಟ್ಟಂಥದ್ದು. ರಕ್ಷಾಬಂಧನ ಅಂತ ಕೂಡ ಅದನ್ನು ಆಚರಣೆ ಮಾಡೋದುಂಟು. ಮತ್ತು ಯಜುರ್ವೇದದ ಉಪಕರ್ಮಗಳು ಕೂಡ ಆಗಲೇ ಬರತಕ್ಕಂಥದ್ದು. ಶ್ರವಣ ನಕ್ಷತ್ರವಿದ್ದಾಗ ಮುಖ್ಯವಾಗಿ ಋಗುಪಾಕರ್ಮ, ಪೂರ್ಣಿಮೆ ಇದ್ದಾಗ ಯಜುರುಪಾಕರ್ಮ. ಆ ಶ್ರವಣ ನಕ್ಷತ್ರ ಇದ್ದಂತೆ ಪೂರ್ಣಿಮೆ ಆಗುವಂಥದ್ದು. ಕೆಲವೊಮ್ಮೆ ಶ್ರವಣ ನಕ್ಷತ್ರದ ವ್ಯಾಪ್ತಿ ಮುಗಿದು ಮುಂದಿನ ಹಿಂದಿನ ಅಥವಾ ನಕ್ಷತ್ರ ಈ ಥರ ಇದ್ದಾಗಲೂ ಹೆಚ್ಚು ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಋಗುಪಾಕರ್ಮವು ಮೊದಲಿಗೆ ಬಂದು ಯಜುರುಪಾಕರ್ಮ ಆಮೇಲೆ ಬರ್ತಕ್ಕಂಥದ್ದು. ಎಷ್ಟೋ ಬಾರಿ ಒಂದೇ ದಿವಸವೂ ಬರುವಂಥದ್ದಾಗಿರುತ್ತದೆ. ಆ ಶ್ರವಣ ನಕ್ಷತ್ರದ ವ್ಯಾಪ್ತಿ ಪೂರ್ವಾಹ್ಣ ವ್ಯಾಪ್ತಿ ಇದ್ದಾಗ ಋಗುಪಾಕರ್ಮ. ಮುಖ್ಯವಾಗಿ ಪೂರ್ವಾಹ್ಣದಲ್ಲಿದ್ದಾಗಲೇ ಸಾಮಾನ್ಯವಾಗಿ ಎಷ್ಟೋ ವ್ರತಗಳು ಪರ್ವಗಳು ಆಗುವಂಥದ್ದು. ಕೆಲವು ಪರ್ವಗಳು ಉದಾಹರಣೆಗೆ ಮಾಸ ಶಿವರಾತ್ರಿ ಇರಬಹುದು, ಹೇಳುವಂತೆ ಪ್ರದೋಷ ಹೆಸರೇ ತಿಳಿಸುವಂತೆ ಅದು, ಮತ್ತು ಕೆಲವೊಂದು ಲಕ್ಷ್ಮೀ ಪೂಜೆಯ ಸಂದರ್ಭಗಳು. ಇಂಥವಲ್ಲಿ ದಿವಸದ ಉತ್ತರಾರ್ಧದಲ್ಲಿ ಅಂದರೆ ಸಾಯಂಕಾಲದಲ್ಲಿ ಆ ನಕ್ಷತ್ರ ಅಥವಾ ತಿಥಿ ಬರಬೇಕು, ಆ ವ್ಯಾಪ್ತಿ ಇರಬೇಕು ಅಂತಕ್ಕಂಥದ್ದು ಹೀಗೆ ಉಂಟು. ಒಟ್ಟಿನಲ್ಲಿ ಆ ತಿಥಿಗಣನೆ ಅದರೊಳಗಿರ್ತಕ್ಕಂಥ ಒಂದು ದೇಶ ಕಾಲದ ನಿಶ್ಚಯತೆಯನ್ನು ಸಾಧಿಸಬೇಕು, ಸ್ಪೆಸಿಫಿಸಿಟಿಯನ್ನು ಸಾಧಿಸಬೇಕು ಅಂತ ಮಾಡಿರುವ ಕೆಲಸ. ಆದರೆ ಅದು ಈಚೆಗೆ ಸುಮಾರು 1200 ವರ್ಷಗಳಿಂದ ಕ್ಯಾಲಿಬ್ರೇಟ್ ಆಗದೆ, ಅದು ಪರಿಷ್ಕರಣೆಗೆ ಒಳಗಾಗದೆ ನಾವು ಎಷ್ಟು ಹಿಂದೆ ಬಿದ್ದಿದ್ದೀವಿ ಅನ್ನುವುದನ್ನೆಲ್ಲ ಹೇಳಿದ್ದೀನಿ ಮೊದಲಿಗೆ. ಅದರಿಂದ ಹೆಚ್ಚಿನ ವಿವರ ಬೇಕಾಗಿಲ್ಲ. ಒಟ್ಟಿನಲ್ಲಿ ಶ್ರವಣ ನಕ್ಷತ್ರದ ಶ್ರಾವಣಿ ಅದನ್ನು ಋಗ್ಯಜುರ್ವೇದದ ಭೇದ ಇಲ್ಲದೆ ಸಾಮಾನ್ಯವಾಗಿ ವಿವರಿಸ್ತೀನಿ. ಇನ್ನು ಸಾಮವೇದಿಗಳಿಗೆ ಬರತಕ್ಕಂಥ ಉಪಕರ್ಮ ಯಾವುದುಂಟು ಅದು ಹಸ್ತ ನಕ್ಷತ್ರದಲ್ಲಿ ಬರುತ್ತದೆ. ಭಾದ್ರಪದ ಮಾಸದಲ್ಲಿ ಗೌರಿ ಹಬ್ಬ ಅಂತ ನಾವೇನು ಹೇಳ್ತೀವಿ, ಹರಿತಾಲಿಕಾ ವ್ರತ ಅಂತಲೂ ಕರೀತಾರೆ, ಸ್ವರ್ಣಗೌರಿ ವ್ರತ, ಆ ದಿವಸಕ್ಕೆ ಹೆಚ್ಚು ಕಡಿಮೆ ಬರತಕ್ಕಂಥದ್ದಾಗಿರುತ್ತದೆ. ಒಟ್ಟಿನಲ್ಲಿ ಭಾದ್ರಪದಕ್ಕೆ ಸಂಬಂಧಪಟ್ಟಂಥದ್ದು ಅದು. ಈ ಶ್ರವಣ ನಕ್ಷತ್ರದ ಮಹತ್ವ ವೇದಗಳಲ್ಲಿಯೇ ಕಾಣಸಿಗತಕ್ಕಂಥದ್ದಾಗಿದೆ. ಯಜುರ್ವೇದದ ನಕ್ಷತ್ರೇಷ್ಟಿಯಲ್ಲಿಯೇ ಶ್ರವಣ ನಕ್ಷತ್ರದ ಉಲ್ಲೇಖ ಉಂಟು. ಮತ್ತು ಆಕಾಶಕಾಯಿಗಳನ್ನು ಕುರಿತು ಭಾರತೀಯರ ಚಿಂತನೆ ತುಂಬ ಪ್ರಾಚೀನವಾದದ್ದು. ಆಕಾಶವನ್ನು ನೋಡಿಕೊಂಡೇ ಅವರು ಬೇಕಾದಷ್ಟು ತಮ್ಮ ನಾಕ್ಷತ್ರಿಕವಾದ ತಿಳುವಳಿಕೆಯನ್ನು ಹೆಚ್ಚಿಸಿಕೊಂಡಿದ್ದಲ್ಲದೆ ಕಾಲದ ಬಗೆಗೆ ಮತ್ತು ದಿಕ್ಕುಗಳ ಬಗೆಗೆ ಅಂದರೆ ದೇಶದ ಬಗೆಗೆ ತುಂಬ ದೊಡ್ಡ ಅರಿವನ್ನು ಸಂಪಾದಿಸಿದ್ರು. ಅಂಥ ಒಂದು ವಿಶಿಷ್ಟತೆ ಈ ಶ್ರವಣ ನಕ್ಷತ್ರ ಪುಂಜದಲ್ಲಿ 3 ನಕ್ಷತ್ರಗಳಿರುತ್ತವೆ. ಅವು ನೋಡೋದಕ್ಕೆ ಕಿವಿಯ ಆಕಾರದಲ್ಲಿ ಕಾಣುತ್ತವೆ. ಹಾಗಾಗಿ ಅದಕ್ಕೆ ಶ್ರವಣ ಅನ್ನುವಂಥ ಹೆಸರು ಬಂತು. ಮತ್ತು ಅದು ವೇದಕಾಲದಿಂದಲೂ ವಿಷ್ಣು ದೇವತಾಕವಾದದ್ದು. ನಮ್ಮ ಪುರಾಣಗಳಲ್ಲೆಲ್ಲ ವಿಷ್ಣುವಿನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಅಂತ, ಶಿವನದು ಆರ್ದ್ರ ನಕ್ಷತ್ರ ಅಂತ, ಸರಸ್ವತಿಯದು ಮೂಲ ನಕ್ಷತ್ರ. ಈ ರೀತಿಯಾಗಿ ಕೆಲವು ದೇವತೆಗಳಿಗೆ ಕೆಲವು ವಿಶಿಷ್ಟವಾದ ನಕ್ಷತ್ರಗಳು ಅಂತ ಮಾಡಿಕೊಂಡಿದ್ದಾರೆ. ಅದರೊಳಗೆ ಶ್ರವಣ ನಕ್ಷತ್ರ, ಶ್ರವಣ ನಕ್ಷತ್ರೇ ಸಂಜಾತಸ್ಯ ವಾಸಿಷ್ಠ ಗೋತ್ರೋದ್ಭವಸ್ಯ ಅಂತಲೇ ಶ್ರೀನಿವಾಸ ಕಲ್ಯಾಣದಲ್ಲಿ ಆ ಒಂದು ಸಂಕಲ್ಪ ಮಾಡಿಸ್ತಾರೆ. ದೇವರಿಗೆ ಯಾವ್ಯಾವುದೆಲ್ಲ ಉಂಟು, ಪದ್ಮಾವತಿಗೆ ಆತ್ರೇಯ ಗೋತ್ರ ಸಂಭೂತೆ ಅಂತೆಲ್ಲ ಹೇಳಿ. ಇಲ್ಲಿ ಕೇಳುವ ಆಸೆ ಉಂಟು ಅನ್ನುವ ಅರ್ಥ. ಶುಶ್ರೂಷೆ ಇದೆ ಎನ್ನುವುದು ಶ್ರವಣ ನಕ್ಷತ್ರದ ಲಕ್ಷಣ. ಕೇಳ್ಮೆ ಇಲ್ಲದೆ ಇದ್ದರೆ ಜ್ಞಾನ ಬೆಳೆಯೋದಿಲ್ಲ. ಅದರಿಂದಲೇ ಶ್ರವಣ ನಕ್ಷತ್ರದ ದಿವಸವೇನೆ ಉಪಕರ್ಮ ಯಾಕೆ, ಶ್ರಾವಣಿಯಂದೇ ಉಪಕರ್ಮ ಯಾಕೆ ಅಂದರೆ ಕೇಳ್ಮೆ ಬೇಕು. ಅದು ಮುಖ್ಯವಾಗಿ ಮೌಖಿಕವಾದ ವಿದ್ಯೆ, ಕೇಳುವಿಕೆಯಿಂದಲೇ ತಿಳಿಯಬೇಕಾದದ್ದು. ಈ ಎಲ್ಲ ಅರ್ಥದಿಂದ ಶ್ರವಣ ನಕ್ಷತ್ರದ ಪಾರಮ್ಯ ಬಂದದ್ದು. ಹಾಗೆ ಅಧೀತಾನಾಂ ಛಂದಸಾಂ ಸವೀರ್ಯತ್ವಾಯ ಅಂತಲೇ ಉಪಕರ್ಮದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಓದಿದ ತಿಳಿದ ಅಧ್ಯಯನ ಅಂದರೆ ಪುಸ್ತಕ ಓದೋದು ಅಂತಲ್ಲ, ಕಥನತ್ತ ಅನುಕಥನ, ವದನದ ಅನುವದನ, ಶ್ರುತದ್ದನ್ನು ಕಥನ ವದನ ಅಂದರೆ ಒಮ್ಮೆ ಗುರುವಿನಿಂದ ಹೇಳಿಸಿಕೊಂಡು ತಾನು ಹೇಳುವುದು, ಹಾಗೆ ಅದನ್ನು ಪೂರ್ತಿ ಆದರೆ ಅಧ್ಯಯನ ಅಂತಾರೆ. ಹಾಗಾಗಿ ಅಧ್ಯಯನ ಶಬ್ದಕ್ಕೆ ಇರುವ ಮುಖ್ಯ ಅರ್ಥ
ಧ್ಯೈ ಚಿಂತಾಯಾಮ್ ಅನ್ನುವಂಥ ಧಾತುವಿನಿಂದ ಬಂದದ್ದು, ಅಧಿ ಅನ್ನುವ ಉಪಸರ್ಗ ಇದೆ, ಅದಕ್ಕೆ ನಿತ್ಯ ಸಂಬಂಧ ಉಂಟು ಅಂತಲೂ ವೈಯಾಕರಣ ಹೇಳ್ತಾರೆ. ಅದನ್ನು ಪ್ರತ್ಯೇಕವಾಗಿ ಹೇಳೋದೇ ಇಲ್ಲ. ಕಾಳಿದಾಸ ಅದನ್ನು ತುಂಬ ಸ್ವಾರಸ್ಯಕಾರಿಯಾದ ಉಪಮೇಯ ಕೂಡ ರಘುವಂಶದಲ್ಲಿ ಬಳಸ್ಕೊಳ್ತಾನೆ. ತಾತ್ಪರ್ಯತಃ ಹೇಳುವುದಿದ್ರೆ ಅಧ್ಯಯನದಲ್ಲಿ ಆ ಒಂದು ಪ್ರಕೃತಿ ಪ್ರತ್ಯಯಗಳ ಅವಿನಾಭಾವ ಸಂಬಂಧ ಏನಿದೆ, ಧಾತು ಮತ್ತು ಉಪಸರ್ಗಗಳದು ಅಂದರೆ ಪ್ರಾತಿಪದಿಕ ಮತ್ತು ಉಪಸರ್ಗಗಳದು ಅವಿನಾಭಾವ ಸಂಬಂಧ ಉಂಟು ಅನ್ನುವ ಮಟ್ಟಕ್ಕೆ ವ್ಯಾಪ್ತಿ ಇದೆ. ಕಥನ ಅನುಕಥನ ಎರಡೂ ಆಗಬೇಕು ಅಂತ. ರೆಸಿಟೇಷನ್ ಅಂಡ್ ರಿಅಟರೆನ್ಸ್ ಇದು ಎರಡೂ ಮುಖ್ಯವಾಗಿ ಸೇರಿ ಬಂದಾಗಲೇ ಆಗ ಅಧ್ಯಯನದ ಸಂಪೂರ್ಣತೆ ಬರುತ್ತದೆ ಅನ್ನೋ ಕಾರಣದಿಂದ ಶ್ರವಣ ನಕ್ಷತ್ರದಲ್ಲಿ ಆ ಉಪಕರ್ಮದ ಅಧ್ಯಯನ ಪೂರ್ಣತೆ ಅಂತ. ಅದಕ್ಕೆ ಅಧ್ಯಾಯೋಪಕರ್ಮ ಅಂತಲೇ ಹೇಳ್ತಾರೆ. ಅದನ್ನು ಅಧೀತಾನಾಂ ಛಂದಸಾಂ ಸವೀರ್ಯತ್ವಾಯ, ಓದಿರ್ತಕ್ಕಂಥ ವೇದಮಂತ್ರಗಳ ವೀರ್ಯತ್ವಕ್ಕಾಗಿ, ಶಕ್ತಿಗಾಗಿ, ಪುಷ್ಟಿಗಾಗಿ ಮಾಡ್ತಕ್ಕಂಥದ್ದು ಅಂತೆಲ್ಲ ಬಂದಿರುವಂಥದ್ದು. ಆಮೇಲೆ ಈ ಶ್ರವಣ ನಕ್ಷತ್ರಕ್ಕೆ ವಿಷ್ಣು ದೇವತೆ ಅಂತ, ಮತ್ತು ಆ ಶ್ರವಣ ನಕ್ಷತ್ರ ಪುಂಜವನ್ನು ಹಿಂಬಾಲಿಸಿ ಪೃಚ್ಛಮಾನ ನಕ್ಷತ್ರ ಮತ್ತು ಪಂಥಾ ನಕ್ಷತ್ರ ಪಂಕ್ತಿ ಇದೆ ಅಂತ ಜ್ಯೋತಿಷ್ಶಾಸ್ತ್ರಜ್ಞರು ಹೇಳ್ತಾರೆ. ಪೃಚ್ಛಮಾನ ಅಂದರೆ ಕೇಳ್ತಾ ಇರ್ತಕ್ಕಂಥದ್ದು, ಕೇಳುವಂಥ ಕಂಡೀಷನಲ್ಲಿ ಇರ್ತಕ್ಕಂಥದ್ದು. ಅದು ಕಂಟಿನ್ಯೂಸ್ ಟೆನ್ಸ್ ಶಾನಚ್ ಪ್ರತ್ಯಯ ಬಂದಿದೆ. ಅದು ವಸ್ತುತಃ ಆಪೃಚ್ಛಮಾನ ಅಂತ ಆಗಬೇಕು ಅನ್ಸುತ್ತೆ. ಪೃಚ್ಛತಿ ಆತ್ಮನೇಪದಿ ಪರಸ್ಮೈಪದಿ ಆಗಿದ್ದರಿಂದ ಆ ಉಪಸರ್ಗ ಬಂದಾಗ ಆಗ ಅದು ಆಪೃಚ್ಛತೆ ಅಂತ ಆಗುತ್ತದೆ. ಪೃಚ್ಛಮಾನ ಅಂತ ಒಟ್ಟಿನಲ್ಲಿ ಆರ್ಷ ರೂಪ ಇದ್ದಿರಬೇಕು. ಮತ್ತು ಪಂಥ ಅಂತ ಎರಡು ಬಗೆಯ ನಕ್ಷತ್ರ. ಅಂದರೆ ಕೇಳ್ತಾ ಇದ್ದೀವಿ, ಕಂಟಿನ್ಯೂಸ್ ಟೆನ್ಸ್ ಅದು ಉಂಟು. ಕೇಳುವುದಕ್ಕೆ ಕೇಳ್ತಾ ಇದ್ದೀವಿ ಅಂತ ಅನ್ನೋದು ನಕ್ಷತ್ರಗಳು ಹಿಂಬಾಲಿಸ್ಕೊಂಡು ಬರುತ್ತೆ. ಕೇಳ್ಮೆ ಶ್ರವಣ ಅನ್ನೋದಕ್ಕೆ ಕೇಳ್ತಾ ಇದ್ದೀವಿ ಅನ್ನುವಂಥದ್ದು ಹಿಂಬಾಲಿಸಿ ಬರ್ತಕ್ಕಂಥದ್ದು. ಅದು ಒಂದು ಮಾರ್ಗವನ್ನು ಮಾಡಿಕೊಡುತ್ತದೆ. ಅಂದರೆ ತಿಳುವಳಿಕೆ ಅನ್ನೋದು ಈ ರೀತಿಯಾಗಿ ಮುಖ್ಯ. ಮೊದಲು ಪ್ರಶ್ನೆ ಕೇಳಬೇಕು, ಕೇಳಿಕೊಳ್ಬೇಕು ಉತ್ತರವನ್ನು, ಹಾಗೆ ಬರಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಇತ್ಯಾದಿಯಾಗಿ ಗೀತಾ ವಾಕ್ಯ ಯಾವುದುಂಟು ಅದು ತುಂಬ ಪ್ರಸಿದ್ಧವಾದದ್ದು. ಹೀಗೆ ಉಪಕರ್ಮದ ಆ ಪ್ರಾಶ್ನಿಕವಾದ ರೀತಿ ತುಂಬ ದೊಡ್ಡದಾದದ್ದು. ಮತ್ತು ಅದೇ ದಿವಸದಲ್ಲಿಯೇ ವರುಣ ಪೂಜಾ ಅಂತಕ್ಕಂಥ ಒಂದು ವಿಶೇಷವಾದ ಪೂಜೆ ಬರುತ್ತದೆ ಶ್ರಾವಣ ಪೂರ್ಣಿಮೆಯಂದು. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಭಾರತೀಯರು ಸಾಮಾನ್ಯವಾಗಿ ಆಕಾಶ ನೋಡ್ತಾ ಇದ್ದರು, ಪರಲೋಕ ಗಮನಿಸಿಕೊಂಡಿದ್ದರು, ಅವರಿಗೆ ಯಾವುದೇ ಲೋಕ ವ್ಯವಹಾರಗಳಲ್ಲಿ ವಿಶಿಷ್ಟತೆ ಇರಲಿಲ್ಲ ಅಂತೆಲ್ಲ ಹೇಳ್ತಾರೆ. ಆದರೆ ಅವರು ತುಂಬ ದೊಡ್ಡ ವಾಣಿಜ್ಯ, ಸಮುದ್ರಾಂತರ, ದ್ವೀಪಾಂತರ ವ್ಯಾಪಾರಗಳನ್ನು, ವಹಿವಾಟುಗಳನ್ನು ಮಾಡ್ತಾ ಇದ್ರು ಅನ್ನೋದು ಮತ್ತೆ ಮತ್ತೆ ಗೊತ್ತಿದೆ. ಎಷ್ಟೋ ಸಂದರ್ಭಗಳಲ್ಲಿ ಇದೇ ವೇದಿಕೆಯಲ್ಲಿ ನಾನು ಹೇಳಿದ್ದೀನಿ ಕೂಡ. ಈ ವರುಣನ ಆರಾಧನೆ ಆಗ ನಡೀತಾ ಇತ್ತು. ಮತ್ತು ಶ್ರಾವಣ ಪೂರ್ಣಿಮೆಯಂದು ವಿಶೇಷವಾದ ಹಡಗುಗಳ, ನೌಕೆಗಳ ಯಾತ್ರೆ ಆರಂಭವಾಗ್ತಾ ಇತ್ತು ಬೇರೆ ದೂರದ ದೇಶಗಳಿಗೆ ಹೋಗುವುದಕ್ಕೆ. ಅಲ್ಲಿ ನಮ್ಮ ದಾಖಲೆಗಳಲ್ಲಿ ಸಿಗುತ್ತದೆ, ಪ್ರವಾಸಿಗರ ಕಥನಗಳಿಂದ ಕೂಡ ಗೊತ್ತಾಗುತ್ತದೆ ಯಾವ್ಯಾವ ಕಾಲದಲ್ಲಿ ಬ್ಯಾಚ್ ಆಫ್ ಶಿಪ್ಸ್ ಅಂತೀವಲ್ಲ, ನೌಕೆಗಳು ಹೇಗೆ ಪ್ರವಾಸ ಮಾಡ್ತಾ ಇದ್ವು ಅಂತ. ಪೂರ್ವ ಪಶ್ಚಿಮ ಕರಾವಳಿಗಳಿಂದ ಎಲ್ಲ ಕಡೆಗಳಿಗೂ ಹೋಗ್ತಾ ಇದ್ವು. ಫ್ರಾನ್ಸಿಸ್ ಡ್ರೇಕು, ತತ್ಪೂರ್ವದಲ್ಲಿ ಮ್ಯಾಗುಲಾನ್, ಇವರುಗಳು ಪ್ರಪಂಚ ಪೂರ್ತಿ ಸುತ್ತು ಬಂದರು ಅಂತ ಹೇಳ್ತಾರಲ್ಲ, ಅದು ಪಾಶ್ಚಾತ್ಯರ ಮಟ್ಟಿಗೆ ಸತ್ಯ. ಅದಕ್ಕೂ ಮುನ್ನ ಭಾರತೀಯ ನೌಕೆಗಳು ಜಗತ್ತ ಪ್ರದಕ್ಷಿಣೆ ಮಾಡಿದ್ದಿರಬೇಕು ಅಂತ ಅನಿಸುತ್ತೆ. ತುಂಬ ದೂರ ದೂರದ ಕಡೆಗೂ ಹೋಗ್ತಾ ಇದ್ವು. ನಮ್ಮ ದೇಶದಲ್ಲಿ ಈ ಹಡಗುಗಳಿಗೆ ಕಬ್ಬಿಣದ ಮೊಳೆ ಹೊಡೆಯಬಾರದು ಅಂತ ಭೋಜರಾಜ ತನ್ನ ಯುಕ್ತಿಕಲ್ಪತರು ಗ್ರಂಥದಲ್ಲಿ ಹೇಳ್ತಾನೆ. ಅದೊಂದು ಅವಿವೇಕ. ಸಮುದ್ರದೊಳಗಿರ್ತಕ್ಕಂಥ ಅಯಸ್ಕಾಂತೀಯ ಶಕ್ತಿ ಇರುವ ಕಲ್ಲುಗಳು ಎಳ್ಕೊಂಡು ಬಿಡ್ತವೆ ಅಂತ. ಕೆಲವು ಕಡೆ ತಾಮ್ರದ ಮೊಳೆ ಹೊಡಿಬೇಕು ಅನ್ನೋ ಉಲ್ಲೇಖ ಇದೆ. ಅದು ಒಳ್ಳೆಯದು. ಮರದ ಗಟ್ಟಾಗಳು ಹೊಡಿಬೇಕು, ಹಗ್ಗಗಳು ಕಟ್ಟಬೇಕು ಅಂತ. ಅವು ಕೊಳತು ಹೋಗ್ಬಿಡ್ತವೆ, ಹಾಳಾಗ್ಬಿಡ್ತವೆ. ಕೆಲವೊಂದು ಕಂದಾಚಾರಗಳು ಈ ಥರದ್ದೇನೋ ಮಾಡಿಸ್ಬಿಡ್ತವೆ, ಇಲ್ಲದ ಸಲ್ಲದ ಭಯಗಳು. ಆದರೆ ತಾತ್ಪರ್ಯತಃ ಒಳ್ಳೆಯ ನೌಕಾ ಸೈನ್ಯ ನಮ್ಮಲ್ಲಿ ಇತ್ತು, ನೌಕಾ ಬಲ ಚೆನ್ನಾಗಿತ್ತು. ಅದು ಒಂದು ಕಡೆಗೆ ಕ್ಷಾತ್ರವನ್ನು, ಮತ್ತೊಂದು ಕಡೆಗೆ ವೈಶ್ಯ ವಾಣಿಜ್ಯ ವ್ಯವಹಾರಗಳನ್ನು ಚೆನ್ನಾಗಿ ಮಾಡ್ತಾ ಇತ್ತು ಅಂತ ಗೊತ್ತಾಗುತ್ತದೆ. ಆವತ್ತು ಶ್ರಾವಣ ಪೂರ್ಣಿಮೆಯ ದಿವಸ ಸಮುದ್ರ ತೀರಕ್ಕೆ ಹೋಗಿ ವರುಣನ ಪೂಜೆ ಮಾಡ್ತಾ ಇದ್ರು. ವರುಣನ ಪೂಜೆಯನ್ನು ಷೋಡಶ ಅಥವಾ ಪಂಚೋಪಚಾರ ಪುರಸ್ಸರವಾಗಿ ಮಾಡ್ತಾ ಇದ್ರು. ಪುಷ್ಪಗಳನ್ನು, ಫಲಗಳನ್ನು, ವಿಶೇಷವಾಗಿ ನಾರಿಕೇಳವನ್ನು. ಸಮುದ್ರದಲ್ಲೇ ತೇಲಿಕೊಂಡು ಮೊದಲು ತೆಂಗು ಬಂದಿದ್ದು, ದಕ್ಷಿಣ ದಿಕ್ಕಿನಿಂದ ಬಂದದ್ದು. ತೆಂಕಾಯ, ತೆಂಗು, ತೆನ್ನೈ, ತೆಂಗಿನಕಾಯಿ, ತೆಂಕಣ, ತೆನ್ನೈ ಎಲ್ಲ ದಕ್ಷಿಣಕ್ಕೆ ಸಂಬಂಧಪಟ್ಟಂಥದ್ದು. ಜಾವಾ, ಮಡಗಾಸ್ಕರ್, ಫಿಲಿಪೈನ್ಸ್ ಆ ಕಡೆಯಿಂದ ತೇಲಿಕೊಂಡು ಬಂದು ನಮ್ಮ ನೆಲಕ್ಕೆ ಬಹಳ ಹಿಂದೆ ಬಂದದ್ದು. ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಬೇಕು.
ಆರ್ಭಟ ತಗ್ಗಿರುತ್ತದೆ, ಭರತ ಮಹಾಪೂರ ಆಗ ಹೋಗ್ಬೋದು, ಅನುಕೂಲವಾದ ಗಾಳಿಗಳು ಇರುತ್ತವೆ ಅನ್ನೋದನ್ನು ನೋಡಿಕೊಂಡು ಮಾಡ್ತಾ ಇದ್ರು. ಇದು ಪಾರ್ಸಿ ಮುಸಲ್ಮಾನರು ಕೂಡ ಈ ಹಬ್ಬ ಮಾಡ್ತಾ ಇದ್ರು ಅಂತ PV ಕಾಣೆಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಬರೀತಾರೆ. ನಮ್ಮ ವೇದಗಳಲ್ಲಂತೂ ಭುಜ್ಜುವಿನ ಸಮುದ್ರ ಯಾತ್ರೆ, ತುಕ್ರನ ಮಗ ಭುಜ್ಜು ಅವನು ಸಮುದ್ರ ಯಾತ್ರೆ ಮಾಡ್ತಾ ಇದ್ದಾಗ ಶರೀಣಾವತ್ ಸಮುದ್ರದಲ್ಲಿ ಸಿಕ್ಕಾಕ್ಕೊಂಡಿದ್ದಾಗ ಸಾಕ್ಷಾತ್ತಾಗಿ ಅಶ್ವಿನಿ ದೇವತೆಗಳು ಬಂದು ಕಾಪಾಡಿದ್ರು ಅನ್ನುವಂಥದ್ದು. ವರುಣನ ಮಗನಾದ ವಸಿಷ್ಠ ಸಮುದ್ರದ ಮಧ್ಯದಲ್ಲಿದ್ದ ವರುಣನ ಅರಮನೆಯನ್ನು ನೋಡಿಕೊಂಡು ಬಂದ. ಈ ರೀತಿಯಾಗಿ ಋಗ್ವೇದದಲ್ಲೆಲ್ಲ ನಮಗೆ ಉಲ್ಲೇಖಗಳು ಸಿಗುವಂಥದ್ದು ಉಂಟು. ಮತ್ತು ಇಂದ್ರನಿಗೆ ಟಪೋಲಿಕಾ ಅಂತ ಹೇಳಿ ಪೋಟಲಿಕಾ ಅಂತ ಒಂದು ತಾಯಿತ್ತನ್ನು, ಒಂದು ಕಂಕಣವನ್ನು, ಪೋಟಲಿಕಾ ಪಾಠ ಅಂತ ಒಂದು ವನಸ್ಪತಿ ಉಂಟು, ಅದು ವಾದಗಳಲ್ಲಿ ಜಯ ಆಗೋದಿಕ್ಕೆ ಅಂತ ಅಥರ್ವವೇದದಲ್ಲಿ ಬರುತ್ತೆ. ಇದು ಪೋಟಾಲಿಕಾ ಅಂತ ಒಂದು ವನಸ್ಪತಿಗೆ ಸಂಬಂಧಪಟ್ಟಂಥ ಕಂಕಣ. ಆ ಕಂಕಣವನ್ನು ಕೈಗೆ ಕಟ್ಟಿ ಜೈವಾಗಲಿ ಅಂತ ಕಳಿಸ್ತಾ ಇದ್ಲು ಅಂತ. ಅದು ರಕ್ಷಾಬಂಧನದ ಪ್ರಾಚೀನ ರೂಪ ಅಂತ ವಿದ್ವಾಂಸರು ಹೇಳ್ತಾರೆ. ಇಂದ್ರಂ ವಣಿಜಂ ವಯಂ ಹವಾಮಹೇ ಇತ್ಯಾದಿ ಮಂತ್ರಗಳಲ್ಲಿ ಕೂಡ ಗೊತ್ತಾಗುತ್ತದೆ. ರಕ್ಷಾಬಂಧನದ ಬಗ್ಗೆ ಆಮೇಲೆ ಒಂದು ಮಾತು ಹೇಳ್ತೀನಿ, ಮರ್ತೋಗೋಕ್ಕೆ ಮುಂಚೆ ಹೇಳಬೇಕು ಅಂದರೆ, ಈಗ ರಾಖಿ ಕಟ್ಟತಕ್ಕಂಥದ್ದು ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೆ, ಹಿಂದೆ ಗಂಡಂದರಿಗೆ ಹೆಂಡತೀರು ಕಟ್ತಾ ಇದ್ರು. ಹಾಗಾಗಿ ಈಗ ರಾಖಿ ಕಟ್ಟೋರು ಸ್ವಲ್ಪ ಹುಷಾರಿಯಲ್ಲಿರಿ ಅಂತ ನಾವು ಗಮನಿಸ್ಕೊಳ್ಬಹುದು. ಆಮೇಲೆ ನಾವು ಈ ಒಂದು ಮುಖ್ಯವಾದ ಪರ್ವ ಯಾವುದುಂಟು ಶ್ರಾವಣಿ, ಅದಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನು ನೋಡುವುದಿದ್ದರೆ, ಆ ಶ್ರಾವಣದ ಪೂರ್ಣಿಮೆಯ ದಿವಸ ಗುರುವಾದವನು ಶಿಷ್ಯರನ್ನೆಲ್ಲ ಕಟ್ಟಿಕೊಂಡು ನದಿ ತೀರಕ್ಕೆ ಅಥವಾ ಕೆರೆ ಮೊದಲಾದ ಜಾಗಕ್ಕೆ ಹೋಗಿ ಅಲ್ಲಿ ಆತ ಈ ಉಪಕರ್ಮದ ವ್ರತವನ್ನು ಆರಂಭ ಮಾಡಬೇಕು ಅಂತ ಗೊತ್ತಾಗುತ್ತದೆ. ವೇದಗಳಲ್ಲಂತೂ ಸ್ಪಷ್ಟವಾಗಿ ಈ ಉಪಕರ್ಮಾದಿಗಳ ಉಲ್ಲೇಖವನ್ನು ನಾವು ಕಾಣ್ತೀವಿ. ಅಂದರೆ ವೇದಾಂಗಗಳಾದಂಥ ಗೃಹಸೂತ್ರದಲ್ಲಿ, ಧರ್ಮಸೂತ್ರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಉಪಕರ್ಮ ಮತ್ತು ಉತ್ಸರ್ಜನ ಅಂತ ಎರಡು ಉಂಟು. 5 ತಿಂಗಳು ವೇದಗಳ ಅಧ್ಯಯನ, ಇನ್ನು 7 ತಿಂಗಳು ವೇದಾಂಗಗಳ ತದಿತರ ಶಾಸ್ತ್ರಗಳ ಅಧ್ಯಯನ ಅಂತ ಮಾಡಿದ್ದು. ಪುಷ್ಯ ಪೂರ್ಣಿಮೆಯಂದು ಸಾಮಾನ್ಯವಾಗಿ ಉತ್ಸರ್ಜನ. ಉತ್ಸೃಷ್ಟಾ ವೈ ವೇದಾಹ, ವೇದಗಳನ್ನು ಪಕ್ಕಕ್ಕಿಟ್ವಿ. ಈ ಉಪಕರ್ಮದಲ್ಲಿ ಉಪಾಕೃತ ವೈ ವೇದಾಹ, ಮತ್ತೆ ಹತ್ತಿರ ಮಾಡಿಕೊಂಡ್ವಿ ಅಂತ. ಹೀಗಾಗಿ 5 ತಿಂಗಳ ಥಿಯರಿ, ಇನ್ನು 7 ತಿಂಗಳ ಪ್ರಾಕ್ಟಿಕಲ್ಸ್ ಅನ್ನುವಂತೆ ಅದು ಇತ್ತು ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ಗಮನಿಸಬೇಕಾದ್ದೇನೆಂದರೆ, ನಮ್ಮ ಪರ್ವಗಳಲ್ಲಿ ಕೆಲವು ಬ್ರಾಹ್ಮ ಪ್ರಧಾನವಾಗಿ, ಕೆಲವು ಕ್ಷಾತ್ರ ಪ್ರಧಾನವಾಗಿ, ಕೆಲವು ವೈಶ್ಯ ಪ್ರಧಾನವಾಗಿ, ಕೆಲವು ಶೂದ್ರ ಪ್ರಧಾನವಾಗಿ ಇರುತ್ತವೆ ಅಂತ ಹಿಂದೆ ಹೇಳಿದ್ದೆ. ಇದು ಬ್ರಾಹ್ಮ ಪ್ರಧಾನವಾದದ್ದು. ಕ್ಷಾತ್ರ ಪ್ರಧಾನವಾದದ್ದು ಅಂತಂದರೆ ನವರಾತ್ರ, ವೈಶ್ಯ ಪ್ರಧಾನವಾದದ್ದು ಅಂದರೆ ದೀಪಾವಳಿ, ಶೂದ್ರ ಪ್ರಧಾನವಾದದ್ದು ಅಂದರೆ ಸಂಕ್ರಾಂತಿ ಅಥವಾ ಹೋಲಾಕ ಇಲ್ಲ ಹೋಳಿಕಾ ಅಂತ ಹೇಳ್ತಾರೆ. ಇದನ್ನು ಆವನಿ, ಆವಟ್ಟಂ ಅಂತೆಲ್ಲ ತಮಿಳಿನಲ್ಲಿ ಹೇಳ್ತಾರೆ. ಅದು ಆವನಿ ಅಂತಕ್ಕಂಥದ್ದು ಶ್ರಾವಣ ಅನ್ನೋದರ ತದ್ಭವವೇ ಆಗಿದೆ. ಒಂದೊಂದು ಪ್ರಾಂತದಲ್ಲಿ ತದ್ಭವ ಒಂದೊಂದು ರೀತಿ ನಾಲಿಗೆಯ ಮೇಲೆ ನುಡಿಯುತ್ತದೆ. ಸಾವನ್ ಅಂತ ಉತ್ತರ ಭಾರತದಲ್ಲಿ ಆದರೆ, ಇಲ್ಲಿ ಆವನಿ ಅಂತ ಆಗ್ತಕ್ಕಂಥದ್ದು ದಕ್ಷಿಣ ಭಾರತದ ತದ್ಭವದ ಲಕ್ಷಣ ಆಗುತ್ತೆ. ಜನಿವಾರದ ಹಬ್ಬ ಅಂತಂತಾರೆ. ಜನ್ನ ಯಜ್ಞ, ಜಣ್ಣ ಅಂತ ಪ್ರಾಕೃತ ರೂಪ, ಜನ್ನಿವಾರ, ವಾರ ಅಂತಕ್ಕಂಥದ್ದು ಸೂತ್ರ ಅಂತ, ಮತ್ತು ಅದು ದಿವಸ ಅಂತ ಕೂಡ ಆಗುತ್ತೆ. ಒಟ್ಟಿನಲ್ಲಿ ಅದು ಯಜ್ಞ ಸೂತ್ರ, ಯಜ್ಞ ದಿವಸ ಹಾಗೆ ಬಂದಂಥದ್ದು. ಇಲ್ಲಿ ಆ ವಿವರಗಳನ್ನು ನಾನು ಹೆಚ್ಚಾಗಿ ಕೊಡೋದಿಲ್ಲ. ಬಹಳ ಹಿಂದೆ ಷೋಡಶ ಸಂಸ್ಕಾರಗಳಲ್ಲಿ ಉಪಕರ್ಮದ ವಿಶಿಷ್ಟತೆಯನ್ನು ಮತ್ತೊಂದನ್ನು ಎಲ್ಲ ಹೇಳಿದ್ದೆ. ಗುರುಕುಲದಲ್ಲಿ ಗುರು ಅಧೀನನಾಗಿರ್ತಕ್ಕಂಥ ಶಿಷ್ಯ ತಾನು ಪ್ರತಿ ವರ್ಷವೂ ಮಾಡಿಕೊಳ್ಳುವ ಸಂಸ್ಕಾರ. ಹಾಗಲ್ಲದೆ ವಿವಾಹವಾಗಿರ್ತಕ್ಕಂಥವನು ಗೃಹಸ್ಥನಾದವನು ಮಾಡಿಕೊಳ್ಳಬೇಕಾದ ಸಂಸ್ಕಾರ. ಆ ರೀತಿಯಾಗಲ್ಲದೆ ಉಪನೀತನಾದವನು ಮೊದಲನೇ ಬಾರಿಗೆ ಉಪಕರ್ಮ ಮಾಡಿಕೊಳ್ಳೋದು ಅನ್ನೋದು ಒಂದು ರೀತಿ ಸ್ಕೂಲ್ ಓಪನಿಂಗ್ ಡೇ ಅಂತ. ಸ್ಕೂಲ್ ಅಡ್ಮಿಷನ್ ಡೇ ಉಪನಯನ ಆದರೆ, ಸ್ಕೂಲ್ ಓಪನಿಂಗ್ ಡೇ, ರಿಓಪನಿಂಗ್ ಡೇ ಉಪಕರ್ಮ ಅಂತ ಸದಾ ನಾನು ಹೇಳ್ತಾ ಇರ್ತೀನಿ. ಮಳೆಗಾಲದಲ್ಲಿ ಹೆಚ್ಚು ಹೊರಗಡೆ ಎಲ್ಲ ಓಡಾಡೋಕ್ಕೆ ಅವಕಾಶ ಇರೋಲ್ಲ. ಒಂದು ಕಡೆ ಕೂತು ಜಿತವಾಗಿ ಆಟವನ್ನೆಲ್ಲ ಬಿಟ್ಟು ಬರೀ ಪಾಠವನ್ನು ಮಾತ್ರ ಮಾಡಿಕೊಳ್ಳುವ ಅವಕಾಶ ಅಂತ ಪ್ರಾಯಶಃ ಈ ಮಳೆಗಾಲದ ತಿಂಗಳುಗಳಿಗೆ ಬಂದಿದ್ದಿರಬಹುದು ಅಂತ ಅನಿಸುತ್ತದೆ. ಅಲ್ಲಿ ನೂತನ ಉಪಕರ್ಮವನ್ನು ಮಾಡಿಕೊಳ್ಳೋರಿಗೆ ಅದು ವೇದ ಇರಬಾರದು ಆ ಒಂದು ನಕ್ಷತ್ರದಲ್ಲಿ, ಆ ತಿಥಿಯಲ್ಲಿ ಅಂತ. ಹಾಗಿದ್ದರೆ ಭಾದ್ರಪದ ಪೂರ್ಣಿಮೆಗೆ ಮಾಡಿಕೊಳ್ತಾನೆ.
ಆದರೆ ಪ್ರಥಮೋಪಕರ್ಮ ಅಲ್ಲದೇ ಇದ್ದವರು ವೇದ ಇರಲಿ ಇಲ್ಲದೆ ಹೋಗಲಿ ಅದೇ ಉಪಕರ್ಮದಲ್ಲಿ. ಬ್ರಹ್ಮಚಾರಿ ಆದವನು ಆ ದಿವಸ ಆಯುಷ್ಕರ್ಮವನ್ನು ಮಾಡಿಸಿಕೊಳ್ಬೇಕು ಅಂತ ಉಂಟು. ಅದು ಯಾವುದೇ ವಾರವಾಗಿದ್ದರೂ ಯಾವುದೇ ಬೇರೆ ಏನೇ ಇದ್ದರೂ ಅಡ್ಡಿ ಆತಂಕ ಯಾವುದನ್ನು ಲೆಕ್ಕ ಇರಿಸದೆ ಆವತ್ತು ಆಯುಷ್ಕರ್ಮವನ್ನು ಮಾಡಿಸಿಕೊಂಡು ಗುರುವಿನ ಜೊತೆಗೆ ಬರಬೇಕು. ಅವನು ಕರ್ಕೊಂಡು ಹೋಗ್ತಾನೆ ಎಲ್ಲ ಶಿಷ್ಯರನ್ನು. ಅಲ್ಲಿ ಹೋಗಿ ನದಿ ತೀರದಲ್ಲಿಯೋ ಅಥವಾ ಕೆರೆ ತೀರದಲ್ಲಿಯೋ ತೋಟದಲ್ಲಿಯೋ ಎಲ್ಲಾದರೂ ಪ್ರಕೃತಿ ಪರಿಸರ ವಿಶಾಲವಾಗಿರುವಂಥ ಜಾಗದಲ್ಲಿ ಹೋಗಿ ಆಮೇಲೆ ಉಪಕರ್ಮದ ಕ್ರಮಗಳು ಅಂತ. ಉಪಕರ್ಮದಲ್ಲಿ ಹಲವು ಅಂಗಗಳು ಉಂಟು. ಅದು ಇವತ್ತು ತುಂಬ ಬೇರೆ ಬೇರೆ ರೀತಿಯಾಗಿ ಬೇರೆ ಪ್ರಕ್ಷೇಪಗಳು ತದಿತರ ಅನ್ಯಾನ್ಯಾಂಗಗಳು ಎಲ್ಲ ಸೇರಿಕೊಂಡಿವೆ. ನಾನು ಸೂತ್ರ ಸಂಬದ್ಧವಾದದ್ದು ಯಾವುದು ಅಂತ ಒಂದು ಕ್ರಮ ಪರಿಷ್ಕಾರ ಮಾಡಿದ್ದೆ ಹಲವು ವರ್ಷಗಳ ಹಿಂದೆ. ಆ ಕ್ರಮವನ್ನು ಸಾಮಾನ್ಯವಾಗಿ ಈ ಹೊತ್ತಿಗೆ ಮರುಕಳಿಸಿಕೊಡ್ತೀನಿ. ಮೊದಲಿಗೆ ಹೋದ ಮೇಲೆ ಯಾರು ಒಟುಗಳು ಅಂತಿರ್ತಾರೆ ಅವರೆಲ್ಲರೂ ಸಮಿಧಾದಾನವನ್ನು ಮಾಡಿಕೊಂಡು ಬಂದಿರ್ತಾರೆ. ಸಂಧ್ಯಾವಂದನೆ ಆಗಿರುತ್ತದೆ, ಗಾಯತ್ರಿ ಜಪವಾಗಿರುತ್ತದೆ ಮತ್ತು ಸಮಿಧಾದಾನ ಮಾಡಿಕೊಂಡು ಬರ್ತಾರೆ. ಗೃಹಸ್ಥರಾದರೆ ಅವರು ಔಪಾಸನವನ್ನು ಆಮೇಲೆ ಮಾಡಬೇಕಾಗುತ್ತದೆ. ಹೀಗಾಗಿ ಸಮಿಧಾದಾನವನ್ನು ಮಾಡಿಕೊಂಡು ಒಟುಗಳು ಬರ್ತಾರೆ, ಅಂದರೆ ಬ್ರಹ್ಮಚಾರಿಗಳು ಬರ್ತಾರೆ. ಬಂದ ಮೇಲೆ ಅಗ್ನಿಮುಖವನ್ನು ಮಾಡುವುದಾಗುತ್ತದೆ. ಅದಕ್ಕೆ ಪೂರ್ವದಲ್ಲಿ ಅವರು ಎಲ್ಲ ದೋಷ ಪ್ರಾಯಶ್ಚಿತ್ತವಾಗಿ ಪಂಚಗವ್ಯ ಪ್ರಾಶನ ಅಂತ ಉಂಟು. ಪ್ರಾಚೀನ ಗ್ರಂಥಗಳಲ್ಲಿ ಕಾಣಿಸ್ಕೊಳ್ಳಲ್ಲ, ಆಮೇಲೆ ಕಾಣಿಸ್ಕೊಳ್ಳುತ್ತವೆ ಪಂಚಗವ್ಯ ಪ್ರಾಶನ ಅಂತ. ಅಲ್ಲಿ ವಸ್ತುತಃ ಪ್ರಾಯಶ್ಚಿತ್ತವಾಗಿ ಪಾಹಿತ್ರಯೋದಶ ಹೋಮವನ್ನೇ ನೋಡ್ತೀವಿ. ಪಾಹಿತ್ರಯೋದಶ ಅಂತ 13 ಆಹುತಿಗಳ ಹೋಮ. ಪಾಹಿ ಕಾಪಾಡು, ತ್ರಯೋದಶ 13 ಆಹುತಿಗಳನ್ನು ಕೊಡ್ತೀವಿ ಅಂತ ಅಗ್ನಿಗೆ ಆಹುತಿಯನ್ನು ಕೊಟ್ಟು ಪಾಹಿತ್ರಯೋದಶ ಹೋಮದ ಮೂಲಕವಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆ. ಇದನ್ನು ಕೆಲವರು ಉತ್ಸರ್ಜನೆಯನ್ನು ಮಾಡಿಕೊಳ್ಳದೇ ಇದ್ದದ್ದರ ಪ್ರಾಯಶ್ಚಿತ್ತವಾಗಿ ಪಾಹಿತ್ರಯೋದಶ ಅಂತ, ಇಲ್ಲ ಎಲ್ಲ ರೀತಿಯಾದದ್ದಕ್ಕೂ ಪ್ರಾಯಶ್ಚಿತ್ತವಾದದ್ದು ಪಾಹಿತ್ರಯೋದಶ ಅಂತ ಮತ್ತೆ ಕೆಲವರ ಅಭಿಮತ. ಅದಾದ ಮೇಲೆ ಅವರು ನೂತನ ಯಜ್ಞೋಪವೀತ ಧಾರಣ ಜೊತೆಗೆ ಬ್ರಹ್ಮಚಾರಿ ಆದವನಿಗೆ ದಂಡ, ಅಂದರೆ ಯಾವುದನ್ನು ನಾವು ವಿಶೇಷವಾಗಿ ಪಲಾಶ ದಂಡ ಅಂತ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಪಿಪ್ಪಲ ದಂಡ, ಅಶ್ವತ್ಥದ ದಂಡ ಮತ್ತು ವೈಶ್ಯರಿಗೆ ಔದುಂಬರ ದಂಡ, ಅತ್ತಿಯ ಮರದ ದಂಡ, ಬ್ರಾಹ್ಮಣರಿಗೆ ಪಲಾಶ ಅಂತಂದರೆ ಮುತ್ತುಗದ ದಂಡ, ಇವನ್ನೆಲ್ಲ ವಿಧಿಸಿದ್ದಾರಲ್ಲ. ತತ್ತದನುಸಾರವಾಗಿ ದಂಡಗಳನ್ನು ಸ್ವೀಕಾರ ಮಾಡಬೇಕು. ಕೌಪಿನ ಕೃಷ್ಣಾಜಿನ ಅಂತ ಸ್ಕೂಲ್ ಯೂನಿಫಾರ್ಮ್, ಹೊಸ ಯೂನಿಫಾರ್ಮ್ ಬಂತು ಅಂತ ಆ ರೀತಿಯಾಗಿ ಮಾಡಿಕೊಳ್ಳುವಂಥದ್ದಾಗುತ್ತದೆ. ಈಗೆಲ್ಲ ಯಜ್ಞೋಪವೀತ ಧಾರಣ ಸಿದ್ಧ್ಯರ್ಥಂ, ಧಾರಣ ಯೋಗ್ಯತಾ ಸಿದ್ಧ್ಯರ್ಥಂ ದಾನಂಕರಿಷ್ಯೆ ಅಂತ ಯಜ್ಞೋಪವೀತ ದಾನ ಮಾಡಿ ಧಾರಣ ಯೋಗ್ಯತಾ ಸಿದ್ಧಿರಸ್ತು, ಧಾರಣ ಯೋಗ್ಯತಾಂಕಾಂಕ್ಷೆ ಧಾರಣ ಯೋಗ್ಯತಾ ಸಿದ್ಧಿರಸ್ತು ಅಂತ ಹೇಳಿಕೊಂಡು ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡುವುದಾಗುತ್ತದೆ. ಅದಕ್ಕೆ ವಿನಿಯುಕ್ತವಾದ ಮಂತ್ರಗಳು ಎಲ್ಲ ಇದ್ದೇ ಇವೆ. ಅದಾದ ಮೇಲೆ ಅವರು ಉಪಕರ್ಮ ಹೋಮವನ್ನು ಮಾಡ್ತಾರೆ. ಅಗ್ನಿಮುಖ ಮಾಡಿ ಚತುಷ್ಪಾತ್ರ ಪ್ರಯೋಗ. ಅಲ್ಲಿ ಉಪಕರ್ಮ ಹೋಮ ಮಾಡುವಾಗ ಪ್ರಧಾನವಾಗಿ ಎಲ್ಲ ಋಷಿಗಳಿಗೆ, ಸಪ್ತರ್ಷಿಗಳಿಗೆ, ದೇವರ್ಷಿಗಳಿಗೆ, ಕಾಂಡರ್ಷಿಗಳಿಗೆ, ವಂಶರ್ಷಿಗಳಿಗೆ ಎಲ್ಲ, ಮತ್ತು ಇಂದ್ರ, ಪ್ರಜಾಪತಿ ಮತ್ತು ಬೃಹಸ್ಪತಿ ಇಂಥವರಿಗೆಲ್ಲರಿಗೂ ಕೊಡ್ತಕ್ಕಂಥ ಆಹುತಿ, ಸ್ವಿಷ್ಟಕೃತ್ ಈ ರೀತಿಯಾದದೆಲ್ಲ ಉಂಟು. ಅದೆಲ್ಲ ಆದ ಮೇಲಿಂದ ಅವರು ಜಯಾದಿ ಹೋಮ ಪೌಷ್ಟಿಕವಾಗಿ ಅಭ್ಯುದಯಾತ್ಮಕವಾಗಿ ಮಾಡುವುದುಂಟು. ಅದಾದ ಮೇಲೆ ವಿರಜಾ ಹೋಮ ಅಂತ ಒಂದುಂಟು. ಸರ್ವಪ್ರಾಯಶ್ಚಿತ್ತ ಸಮಸ್ತ ಶುದ್ಧ್ಯರ್ಥವಾಗಿ ಮಾಡತಕ್ಕಂಥದ್ದು ಬಹಳ ಪ್ರಸಿದ್ಧವಾದದ್ದು ವಿರಜಾ ಹೋಮ. ವಿರಜಾ ಹೋಮವನ್ನು ಸರಸಾನ್ ಸಪಿಷ್ಟಾನ್ ಅಂತ ಯಾವುದುಂಟು, ತಿಲಾನ್ ಸಮರ್ಪಯಾಮಿ, ತಿಲಾನ್ ಜುಹೋಮಿ ಅಂತ ಎಳ್ಳನ್ನು, ಸರಸವಾದದ್ದು ಸಪಿಷ್ಟವಾದದ್ದು ಅಂತ ಬೆಲ್ಲವನ್ನು ಮತ್ತು ಅಕ್ಕಿ ಹಿಟ್ಟನ್ನು, ತುಪ್ಪವನ್ನು ಸೇರಿಸಿಕೊಂಡು ಅರ್ಪಣೆ ಮಾಡ್ತಾರೆ. ಅಲ್ಲಿ ಹಿಟ್ಟಿಗೆ ಸಂಸ್ಕೃತದಲ್ಲಿ ಸಕ್ತು ಅಂತ ಹೇಳ್ತಾರೆ. ಸಕ್ತುಮಿವ ತಿತವುನ ಇತ್ಯಾದಿ ಮಂತ್ರಗಳು ಬರ್ತವಲ್ಲ, ಹಿಟ್ಟು ಅದೇ ಸತ್ತಿ ಅಂತ, ಸತ್ತಿಪಿಂಡಿ, ಸತ್ಯ ಹಿಟ್ಟು ಅಂತೆಲ್ಲ ಕನ್ನಡದಲ್ಲಿ ಇದನ್ನು ಪ್ರಸಾದ ಅಂತ ಕರೀತಾರೆ. ಅದು ಮೂಲತಃ ಸಕ್ತು ಅಲ್ಲಿಂದ ಬಂದದ್ದು. ಹೋಮಾವಶಿಷ್ಟವಾದ ಹಿಟ್ಟನ್ನೇ ಪ್ರಸಾದ ಅಂತ ಸ್ವೀಕಾರ ಮಾಡತಕ್ಕಂಥದ್ದಾಗಿರ್ತದೆ. ಆ ಮಧ್ಯದಲ್ಲಿಯೇ ಅಂದರೆ ಎಲ್ಲದಕ್ಕಿಂತ ಪ್ರಾಯಶ್ಚಿತ್ತ ರೂಪವಾಗುವಂಥ ವಿರಜಾ ಹೋಮಕ್ಕಿಂತ ಮುಂಚೆ ಮಾಡತಕ್ಕಂಥದ್ದು ದೇವ ಋಷಿ ಪಿತೃತರ್ಪಣ ಮಾಡ್ತಾರೆ. ಅಲ್ಲಿ ವಿಸ್ತೃತವಾಗಿ ನಡೆಯುತ್ತದೆ. ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ. ಅಲ್ಲಿ ಪಿತೃಗಳಿಗೆ ಅಂತ ತರ್ಪಣ ಕೊಡುವಾಗ ಕಾಂಡರ್ಷಿಗಳಿಗೆ, ವಂಶರ್ಷಿಗಳಿಗೆ ಎಲ್ಲರಿಗೂ ಕೂಡ ತರ್ಪಣಗಳನ್ನು ಕೊಡುವಂಥದ್ದಾಗುತ್ತದೆ. ಆಮೇಲೆ ದೂರ್ವಾರೋಪಣ ಅಂತ ಒಂದುಂಟು. ಕಾಂಡಾತ್ ಕಾಂಡಾತ್ ಪ್ರರೋಹಂತಿ ಇತ್ಯಾದಿ ಮಂತ್ರವನ್ನು ಹೇಳಿ ಹಸಿ ನೆಲದಲ್ಲಿ ದೂರ್ವ ಅಂತಂದರೆ ಗರಿಕೆ ಹುಲ್ಲನ್ನು ನೆಡಬೇಕಾದದ್ದು.
ಗರಿಕೆ ಹುಲ್ಲನ್ನೇ ಯಾತಕ್ಕೆ ನಡಬೇಕು ಅಂತಂದರೆ ಅದು ಒಂದೊಂದು ಗಿಣ್ಣುಗಳಲ್ಲೂ ಕಾಂಡಾತ್ ಪರೋಹಂತಿ ಪರುಷಕ್ ಪರಿ ಅಂದರೆ ಒಂದೊಂದು ಗಿಣ್ಣಿನಲ್ಲೂ ಹೇಗೆ ಅದು ಬೆಳೀತಾ ಹೋಗುತ್ತೋ ನಮ್ಮ ವಿದ್ಯೆಯೂ ಕೂಡ ಹಾಗೆ ಹತ್ತಾಗಿ ಬೆಳೀತಾ ಬರಲಿ ಅಂತ ಗರಿಕೆ ಬಂಡೆ ಕೆಳಗೂ ಬೆಳೆಯುತ್ತದೆ, ಎಂಥದ್ದನ್ನು ಭೇದಿಸಿಕೊಂಡು ಬರುತ್ತದೆ, ಎಲ್ಲ ಪ್ರತಿರೋಧಗಳನ್ನು ಮೀರಿ ಬರುವಂಥದ್ದಾಗಿದೆ ಅಂತ. ತಂತ್ರಶಾಸ್ತ್ರದಲ್ಲಿ ಗಣಪತಿ ವ್ಯೂಹಕ್ಕೆ ಪರಮ ಪ್ರಿಯವಾದದ್ದು. ಗಣಪತಿ ವ್ಯೂಹದಿಂದ ನಾಡಿ ಶುದ್ಧಿಯಾಗಿ ತನ್ಮೂಲಕವಾಗಿ 54 ವರ್ಣಗಳು ಉದಯಿಸುತ್ತವೆ ಅಂತ ಹೀಗೆಲ್ಲ ಉಂಟು ಶ್ರದ್ಧೆ. ಅದಕ್ಕೆ ತಕ್ಕಂತೆ ವರ್ಣ ಸಮಾಮ್ನಾಯ ಆದರೆ ಶಾಸ್ತ್ರಗಳ ತಿಳುವಳಿಕೆ ಆಗುತ್ತದೆ, ವಿದ್ಯಾ ಸಮೃದ್ಧಿ ಬರುತ್ತದೆ ಅನ್ನುವುದೆಲ್ಲ ಅಲ್ಲಿರದ ಸ್ವಾರಸ್ಯ. ಅದಾದ ಮೇಲೆ ಪುಣ್ಯಾಹ ವಾಚನ ಮಾಡುವುದುಂಟು. ಕೆಲವರೆಲ್ಲ ಈಚೆಗೆ ಮೊದಲು ಪುಣ್ಯಾಹ ವಾಚನ ಆಮೇಲೆ ಅಂತ. ಅರೆ ಸೂತ್ರದಲ್ಲಿ ಆಪಸ್ತಂಭಾದಿಗಳು ಹೇಳ್ತಕ್ಕಂಥದ್ದು ಕಟ್ಟ ಕಡೆಗೆ ಪುಣ್ಯಾಹ ವಾಚನವನ್ನು ಮಾಡ್ತಕ್ಕಂಥದ್ದು ಅಂತ. ಆಮೇಲೆ ಈಚೆಗೆ ಬಂದಿರುವ ಒಂದು ಅಂಶ ಏನೆಂದರೆ ಉತ್ಸರ್ಜನೆ ಲೋಪವಾಗಿರುವುದರ ಪ್ರಾಯಶ್ಚಿತ್ತವಾಗಿ ಕಾಮೋಕಾರ್ಷೀನ್ ಮನ್ಯೂರಕಾರ್ಷೀನ್ ಮಂತ್ರ ಜಪ ಮಾಡುವುದು ಅಂತ. ಅದು ಯಾವುದಕ್ಕೆ ಇರಲಿ ಬಹಳ ಸುಂದರವಾದಂಥದ್ದು. ನಾನೆಲ್ಲ ಮಾಡಿದ್ದು ಬಯಕೆಗಳು ಮಾಡಿದ್ದು ಅಲ್ಲ, ಇಷ್ಟಗಳು ಮಾಡಿದ್ದು. ನಾನೆಲ್ಲ ಮಾಡಿದ್ದು ಅನಿಷ್ಟಗಳು ಮಾಡಿದ್ದು. ಕಾಮ ಮತ್ತು ಕ್ರೋಧ ಮನ್ಯು ಅಂದರೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ದೇ ಆರ್ ಮೇಕಿಂಗ್ ಮೀ ಟು ಡೂ, ದೇ ಹ್ಯಾವ್ ಡನ್ ಇಟ್, ದೇ ಟೆಂಪ್ಟ್ ಮೀ ಟು ಡೂ ಸೊ. ಕಾಮಕರ್ತ ನಾಹಂಕರ್ತ, ಮನ್ಯುಕರ್ತ ನಾಹಂಕರ್ತ, ಕಾಮಕ್ಕಾರಯಿತ ನಾಹಂಕಾರಯಿತ, ಮನ್ಯುಕ್ಕಾರಯಿತ ನಾಹಂಕಾರಯಿತ, ಕಾಮಕ್ಕರೋತಿ ನಾಹಂಕರೋಮಿ, ಮನ್ಯುಕ್ಕರೋತಿ ನಾಹಂಕರೋಮಿ, ಏಷತೆ ಕಾಮಕಾಮ ಯಸ್ವಾಹ, ಏಷತೆ ಮನ್ಯೋ ಮನ್ಯವೇ ಸ್ವಾಹ ಇತ್ಯಾದಿ ಹೇಳಿಕೊಂಡು ನಾನಲ್ಲ ಅನ್ನುವ ಕರ್ತೃತ್ವ ಭೋಕ್ತೃತ್ವಗಳನ್ನು ಬಿಡುವ ಒಂದು ತತ್ವ ತುಂಬ ದೊಡ್ಡ ಪ್ರಾಯಶ್ಚಿತ್ತ ಅಂತ ಆಗಿರತಕ್ಕಂಥದ್ದು. ಇದನ್ನೆಲ್ಲ ಉಪಕರ್ಮದಲ್ಲಿ ಮಾಡುವುದಾಗುತ್ತದೆ. ಜೊತೆಗೆ ಉಪಕರ್ಮದಲ್ಲಿ ಬ್ರಹ್ಮಯಜ್ಞ ಅಂತ ಒಂದು ಬರುತ್ತೆ. ತರ್ಪಣಾದಿಗಳಾದ ಮೇಲೆ ವಿರಜಾಹೋಮಾತ್ ಪೂರ್ವ ಬ್ರಹ್ಮಯಜ್ಞ ಮಾಡ್ತಾರೆ. ಎಲ್ಲರೂ ಪ್ರತಿದಿನವೂ ಮಾಡಬೇಕಾದದ್ದೇ ಬ್ರಹ್ಮಯಜ್ಞ. ಬ್ರಹ್ಮಯಜ್ಞದಲ್ಲಿ ಶಾಸ್ತ್ರಾಭ್ಯಾಸವೇ ಬಹಳ ಮುಖ್ಯವಾದದ್ದು. ಅಂದರೆ ವೇದಾಭ್ಯಾಸವೇ ಬ್ರಹ್ಮಯಜ್ಞದ ಮುಖ್ಯ ಲಕ್ಷಣ. ಜ್ಞಾನೋಪಾಸನೆ ಅಂತ ಒಂದು ಮಾತಿನಲ್ಲಿ ಹೇಳಬಹುದು. ಪಂಚಮಹಾಯಜ್ಞಗಳಲ್ಲಿ ಮೊದಲನೇದು ಬ್ರಹ್ಮಯಜ್ಞ. ಆ ಬ್ರಹ್ಮಯಜ್ಞದಲ್ಲಿ ಸಾಮಾನ್ಯವಾಗಿ ಪ್ರತಿ ದಿವಸವೂ ಯಥಾಶಕ್ತಿ ಒಂದಿಷ್ಟು ವೇದ ಮಂತ್ರಗಳು ಹೇಳಿಕೊಳ್ಳೋದು ಅಂತ ಇರ್ತದೆ. ಆದರೆ ಆವತ್ತು ಅದಲ್ಲದೆ ಆಯಾ ಶಾಖೆಯವರು ಕೆಲವೊಂದು ನಿರ್ದಿಷ್ಟವಾದಂಥ ಮಂತ್ರಗಳನ್ನು ಹೇಳಿಕೊಳ್ತಾರೆ. ಋಗ್ವೇದದವರು ಮೊದಲನೆಯ ಮಂಡಲದಲ್ಲಿ ಬರ್ತಕ್ಕಂಥ ಮಧುಚ್ಛಂದಸ್ಸಿನ ದರ್ಶನ ಯಾವುದಿದೆ ಅದನ್ನು ಹೇಳಿಕೊಳ್ತಾರೆ. ಯಜುರ್ವೇದದವರು ಮೊದಲ 4 ಅನುವಾಕಗಳನ್ನು ಹೇಳಿಕೊಳ್ತಾರೆ, ಈಶೇತ್ವರ್ಜೇತ್ವದಿಂದ ಆರಂಭ ಮಾಡಿಕೊಂಡು. ಸಾಮದವರಿಗೂ ಅದೇ ರೀತಿ ಉಂಟು. ಆಮೇಲೆ ಆ ವೇದದ ಕಟ್ಟ ಕಡೆಯ ಭಾಗವನ್ನು, ಈಗ ಆ ಸಂಹಿತೆ ಇದು ಸಾಮಾನ್ಯವಾಗಿ ಋಗ್ವೇದದಲ್ಲಿ ಬ್ರಾಹ್ಮಣಾರಣ್ಯಕಗಳನ್ನೆಲ್ಲ ಸಸ್ವರವಾಗಿ ಹೇಳಿಕೊಳ್ತಕ್ಕಂಥ ಪದ್ಧತಿ ಇಲ್ಲ. ಹಾಗಾಗಿ ಅಲ್ಲಿ ಸಂಗಚ್ಚಧ್ವಂ ಸಂವದಧ್ವಂ ಅಂತ ಕಟ್ಟ ಕಡೆಯ ಸೂಕ್ತ ಯಾವುದು ಬರುತ್ತೆ ಅದನ್ನು ಹೇಳ್ಕೊಳ್ಳೋದುಂಟು. ಅಂದರೆ ಆದಿ ಅಂತ್ಯ ಆ ಪ್ರತ್ಯಾಹಾರ ಮಾಡ್ತಕ್ಕಂಥದ್ದು ಎ ಟು ಝೆಡ್ ಅಂತ ಹೇಳಿದಂತೆ. ಯಜುರ್ವೇದಿಗಳಾದರೆ ಅವರಿಗೆ ಸಂಹಿತಾ ಬ್ರಾಹ್ಮಣಾರಣ್ಯಕಗಳೆಲ್ಲ ಸಸ್ವರ ಪಾಠವಾಗಿ ಇರುವುದರಿಂದ ಅವರ ಕಟ್ಟ ಕಡೆಗೆ ಮಹಾನಾರಾಯಣದ ಕೊನೆಗೆ ಬರತಕ್ಕಂಥ ತಸ್ಯೇಮಂ ವಿದುಷೋ ಆತ್ಮ ಯಜಮಾನ ಶ್ರದ್ಧಾ ಪತ್ನಿ ಇತ್ಯಾದಿಯಾಗಿ ಜ್ಞಾನಯಜ್ಞ ಅನ್ನುವ ಆ ಮಂತ್ರ ಭಾಗವನ್ನು ಹೇಳಿಕೊಳ್ತಾರೆ. ಹೀಗೆ ಈಶೇತ್ವರ್ಜತ್ವ ಇಂದ ಯದ್ಮರಣಂ ತದಭೃತಃ ಅಂತ ಆ ಎಲ್ಲ ಅದ್ಭುತವಾದ ಮಂತ್ರಭಾಗದವರೆಗೆ ಬಂದು ಒಂದು ಅಖಂಡ ಯಜುರ್ವೇದ ಅಂತನ್ನುವ ಭಾವ ಬರುತ್ತದೆ. ಸಾಮವೇದಗಳಿಗೆ ಸಾಮವೇದ ಅದೇ ರೀತಿಯಾಗಿ ಆದ್ಯಂತ ಸಮಾಹಾರ ಮಾಡಿಕೊಳ್ತಾರೆ, ಪ್ರತ್ಯಾಹಾರ ಮಾಡಿಕೊಳ್ತಾರೆ. ಹೀಗೆ ಈ ವೇದಗಳಿಗೆ ಸಂಬಂಧಪಟ್ಟಂಥ ಉಪಕರ್ಮದ ಮಹೋತ್ಸವ ನಡೆಯುತ್ತದೆ. ಅದಲ್ಲದೆ ವೇದಾಂಗಗಳಿಗೆ ಸಂಬಂಧಪಟ್ಟಂಥ ಒಂದೊಂದು ಸೋಲುಗಳನ್ನು ಹೇಳ್ಕೊಳ್ತಾರೆ. ಅತ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಅಂತ ಶಿಕ್ಷಾನ ಹೇಳ್ಕೊಳ್ತಾರೆ. ವರ್ಣಸ್ವರ ಮಾತ್ರ ಬಲಂ ಇತ್ಯಾದಿ ಆ ಒಂದು ಶಿಕ್ಷಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು. ಅಥಾತೋ ಧರ್ಮ ಜಿಜ್ಞಾಸ ಅಂತ ಮೀಮಾಂಸ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ವೇದಾಂತವನ್ನು, ಹೀಗೆ ದರ್ಶಪೂರ್ಣಮಾಸಾನ್ ವ್ಯಾಖ್ಯಾಸ್ಯಾಮಃ ಅಂಥೇಳಿ ಶ್ರೌತ ಸೂತ್ರವನ್ನು, ಈ ರೀತಿ ಒಂದೊಂದು ವೇದಾಂತ ವೇದ ಉಪಾಂಗಗಳು ವೇದಾಂಗಗಳು ಯಾವುದಿವೆ. ಉದಾಹರಣೆಗೆ ವೃದ್ಧಿರಾದೈಚ್ ಅಂತ ಆ ವ್ಯಾಕರಣದ ಮೊದಲನೇ ಸೂತ್ರ ಮಹಾ ಸೂತ್ರ ಯಾವುದುಂಟು, ಪಾಣಿ ಮಹರ್ಷಿ ಮಾಡದಂಥ 4000 ಸೂತ್ರಗಳು 3998 ಅಂತ ಅಲ್ಲಿಯ ಮೊದಲ ಸೂತ್ರವನ್ನು ಕಟ್ಟ ಕಡೆ ಅಂತಕ್ಕಂಥದ್ದು. ಹೀಗೆ ಕೆಲವೊಮ್ಮೆ ಪ್ರತ್ಯಾಹಾರ ಮಾಡಿಕೊಂಡು ಒಟ್ಟಿನಲ್ಲಿ ಶಿಕ್ಷಾ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ ಕಲ್ಪ ಅನ್ನುವ 6 ಅಂಗಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮೀಮಾಂಸಾ ಧರ್ಮಶಾಸ್ತ್ರ ಇತಿಹಾಸ ಇತ್ಯಾದಿಗಳು ಒಂದೊಂದು ಶ್ಲೋಕಗಳನ್ನು ಹೇಳಿಕೊಂಡು ಜಸ್ಟ್ ಎ ಜಿಸ್ಟ್ ಆಫ್ ವಾಟ್ ಆಲ್ ವಿ ಹ್ಯಾವ್ ಟು ಲರ್ನ್ ಅಂತ ಅನ್ನೋದನ್ನು ಒಂದು ಸಾಮಾನ್ಯ ಒಂದು ಪಾಯಿಂಟರ್, ಅದನ್ನೊಂದು ಪೈಲಟ್
ಪ್ರೆಸೆಂಟೇಷನ್ ಅಂತ ಕರೀಬಹುದು. ಹಾಗೆ ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಈಚೆಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತಂದರೆ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೊಡ್ತಾರಲ್ಲ, ಆ ರೀತಿಯಾದದ್ದು ಎ ಬರ್ಡ್ಸ್ ಐ ವ್ಯೂ ಆಫ್ ವಾಟ್ ಆಲ್ ಒನ್ ಹ್ಯಾಸ್ ಟು ಲರ್ನ್ ಅನ್ನುವಂತೆ ಮಾಡಿಕೊಡುವಂಥದ್ದು ಉಪಕರ್ಮದ ಬಹಳ ಸುಂದರವಾದ ಸ್ವಾರಸ್ಯ ಅಂತ ಅನಿಸುತ್ತದೆ. ಆಮೇಲೆ ಆ ಉಪಕರ್ಮದ ದಿವಸವೇ ನಾನು ಮೊದಲೇ ಹೇಳಿದಂತೆ ವರುಣ ಪೂಜೆ ಅನ್ನುವಂಥದ್ದು ನಡೆಯುವುದಾಗಿದೆ. ಅದನ್ನು ನಾನು ತಿಳಿಸಿದ್ದೀನಿ. ಅದರ ವಿವರಗಳು ಹೆಚ್ಚಾಗಿಲ್ಲ. ಆದರೆ ಸ್ವಾರಸ್ಯ ಅಂತೂ ಅದು ಉಳ್ಕೊಂಡು ಬಂದಿದೆ, ಬಹಳ ಚೆನ್ನಾಗಿ ಉಳ್ಕೊಂಡು ಬಂದಿದೆ ಅನ್ನೋದನ್ನು ನಾವು ಮರೆಯುವಂತೆ ಇಲ್ಲ. ಮತ್ತು ಈ ಪ್ರವಾಸ ಇತ್ಯಾದಿಗಳು ಹೋಗೋದಿಕ್ಕೆ ಅಂತಲೇ ರಕ್ಷಾಬಂಧನ ಮಾಡ್ತಾಯಿದ್ರು. ರಕ್ಷಾಬಂಧನ ಯಾವಾಗ ಯಾವುದೋ ದೂರ ದೇಶಗಳಿಗೆ ಮತ್ತೊಂದಕ್ಕೆಲ್ಲ ಹೋಗುವವರಿಗೆ ತೊಂದರೆ ಆಗದೇ ಇರಲಿ ಅಂತ ಮಾಡ್ತಕ್ಕಂಥದ್ದು. ಆ ರೀತಿಯಲ್ಲಿ ರಕ್ಷಾಬಂಧನ ಆರಂಭವಾಯಿತು ಅಂತ ಗೊತ್ತಾಗುತ್ತದೆ. ಅಲ್ಲಿ ನಾವು ಪಿ ವಿ ಕಾಣಿಯವರು ಹೇಳುವಂತೆ ನೋಡಿದಾಗ ವ್ರತಾರ್ಕ ಅನ್ನುವಂಥ ಒಂದು ಗ್ರಂಥದಲ್ಲಿ, ಹೇಮಾದ್ರಿ ಚತುರ್ವರ್ಗ ಚಿಂತಾಮಣಿಯಲ್ಲಿ, ಇಲ್ಲೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಆ ರಕ್ಷಾಬಂಧನದ ಆ ರಕ್ಷೆ ಹೇಗಿರಬೇಕು ಅಂತ ಬರ್ತದೆ. ಅಕ್ಷತ ಅಂದರೆ ಯಾವುದೇ ಮುರಿದೇ ಇರತಕ್ಕಂಥ ಅಕ್ಕಿ ಕಾಳುಗಳನ್ನು, ಅರಿಶಿಣದಲ್ಲಿ ಸವರಿರತಕ್ಕಂಥವನ್ನು, ಮತ್ತು ಬಿಳಿ ಸಾಸುವೆಯನ್ನು ಬಂಗಾರದ ಜರತಾರಿಯ ನೂಲಿನಲ್ಲಿ ಸುತ್ತಿ ಕಟ್ಟಿಕೊಡಬೇಕು ಅಂತಕ್ಕಂಥದ್ದು ಉಂಟು. ಮತ್ತು ಅಲ್ಲಿ ಅವರು ಒಂದು ಪೌರಾಣಿಕ ಮಂತ್ರವನ್ನು ಕೂಡ ಹೇಳಬೇಕು ಅಂತ ವಿಧಿಯನ್ನು ಮಾಡಿದ್ದಾರೆ. ಅದು ಏನ ಬದ್ಧೋ ಬಲಿ ರಾಜ ದಾನವೇಂದ್ರೋ ಮಹಾಬಲಃ ತೇನ ತ್ವಾಂ ಅಭಿಬದ್ನಾಮಿ ರಕ್ಷೆ ಮಾಚಲ ಅಂತ. ಯಾವ ರಕ್ಷಾಬಂಧನದಿಂದ ಬಲಿಗೂ ಕೂಡ ಪರಾಜಯವಾಯಿತು, ಬಲಿ ಬಂಧನಕ್ಕೆ ತುತ್ತಾಗುವಂತೆ ಆಯಿತು, ಅಂಥ ರಕ್ಷೆಯನ್ನು ನಾನು ಕಟ್ಟಿಕೊಳ್ತಾ ಇದ್ದೀನಿ. ಮಾಚಲ ನನ್ನಿಂದ ನೀನು ದೂರ ಹೋಗಬೇಡ ಅಂತ ರಕ್ಷೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದಾಗುತ್ತದೆ. ಅಸುರ ವಿಜಯಕ್ಕಾಗಿ ಅಸುರರನ್ನು ಧ್ವಂಸ ಮಾಡೋದಕ್ಕೆ ಅಂತ ರಸಾನದಿಯ ಆಚೆಗಿದ್ದ ಅಸುರರ ಧ್ವಂಸಕ್ಕಾಗಿ ಇಂದ್ರ ಪ್ರಯಾಣ ಮಾಡಿದಾಗ ಇಂದ್ರಾಣಿ ಕಟ್ಟಿಕೊಟ್ಲು. ಪೋಟಾಲಿಕಾ ಅನ್ನುವಂಥ ಗ್ರಂಥಿಯ ಮೂಲಕವಾಗಿ ಆ ಓಷಧ ವನಸ್ಪತಿಯನ್ನು ಕಟ್ಟಿಕೊಟ್ಟಿದ್ದು ಅಂತ ಮೊದಲೇ ನಾನು ಹೇಳಿದೆ. ಹೀಗೆ ರಕ್ಷಾಬಂಧನ ಬಂದದ್ದು. ರಕ್ಷೆಯನ್ನು ಯಾರು ಕಟ್ಟಿಸ್ಕೊಳ್ತಾರೋ ಅವರು ಕಟ್ಟಿದವರಿಗೆ ದಕ್ಷಿಣೆ ಕೊಡಬೇಕು, ವಿಶ್ವಾಸಪಾತ್ರವಾದ ಉಡುಗೊರೆಯನ್ನು ಕೊಡಬೇಕು ಅಂತ ಉಂಟು. ಅದನ್ನು ಮುಂದೆ ಈ ಹೊತ್ತು ರಕ್ಷಾಬಂಧನವಾಗಿ ಮಾನ ಪ್ರಾಣಗಳ ಸಂರಕ್ಷಣೆಗಾಗಿ ಅನ್ನುವಂತೆ ಮಾಡಿಕೊಂಡಿದ್ದಾರೆ. ವಿಶೇಷತಃ ಅದು ಮಧ್ಯಕಾಲದಲ್ಲಿ ಬೆಳೆದು ಬಂತು. ಈ ರಾಜಪುತ್ರರು ತಾವು ತಮ್ಮ ಹೆಂಗಸರನ್ನು ಕಾಪಾಡಬೇಕು ಅನ್ನೋದಕ್ಕೆ ವಿಶೇಷವಾಗಿ ಈ ರಾಖಿ, ರಕ್ಷಾ ಅನ್ನೋದರ ತದ್ಭವ ರಖ, ಅದು ರಾಖಿ ಅಂತ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ರಾಖಿ ಕಟ್ಟತಕ್ಕಂಥದ್ದು ರಕ್ಷಾಬಂಧನ ಅಂತ ಹಾಗೆ ಬೆಳೆದು ಬಂದಿದೆ. ಒಟ್ಟಿನಲ್ಲಿ ಅದು ಯಾರಿಗೇ ಕಟ್ಟಬಹುದೋ ಯಾರೂ ಕೂಡ. ಇಂದಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ರಕ್ಷಾಬಂಧನ ಯಾರಿಗೆ ಯಾರೂ ಕಟ್ಟತಕ್ಕಂಥದ್ದು ಹಾಗೆ ಉಳಿದಿದೆ. ಆದರೆ ಈ ರಾಖಿ ಕಟ್ಟತಕ್ಕಂಥದ್ದು ಅನ್ನುವ ಈ ಮಧ್ಯಕಾಲದ ಉತ್ತರ ಭಾರತದ ಒಂದು ಆಚರಣೆ ಕೇವಲ ಸಹೋದರಿಯರು ತಮ್ಮ ಮಾನಗಳನ್ನು ಕಾಪಾಡತಕ್ಕಂಥ ಸಹೋದರರಿಗೆ ಕಟ್ಟಬೇಕು ಅಂತ. ಒಮ್ಮೆ ಕಟ್ಟಿದರೆ ಅವನದಕ್ಕೆ ಬದ್ಧನಾಗಿದ್ದಾನೆ ಅನ್ನುವಂತೆ. ಹಿಂದಿನ ಇತಿಹಾಸದಲ್ಲಿ ಎಷ್ಟೆಷ್ಟೋ ಕಥೆಗಳನ್ನು ನಾವು ಕೇಳ್ತೀವಿ. ಎಷ್ಟೋ ಜನ ರಾಣಿಯರು ಮತ್ತೊಬ್ಬ ಮಹಾರಾಜರಿಗೆ ರಾಖಿಯನ್ನು ಕಳಿಸ್ಕೊಟ್ಟಿದ್ದರಿಂದ ಅವರು ಅದನ್ನು ಸ್ವೀಕರಿಸಿದ್ದಕ್ಕೆ ಆಕೆಯ ಮಾನಪ್ರಾಣ ಸಂರಕ್ಷಣೆಗಾಗಿ ಹೋಗಿ ಹೋರಾಡಿದ್ದು, ಈ ಥರದ ಅನೇಕ ದೃಷ್ಟಾಂತಗಳನ್ನು ನಾವು ನೋಡ್ತೀವಿ. ಅದು ಚಲನಚಿತ್ರದಲ್ಲೂ ಕೂಡ ತುಂಬ ಜನಪ್ರಿಯವಾಗಿ ಬಂದಿರುವಂಥದ್ದು ನಮಗೆ ಗಮನಕ್ಕೆ ಬರುತ್ತೆ. ಅಂದರೆ ರಕ್ಷಾಬಂಧನ ಎಷ್ಟು ವ್ಯಾಪ್ತಿಯನ್ನು ಪಡೆದಿದೆ. ಮತ್ತು ನಾನು ಕಂಡಂತೆ ಒಂದು ನಮ್ಮ ಹಬ್ಬಗಳಲ್ಲಿ ಪ್ರತ್ಯೇಕವಾದ ಒಂದು ಕಮರ್ಷಿಯಲ್ ಡೈಮೆನ್ಷನ್ ಬಂದಿದ್ದು ಅದಕ್ಕೆ ಅಂತ ಅನಿಸುತ್ತೆ. ಬಗೆಬಗೆಯ ರಕ್ಷೆಗಳು, ಬಗೆಬಗೆಯ ಸೂತ್ರಗಳು, ಅದಕ್ಕೆ ಎಷ್ಟೆಷ್ಟು ದುಬಾರಿಯಾಗಿರ್ತಕ್ಕಂಥ ಅಲಂಕಾರಗಳು ಎಲ್ಲ ಮಾಡೋದು ಅಂತ ನೋಡಿದಾಗ ತೊಂದರೆ ಇಲ್ಲ, ಅದನ್ನು ಆಕ್ಷೇಪ ಮಾಡಬೇಕಾಗಿಲ್ಲ. ಯಾಕೆಂದರೆ ಪಾಶ್ಚಾತ್ಯರಲ್ಲಿ ಮಹಾ ಕೋಲಾಹಲವಾಗಿ ಈ ಥರ ಒಂದು ಇಂಡಸ್ಟ್ರಿ ಬೆಳೆದಾಗ ನಾವು ಸ್ಪರ್ಧೆಯಿಂದ ಅದಕ್ಕೆ ಸಂವಾದಿಯಾಗಿ ಮಾಡಬೇಕು. ನಾವು ಗೊಡ್ಡುಗಳಾಗಿದ್ದರೆ ಆಗೋಲ್ಲ. ಪ್ರಕೃತಿ ಹಾನಿ ಮಾಡದೆ, ಪರಿಸರ ಹಾನಿ ಮಾಡದೆ ಸರಳವಾಗಿ ಬದುಕೋದು ಒಳ್ಳೆಯದು. ಆದರೆ ನಮ್ಮ ಜನ ಯಾವ್ಯಾವುದಕ್ಕೂ ಹುಚ್ಚುಚ್ಚುಗಳಿಗೆಲ್ಲ ಮರಳಾಗ್ತಾ ಇದ್ದಾಗ ನಾವು ಸ್ವಲ್ಪ ಹುಚ್ಚಿಡಿಸ್ಕೊಳ್ಬೇಕಾಗುತ್ತದೆ. ಆ ಕಾರಣದಿಂದ ಕೆಲವು ಅಂಶಗಳಲ್ಲಿ ಈ ರಕ್ಷಾಬಂಧನದಂತೆ ಇರ್ಬೋದು, ಅಥವಾ ದಾನ ಕೊಡಬೇಕಾದ ದಿವಸ ಬಂಗಾರ ಕೊಡುವ ದಿವಸವಾಗಿ ವಿಪರಿಣಮಿಸಿದಂಥ ಅಕ್ಷಯ ತೃತೀಯ ಇರಬಹುದು. ಈ ಥರದ್ದು ಎಷ್ಟೋ ಉಂಟು. ಇಲ್ಲಿ ಒಂದು ಕಮರ್ಷಿಯಲ್ ವ್ಯಾಲ್ಯೂ ಅನ್ನುವಂಥದ್ದನ್ನು ಒಂದು ಮಟ್ಟಕ್ಕೆ ಇಟ್ಟುಕೊಂಡು ಬಾಳುವುದು ಅನಿವಾರ್ಯವಾಗಿಬಿಡುತ್ತದೆ. ಹಾಗಾಗಿ ಅದು ಧರ್ಮಕ್ಕೆ ತುಂಬ ಹಾನಿ ಮಾಡುವ ಅನರ್ಥವಾಗದೆ ಅರ್ಥ ಮಾತ್ರ ಆಗುವಂತೆ ನೋಡಿಕೊಳ್ಳಬೇಕಾದ್ದು ಬಾಧ್ಯತೆ ಉಂಟು.
ಹೀಗೆ ಅದು ಶ್ರಾವಣಿಗೆ ಸಂಬಂಧಪಟ್ಟದ್ದಾಯಿತು. ತೀಜ್ದಿ ಅಂತ ಇದನ್ನೇ ಸಿಂಧಿ ಜನರು, ಅಂದರೆ ಸೈಂಧವರು ಅಂತ ಯಾರು ನಾವು ಹೇಳ್ತೀವಿ, ಸಿಂಧ್ ಪ್ರಾಂತದಿಂದ ಬಂದಿರತಕ್ಕಂಥವರು ಅದು ಮಾಡ್ತಾರೆ. ಅದು ರಕ್ಷಾಬಂಧನಕ್ಕೆ ಸಂಬಂಧಪಟ್ಟದ್ದು. ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಭಾರತ ದೇಶದಲ್ಲಿ ವ್ಯಾಪ್ತಿಯಾಗಿ ಇರತಕ್ಕಂಥದ್ದು. ಮಿಕ್ಕ ಸಂಸ್ಕೃತಿಗಳಲ್ಲಿ ಈ ಥರದ್ದು ಎಷ್ಟೋ ಎಳೆಗಳು ಉಳ್ಕೊಂಡಿಲ್ಲ. ಆದರೆ ಕೆದಕಿ ನೋಡಿದ್ರೆ ಅಲ್ಲಿ ಪ್ರಾಚೀನವಾದ ಪದ್ಧತಿಗಳಲ್ಲಿ ಇಂಥದ್ದು ಒಂದೋ ಎರಡೋ ರೀತಿಯಲ್ಲಿ ಇರುವುದನ್ನು ನಾವು ಕಾಣಬಹುದು. ಭಾರತ ಮಾತ್ರ ಅಖಂಡವಾಗಿ ಉಳಿಸ್ಕೊಂಡಿದೆ. ಮತ್ತೆ ನಾವು ಶ್ರಾವಣದ ಆ ತಿಂಗಳಿನ ಕೃಷ್ಣ ಪಕ್ಷದಲ್ಲಿ ನಡೆಯುವ ಒಂದು ಮಹಾಪರ್ವದ ಕಡೆಗೆ ಬರ್ತೀವಿ. ಅದು ಕೃಷ್ಣ ಜನ್ಮಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿ. ಶ್ರೀಕೃಷ್ಣ ಜಯಂತಿ ಎನ್ನುವುದು ಸೌರಮಾನದ ಸಿಂಹಮಾಸದಲ್ಲಿ ರೋಹಿಣಿ ನಕ್ಷತ್ರ ಬಂದಾಗ ಬರುವಂಥದ್ದು. ಮತ್ತೆ ಅಲ್ಲಿ ಶ್ರೀ ವೈಷ್ಣವರಲ್ಲಿ ಮನ್ನಾರ್ ಮತ್ತು ತೋಳಪ್ಪರಂತ ಎರಡು ಬೇರೆ ಸಂಪ್ರದಾಯಗಳು ಉಂಟು. ಆಮೇಲೆ ಜಯಂತಿ ಅಂತ ಮಾಡುವಂಥದ್ರೊಳಗೇನೆ ಮಾಧ್ವ ಪರಂಪರೆಯಲ್ಲಿ ಒಂದು ಸ್ವಲ್ಪ ಭಿನ್ನತೆಗಳು ಉಂಟು. ಅಲ್ಲಿ ಈ ಅಷ್ಟಮಿ ನಕ್ಷತ್ರ ಬಂದಾಗ ಮಾಡುವಂಥದ್ದು ಸಾಮಾನ್ಯ ಲೋಕರೂಢಿ. ಉತ್ತರ ಭಾರತದಲ್ಲಂತೂ ವ್ಯಾಪಕವಾಗಿರುವಂಥದ್ದು ಅದೇ. ದಕ್ಷಿಣ ಭಾರತದಲ್ಲಿ ಒಂದಿಷ್ಟು ಸೌರಮಾನದ ಪ್ರಾಚುರ್ಯ ಉಂಟು. ಅಲ್ಲಿ ಜಯಂತಿ ಅಂತ ಬರುತ್ತದೆ. ನಮ್ಮ ತುಳುನಾಡಿನಲ್ಲಿ ಉಡುಪಿ ಆ ಕಡೆ ಎಲ್ಲ ಜಯಂತಿ ಮಾಡತಕ್ಕಂಥದ್ದು. ಮಧ್ವಾಚಾರ್ಯರು ಜಯಂತಿ ತಿಥಿ ನಿರ್ಣಯ, ಜಯಂತಿ ನಿಶ್ಚಯದ ಬಗ್ಗೆನೇ ಗ್ರಂಥ ಬರೆದಿದ್ದಾರೆ. ಅನೇಕರು ಆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಎರಡು ಬೇರೆ ಬೇರೆ ದಿವಸಗಳಲ್ಲಿ ಎಷ್ಟೋ ಬಾರಿ ಬರ್ತವೆ, ಹಲವು ದಿವಸ ಅಂತರ ಇರುತ್ತವೆ. ತುಂಬ ವಿರಳವಾಗಿ ಒಂದೇ ದಿನ ಬರುವಂಥದ್ದು. ಈ ಬಾರಿ ಹಾಗೆ ಬಂದಿತ್ತು. ಅದಕ್ಕೆ ಕಾರಣ ಅಧಿಕ ಮಾಸ. ಹಾಗಾಗಿ ಸಿಂಹ ಮಾಸವು ಶ್ರಾವಣ ಮಾಸವು ಒಟ್ಟಿಗೆ ಸೇರಿಕೊಂಡು ಅಲ್ಲಿ ತಿಥಿ ಮತ್ತು ನಕ್ಷತ್ರ ಎರಡೂ ಒಟ್ಟಾಗಿರ್ತಕ್ಕಂಥದ್ದು ಬಹಳ ವಿಶಿಷ್ಟ ಅಂತ. ಅದನ್ನು ಶ್ರೀರಂಗಪ್ರಿಯ ಮಹಾದೇಶಿಕರು ಸಮನ್ವಯ ಮಾಡ್ತಾ ಹೇಳ್ತಾರೆ, ಅಭ್ಯುದಯವನ್ನು ಬಯಸ್ತಕ್ಕಂಥವ್ರಿಗೆ ಈ ತಿಥಿ, ನಿಶ್ರೇಯಸವನ್ನು ಬಯಸ್ತಕ್ಕಂಥವ್ರಿಗೆ ನಕ್ಷತ್ರ ಅಂತ ಉಂಟು ಅಂತ. ಅಂದರೆ ನಕ್ಷತ್ರ ದ್ವಿಗುಣ, ತ್ರಿಗುಣ, ಚತುರ್ಗುಣ, ದಶಗುಣಾತ್ಮಕವಾದದ್ದು ತಿಥಿಗಿಂತ ಅಂತ ಉಂಟು. ಹಿಂದೆಯೇ ನಾನು ಚರ್ಚೆ ಮಾಡಿದ್ದೆ. ಏನೆಂದರೆ ತಿಥಿಗಿಂತಲೂ ನಕ್ಷತ್ರ ಜನ್ಮ ದಿವಸಗಳನ್ನು ಆಚರಣೆ ಮಾಡುವಾಗ ಪ್ರಶಸ್ತವಾಗುತ್ತದೆ ಅಂತ. ಆದರೆ ಕೆಲವು ಕಡೆ ಹಾಗಲ್ಲದೆ ಜನ್ಮ ದಿವಸಕ್ಕೂ ಕೂಡ ತಿಥಿಯೇ ಪ್ರಶಸ್ತ ಅಂತ ಹೇಳುವುದುಂಟು. ಅಂಥ ಒಂದು ಸಂದರ್ಭ ರಾಮನವಮಿ. ಅಲ್ಲಿ ಪುನರ್ವಸು ನಕ್ಷತ್ರಕ್ಕಿಂತ ನವಮಿ ತಿಥಿ ಬರುವುದು ಬಹಳ ಮುಖ್ಯ ಅಂತ. ಕೃಷ್ಣನ ಹುಟ್ಟಿಗೆ ಸಂಬಂಧಪಟ್ಟಂತೆ ಅಷ್ಟಮಿ ತಿಥಿಗಿಂತಲೂ ರೋಹಿಣಿ ನಕ್ಷತ್ರ ಬರುವುದು ಮುಖ್ಯ ಅಂತ. ಅದಕ್ಕೆ ಸಮನ್ವಯ ಮಾಡುವಂಥದ್ದು ಏನಂದರೆ ಇಷ್ಟೇ, ಎರಡೂ ತಪ್ಪಲ್ಲ. ಒಂದು ಧರ್ಮಾರ್ಥ ಕಾಮಗಳನ್ನು ಸಂಪಾದಿಸ್ಕೊಳ್ಳೋದಕ್ಕೆ, ಮತ್ತೊಂದು ಮೋಕ್ಷಕ್ಕೆ ಅಂತ. ಎರಡು ದಿವಸಗಳ ಹಬ್ಬ ಮಾಡಿದ್ರೆ ಏನೂ ನಷ್ಟ ಆಗುವಂಥದ್ದಿಲ್ಲ. ಅದಕ್ಕೇನು ಭಕ್ತಿ ಬೇಕಾಗಿರೋದಷ್ಟೇ ಅಂತೆಲ್ಲ ಸಮನ್ವಯ ಮಾಡಿಕೊಳ್ಳಬಹುದು. ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಪಂಚಾಂಗದ ಅಗಟ ವಿಗಟವನ್ನು. ಹಾಗಾಗಿ ನಾವು ಎಷ್ಟು ಅಜ್ಜಿ ನೂತದ್ದೆಲ್ಲ ಅಜ್ಜನ ಉಡದಾರಕ್ಕೆ ಖರ್ಚಾಯಿತು ಅಂತ ಇವರು ಈ ಥರ ಏನು ಪರಿಷ್ಕಾರ ಮಾಡಿಕೊಂಡ್ರು ಕಟ್ಟ ಕಡೆಗೆ ಆಕಾಶಕಾಯಿಗಳೆಲ್ಲ ಪರಿಷ್ಕಾರ ಯಾವುದೋ ಬೇರೆ ರೀತಿಯಲ್ಲಾಗಿದೆ. ಇದು ನಮಗೆ ಗೊತ್ತಾಗೋದಿಲ್ಲ. ಇರಲಿ, ಭಕ್ತಿಭಾವ ಮುಖ್ಯ, ದೇಶಕಾಲ ತಾತ್ಪರ್ಯವಲ್ಲ ಅಂತ ಒಂದು ಎಲ್ಲಕ್ಕಿಂತ ದೊಡ್ಡ ಸಮಾಧಾನ ಇದೆ. ಅಲ್ಲಿಂದ ನಾವು ಆ ತಿಥಿ ನಿರ್ಣಯದ ಗೋಜಿಗೆ ಹೋಗಬೇಕಾಗಿಲ್ಲ. ಈ ಒಂದು ಕೃಷ್ಣನ ಜಯಂತಿಯ ಸಂದರ್ಭದಲ್ಲಿ ಕೃಷ್ಣನ ವ್ಯಕ್ತಿತ್ವದ ಬಗ್ಗೆ ಹೇಳೋದಕ್ಕೆ ಹೊರಟ್ರೆ ಅದು ಕೊನೆ ಮೊದಲಿಲ್ಲದ ಅಪಾರ ವಿಸ್ತೃತವಾದ ಸಂಗತಿ. ಅದನ್ನು ನಾನು ಹೆಚ್ಚು ಹೇಳಲಾರೆ. ಆದರೆ ಇಷ್ಟನ್ನಂತೂ ಹೇಳಬಲ್ಲೆ, ಜಗತ್ತಿನ ಅತ್ಯದ್ಭುತವಾದ ವ್ಯಕ್ತಿತ್ವ ಭಗವಾನ್ ಶ್ರೀಕೃಷ್ಣ. ಮಹಾಭಾರತದ ಪಾತ್ರಗಳನ್ನು ಕುರಿತು ಹೇಳುವಾಗ ವಿಸ್ತರಿಸಿದ್ದೆ ಅದನ್ನು. ಋಗ್ವೇದದಲ್ಲಿ ಕಂಡುಬರತಕ್ಕಂಥ ಒಬ್ಬ ಋಷಿಯ ಹೆಸರು ಕೂಡ ಕೃಷ್ಣ ಅಂತ ಉಂಟು. ಸಾಮವೇದಕ್ಕೆ ಸೇರಿರತಕ್ಕಂಥ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವ ದೇವಕಿ ಪುತ್ರ ಘೋರ ಅಂಗಿರಸರ ಶಿಷ್ಯನಾಗಿದ್ದ ಅಂತ ಗೊತ್ತಾಗುತ್ತದೆ. ಋಗ್ವೇದದ 8ನೇ ಮಂಡಲದಲ್ಲಿ 85ನೇ ಸೂಕ್ತ, 86ನೇ ಸೂಕ್ತ, 87ನೇ ಸೂಕ್ತಗಳಲ್ಲೆಲ್ಲ ಕೃಷ್ಣ ಅಂಗಿರಸನಿಗೆ ಸಂಬಂಧಪಟ್ಟಂಥದ್ದು ಆಗಿ ಕಂಡುಬರುತ್ತದೆ. ಹೀಗೆ ಅಷ್ಟು ಪ್ರಾಚೀನವಾದದ್ದು ಕೃಷ್ಣ ಅನ್ನುವ ಹೆಸರು. ಅಮರಕೋಶದಲ್ಲಿ ವಿಷ್ಣು ಪರ್ಯಾಯ ಶಬ್ದಗಳಲ್ಲಿ ಕೃಷ್ಣ ಸೇರಿದೆಯೇ ಹೊರತು ರಾಮ ಸೇರಿಲ್ಲ. ಅದು ಬಲರಾಮ ಅಂತ ಬೇರೆ ಉಂಟು. ಹಾಗೆ ನೋಡಿದಾಗ ವಿಷ್ಣುವಿನ ಜೊತೆಗೆ ಕೃಷ್ಣ ಸಮೀಕರಣ ಎಷ್ಟು ಪ್ರಾಚೀನ ಅಂತ ಗೊತ್ತಾಗುತ್ತದೆ. ಪಾಣಿನಿ ಸೂತ್ರಗಳಲ್ಲಿ ಕೂಡ ವಾಸುದೇವ ಅರ್ಜುನಾಭ್ಯಾಂ ಉನ್ ಅನ್ನುವ ಸೂತ್ರದಲ್ಲಿ ಕೃಷ್ಣನಿಗೆ ಪ್ರಾಶಸ್ತ್ಯ ಉಂಟು. ಅರ್ಜುನನಿಗಿಂತ ಮಿಗಿಲಾದವನು ಅನ್ನುವ ಭಾವ ಉಂಟು. ಮತ್ತು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಈ ಚತುರ್ವ್ಯೂಹಗಳು ಯಾವುದುಂಟು ಅದು ಬಹಳ ಪ್ರಾಚೀನವಾದದ್ದು. ಅಲ್ಲಿಯೂ ಕಂಡು ಬರತಕ್ಕಂಥದ್ದು ವಾಸುದೇವ ಅಂದರೆ ಎಲ್ಲರನ್ನೂ ತನ್ನೊಳಗೆ, ತನ್ನಲ್ಲಿ ಎಲ್ಲವನ್ನೂ ಕಾಣತಕ್ಕಂಥವನು.
ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗೋಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತ ಯಾವ ದರ್ಶನ ಇದೆ ಅದನ್ನು ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪತ್ಸ್ಯತೆ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಉತ್ತರಾರ್ಧ. ಅಲ್ಲಿ ಜ್ಞಾನವಂತನಾದವನು ವಾಸುದೇವನೇ ಸರ್ವಸ್ವವು ಅಂತ ಭಾವಿಸ್ತಾನೆ, ಅಂಥವನು ತುಂಬ ದುರ್ಲಭ ಅಂತ ಹೇಳುವ ಮಾತು ಬರ್ತದಲ್ಲ, ಅದನ್ನು ಕಂಡಾಗ ವಾಸುದೇವ ತತ್ವ ಎಷ್ಟು ಪ್ರಾಚೀನ ಅಂತ ಗೊತ್ತಾಗುತ್ತದೆ. ಭಾಗವತ ಸಂಪ್ರದಾಯ ಒಮ್ಮೆ ಒಂದು ತತ್ವ ಪ್ರಸಿದ್ಧವಾದರೆ ಅದನ್ನು ಎಲ್ಲರೂ ಹೈಜಾಕ್ ಮಾಡ್ತಾರೆ. ಆ ರೀತಿಯಲ್ಲೇ ಬೌದ್ಧರು ಜೈನರು ಎಲ್ಲ ಕೂಡ ಇದನ್ನು ಲಪಟಾಯಿಸೋದಕ್ಕೆ ನೋಡಿದರು. ಅದು ಉಂಟು, ತಪ್ಪಿಲ್ಲ, ಒಳ್ಳೆಯದನ್ನು ತಗೊಳ್ಳಿ. ಆದರೆ ತಮ್ಮಿಂದಲೇ ಎಲ್ಲ ಕಡೆಗೂ ಪ್ರಸರಿಸಿದ್ದು ಅಂತ ಅನ್ನುವುದನ್ನು ಹೇಳದೇ ಇದ್ದರೆ ಸಾಕು. ದೇ ಹ್ಯಾವ್ ಟು ಗಿವ್ ಡ್ಯೂ ಕ್ರೆಡಿಟ್ಸ್ ಆ್ಯಂಡ್ ಅಕ್ನಾಲಜ್ಮೆಂಟ್ಸ್, ಅದನ್ನು ಮಾಡಬೇಕಾಗುತ್ತದೆ. ಜೈನರ ನೇಮಿನಾಥ ಯಾವನಿದ್ದಾನೆ, ಅರಿಷ್ಟ ನೇಮಿ ಅಂತ ಹೇಳ್ತೀವಿ, ಆ ನೇಮಿನಾಥನ ಸೋದರ ಮಾವನ ಮಗ ಶ್ರೀಕೃಷ್ಣ ಅಂತ ಗೊತ್ತಾಗುತ್ತದೆ. ತ್ರಿಷಷ್ಟಿ ಶಲಾಕ ಪುರುಷರಲ್ಲಿ ಒಬ್ಬ ವಾಸುದೇವ, ಪ್ರತಿವಾಸುದೇವ, ಬಲದೇವ ಮತ್ತು ತೀರ್ಥಂಕರರು ಅಂತೆಲ್ಲ 63 ಜನ ಇದ್ದಾರೆ ಅಂತ ಜೈನರಲ್ಲಿ ಉಂಟಲ್ಲ, ಅಲ್ಲಿ ಕೂಡ ಕಾಣಿಸ್ತಕ್ಕಂಥದ್ದಾಗಿದೆ. ನಮ್ಮ ಅನೇಕ ಪುರಾಣಗಳಲ್ಲಿ ಉಂಟು. ಮಹಾಭಾರತ ಪುರಾಣವೂ ಹೌದು, ಇತಿಹಾಸವೂ ಹೌದು, ಕಾವ್ಯವೂ ಹೌದು, ಶಾಸ್ತ್ರವೂ ಹೌದು, ವೇದವೂ ಹೌದು, ಎಲ್ಲ ಆಗಿದೆ. ಅದು ಅದರ ಪರಿಶಿಷ್ಟಭೂತವಾದ ಹರಿವಂಶ ಮತ್ತು ಅದರ ಕಿಂಚಿತ್ ವಿಸ್ತೃತ ರೂಪವಾದ ವಿಷ್ಣು ಪುರಾಣ, ತದ್ವಿಸ್ತೃತ ರೂಪವಾದ ಮಹಾಭಾಗವತ ಪುರಾಣ, ಅದಲ್ಲದೆ ಬ್ರಹ್ಮಾಂಡ ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮವಿವರ್ತ ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ, ವಾಯುಪುರಾಣದಲ್ಲಿ, ಪದ್ಮಪುರಾಣದಲ್ಲಿ, ಹೀಗೆ ಅನೇಕ ಪುರಾಣಗಳಲ್ಲಿ ಕೃಷ್ಣನ ಉಲ್ಲೇಖ ಬರುತ್ತದೆ. ಪತಂಜಲಿಗಳ ಮಹಾಭಾಷ್ಯಕ್ಕೆ ಪತಂಜಲಿ ಮುನಿಗಳ ಮಹಾಭಾಷ್ಯದಲ್ಲಿ ಪಾಣಿನಿ ಸೂತ್ರ ವ್ಯಾಖ್ಯಾನ, ಅಲ್ಲಿ ಕಂಸಂ ಜಘಾನ ಕೃಷ್ಣ ಕಂಸಂ ಘಾತಯತಿ ಬಲಿಂ ಬಂಧಯತಿ ಅಂತ ಜಘಾನ ಕಂಸಂ ಕಿಲ ವಾಸುದೇವ ಇತ್ಯಾದಿ ಮಾತುಗಳಲ್ಲಿ ಮತ್ತೆ ಮತ್ತೆ ಈ ಭಾಗವತದ ಕಥೆ, ಕೃಷ್ಣನ ಕಥೆ ಎಲ್ಲ ಕಂಡು ಬರ್ತದೆ. ಸಂಕರ್ಷಣ ದ್ವಿತೀಯಸ್ಯ ಬಲಂ ಕೃಷ್ಣಸ್ಯ ವರ್ಧತಾಂ ಅನ್ನುವಂಥ ಮಾತುಗಳು ಮತ್ತೆ ಮಹಾಭಾಷ್ಯದಲ್ಲಿ ಉಲ್ಲೇಖವಾಗುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಹಿಲಿಯೋದೋರಸ್ ಅಂತ ಒಬ್ಬ ಗ್ರೀಕ್ ನಾಯಕ, ಅವನು ಬ್ಯಾಸ್ ನಗರ ಅಂತ ಬರೀತಾನೆ, ಅದು ವಿದಿಶಾ. ಆ ವಿದಿಶಾ ನಗರದಲ್ಲಿ ಕಂಬಬಾಬಾ ಅಂತ ಈಗಲೂ ಕಂಬ ಕಾಣಿಸುತ್ತೆ. ಆ ಸ್ತಂಭದ ಮೇಲೆ ಬ್ರಾಹ್ಮಿ ಲಿಪಿಯಲ್ಲಿ ವಿಷ್ಣು ಧ್ವಜವನ್ನು ಸ್ಥಾಪನೆ ಮಾಡಿರೋದು ಗೊತ್ತಾಗುತ್ತೆ. ಅಲ್ಲಿ ಪರಮ ಭಾಗವತೋತ್ತಮನಾಗಿ ವಾಸುದೇವ ಕೃಷ್ಣನ ಭಕ್ತನಾಗಿದ್ದ, ಅವನನ್ನು ಭಗವಾನ್ ಸರ್ವೇಶ್ವರ ಅಂತೆಲ್ಲ ಹೇಳಿದ್ದಾನೆ, ದೇವದೇವ ಅಂತ ಗೊತ್ತಾಗುತ್ತದೆ. ಹೀಗೆ ಅನೇಕತ್ರ ನಮಗೆ ತಿಳಿಯುತ್ತದೆ. ಮತ್ತೆ ಕೃಷ್ಣ ಬಲರಾಮರು ಕೃಷಿ ಗೋರಕ್ಷೆಗಳ ಪ್ರಧಾನ ದೇವತೆಗಳಾಗಿ ಸರ್ವತ್ರ ಕಂಡುಬರುತ್ತಾರೆ. ವೈಶ್ಯ ದೇವತೆಗಳು ಅಂತ ಹೇಳ್ಬೋದು. ಕೃಷಿ ಗೋರಕ್ಷಾ ವಾಣಿಜ್ಯಗಳು ವೈಶ್ಯ ಸಂಬಂಧಿಯಾದದ್ದು. ಹಾಗೆಂತ ನೋಡಿದಾಗ ಬಲರಾಮ ಕೃಷಿಯ ದೇವತೆ, ಕೃಷ್ಣ ಪಾಶುಪಾಲ್ಯದ ದೇವತೆಯಾಗಿ ಕೂಡ ಕಾಣಿಸ್ತಾನೆ. ಮತ್ತೆ ವಾಣಿಜ್ಯಕ್ಕೆ ಇಂದ್ರಂ ವಣಿಜಂ ವಯಂ ಹವಾಮಹೆ ಅಂತ ಇರೋದ್ರಿಂದ ಇಂದ್ರನ ಪುತ್ರ ಅರ್ಜುನ ಕಾಣಿಸಿಕೊಳ್ತಾನೆ. ಕೃಷ್ಣಾರ್ಜುನರ ಸಂಬಂಧ ಹೀಗೆ ಕೃಷಿ ಗೋರಕ್ಷಾ ವಾಣಿಜ್ಯ ರೂಪವಾಗಿ ಕೃಷ್ಣ ಬಲರಾಮ ಅರ್ಜುನ ಈ ತ್ರಿತಯ ಸಮೀಕರಣ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಬಹಳ ಸುಂದರವಾದಂಥ ಸಾಮರಸ್ಯ ಅದು. ಅದಲ್ಲದೆ ನಾವು ಕೃಷ್ಣನ ವ್ಯಕ್ತಿತ್ವವನ್ನು ಕುರಿತು ಇನ್ನೂ ಬೇಕಾದಷ್ಟು ಆಗಮಗಳಲ್ಲಿ ನೋಡ್ತೀವಿ. ವೈಷ್ಣವಾಗಮಗಳಲ್ಲಿ, ಶೈವಾಗಮಗಳಲ್ಲಿ ಎಲ್ಲ ಕಡೆ ಕಾಣ್ತೀವಿ. ಇತಿಹಾಸ ಪುರಾಣಗಳಲ್ಲಿ ನರನಾರಾಯಣ ರೂಪದಿಂದ ಕೃಷ್ಣಾರ್ಜುನರ ಅವಿನಾಭಾವದ ಸಂಬಂಧವನ್ನು ನಾವು ಕಾಣ್ತೀವಿ. ಆಮೇಲೆ ಆ ಕೃಷ್ಣಾರ್ಜುನರ ಸಂಬಂಧವನ್ನು ನಾನು ಹಿಂದೆಯೂ ಹೇಳಿದ್ದೆ. ರಥರೂಪಕ ಅಂತ ಮೊನ್ನೆ ದಿವಸ ಜಗನ್ನಾಥ ರಥಕ್ಕೆ ಕುರಿತಾದದ್ದು. ಆ ದ್ವಾಸುಪರ್ಣ ಮಂತ್ರದ ಸಾಕಾರವಾಗಿ ಜೀವಾತ್ಮನಾಗಿ ಅರ್ಜುನ, ಪರಮಾತ್ಮನಾಗಿ ಕೃಷ್ಣ, ಆ ಪಿಪ್ಪಲ ವೃಕ್ಷವೇ ರಥ ಅನ್ನುವಂತೆ ಆ ನರನಾರಾಯಣ ಸಂಬಂಧವನ್ನು ನಾವು ನೋಡ್ತೀವಿ. ಆಮೇಲೆ ನಾವು ಕಾಣತಕ್ಕಂಥದ್ದು ಶ್ರೀಕೃಷ್ಣನ ವ್ಯಕ್ತಿತ್ವದಲ್ಲಿ ಆತನ ಆಕರ್ಷಣ ಮತ್ತು ಸಂಸ್ಕರಣದ 2 ಆಯಾಮ ಉಂಟಲ್ಲ. ಕರ್ಷಣಾತ್ ಕೃಷ್ಣ ಅಂತ. ಕರ್ಷಣ ಅಂದರೆ ಸೆಳೆತ ಮತ್ತು ಉಜ್ಜುವಿಕೆ, ಸಂಸ್ಕರಣ ಅಂತ ಈ 2 ಭಾವಗಳು ಉಂಟು ಅಂತ. ಕೃಷತೇರ್ ವಿಲೇಖನಾದ್ ಅರ್ಥಸ್ಯ ರೂಪಂ ಭಕ್ತಜನ ಪಾಪಾದಿ ದೋಷಾಕರ್ಷಣಾತ್ ಕೃಷ್ಣ ಅಂತ ಶಂಕರ ಗೀತಾಭಾಷ್ಯದಲ್ಲಿ ನಾವು ನೋಡ್ತೀವಿ. ಶಂಕರ ಭಗವತ್ಪಾದರ ಗೀತಾಭಾಷ್ಯದಲ್ಲಿ ಕೃಷತೇರ್ ವಿಲೇಖನಾರ್ಥಸ್ಯ ಅಂದರೆ ಉಜ್ಜುವಿಕೆ ಅಂತ, ಮತ್ತು ಭಕ್ತಜನ ಪಾಪಾದಿ ದೋಷ ಆಕರ್ಷಣ, ಅದನ್ನೆಲ್ಲವನ್ನು ಆಕರ್ಷಿಸಿ ದೂರ ಮಾಡಿಬಿಡ್ತಾನೆ ಅಂತ. ಆ ಅಟ್ರಾಕ್ಷನ್ ಆ್ಯಂಡ್ ರಿಫೈನ್ಮೆಂಟ್ ಅಂತ ಮತ್ತೆ ಮತ್ತೆ ನಾನು ಹೇಳ್ತಾ ಬಂದಿದ್ದೀನಿ.
ಮತ್ತೆ ನೋಡಿ ಆ ನಾಗಪೂಜೆ ಯಾವ ಥರ ಇದೆ ಅಂದರೆ, ಸಂಕರ್ಷಣ ಅವನು ನಾಗ ಸ್ವರೂಪಿಯಾಗಿರ್ತಕ್ಕಂಥವನು, ಅವನು ಶೇಷ, ಅವನ ಮೇಲೆ ಕೃಷ್ಣನ ಶಯನ. ಈ ರೀತಿಯಾಗಿ ಕೃಷ್ಣನ ಜೊತೆಗೆ ಮತ್ತೆ ಮತ್ತೆ ಹಿತಕಾರಿಯಾಗಿ ಅಹಿತಕಾರಿಯಾಗಿ ಸರ್ಪ ಸಹವಾಸ ಬರುತ್ತದೆ. ಹಿತಕಾರಿಯಾಗಿ ಅವನು ಹುಟ್ಟಿದೊಡನೆ ಶೇಷ ಬರತಕ್ಕಂಥದ್ದು, ಅವನಿಗೆ ಛತ್ರವಾಗಿ ಬೆಂಗಾವಲಾಗಿ ಯಮುನೆಯನ್ನು ದಾಟುವಾಗ, ಮತ್ತೆ ಕಾಲಿಯ ಪ್ರತಿಕೂಲವಾಗಿ ಬಂದದ್ದು, ಹೀಗೆ ಹಲವು ಕಡೆ ಕಾಣಸಿಗುತ್ತದೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೂಡ ಸಂಕರ್ಷಣ ವಾಸುದೇವಾದಿಗಳ ದೇವಸ್ಥಾನವನ್ನು ನಗರಗಳಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತದೆ. ಬೌದ್ಧ ಸಾಹಿತ್ಯದಲ್ಲಿ ಘಟಜಾತಕದಲ್ಲಿ ಬರುತ್ತದೆ. ಅವನೊಬ್ಬ ಋಷಿ, ಬುದ್ಧನ ಪೂರ್ವ ರೂಪದವನಾಗಿದ್ದ, ಮಧುರೆ ರಾಜವಂಶಕ್ಕೆ ಸೇರಿದ್ದ, ದೇವಗರ್ಭ ಅಂತ ತಾಯಿ, ಉಪಸಾಗರ ಅಂತ ತಂದೆ, ನಂದಗೋಪ ಅಂತ ಒಬ್ಬ ದಾಸಿ ಬಳಸಿದ್ದು ಅಂತಕ್ಕಂಥದ್ದು ಹೀಗೆಲ್ಲ ಕಾಣಿಸಿಕೊಳ್ಳುತ್ತದೆ. ಆಮೇಲೆ ನಾವು ಕೃಷ್ಣನ ಮಹಾಭಾರತದಲ್ಲಂತೂ ಸರ್ವೋತ್ಕೃಷ್ಟವಾದ ಪರಿಪೂರ್ಣ ವ್ಯಕ್ತಿತ್ವದಲ್ಲಿ ಕಾಣ್ತೀವಿ. ಹಾಗಲ್ಲದೆ ಭಾಗವತಾದಿಗಳಲ್ಲಿ ನೋಡಿದ್ರೆ ಲೀಲಾಮಾನುಷವಾದ ಅತಿಶಯವಾದ ದಿವ್ಯ ಪುರುಷನಾಗಿ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾಗಿ ಪ್ರತಿ ಹೆಜ್ಜೆಗೂ ಅವನು ಪವಾಡಗಳನ್ನು ಮಾಡುವನಾಗಿ ಕಾಣಿಸ್ತಾನೆ. ಹರಿವಂಶವನ್ನು ಇಟ್ಟುಕೊಂಡು ನೋಡಿದಾಗ ಒಂದು ಸಮನ್ವಯವನ್ನು ಕೂಡ ನಾವು ನೋಡಬಹುದು. ರಾಧೆ ಆಮೇಲೆ ಬಂದದ್ದು. ರಾಧಾಷ್ಟಮಿ ಅಂತ ಮುಂದೆ ಒಂದು ಪರ್ವ ಬರುತ್ತದೆ. ಭಾಗವತ, ಹರಿವಂಶ, ವಿಷ್ಣು ಪುರಾಣಾದಿಗಳಲ್ಲಿ ಕಾಣಿಸಿಕೊಳ್ಳದ ರಾಧೆ ಬ್ರಹ್ಮವಿವರ್ತ ಪುರಾಣದಲ್ಲಿ, ಬ್ರಹ್ಮಪುರಾಣದಲ್ಲಿ ಎಲ್ಲ ತೋರಿಕೊಳ್ತಾಳೆ. ಆಕೆ ಸಮಗ್ರವಾದ ಸಮರ್ಪಣೆ ಅಂತ ಅನ್ನುವ ಸಂಕೇತವಾಗಿ ಅಂತ ಗೊತ್ತಾಗುತ್ತದೆ. ಹೀಗೆ ಒಂದು ಕಡೆಗೆ ಋಷಿ ನರನಾರಾಯಣರಲ್ಲಿ ಋಷಿ ಬ್ರಾಹ್ಮಣ ಆಗಿ, ಮತ್ತೊಂದು ಕಡೆ ಯಾದವ ಯದುವಂಶೀಯ ಮಹಾವೀರ ವಾರ್ಷ್ಣೇಯ ಶೌರಿ ಅಂತೆಲ್ಲ ವೃಷ್ಣಿವಂಶ ಪ್ರದೀಪಕ ಅಂತ ಸುಕ್ಷತ್ರಿಯನಾಗಿ ಕಾಣಿಸ್ಕೊಳ್ತಾನೆ. ಇನ್ನೊಂದು ಕಡೆ ನಂದ ಮತ್ತು ಯಶೋದೆಯರ ಮಗನಾಗಿ ಗೋಪಾಲಕ ಅನ್ನುವ ವೈಶ್ಯವೃತ್ತಿಯಾಗಿ ಕೂಡ ತೋರಿಕೊಳ್ತಾನೆ. ಆಗ ಮೂರೇ ವರ್ಣ ಇದ್ದದ್ದು, ಬ್ರಹ್ಮಕ್ಷತ್ರ ವಿಷಃ ಅಂತ ಕರೀತಾರೆ ವೇದಗಳಲ್ಲಿ. ಹೀಗೆ ತ್ರೈವರ್ಣಿಕ ಸಾಕಾರವೂ ಕೂಡ ಸ್ವರೂಪವು ಕೃಷ್ಣನಲ್ಲಿ ತೋರ್ಕೊಳ್ಳುತ್ತೆ. ಅದೊಂದು ಬಹಳ ವಿಶಿಷ್ಟತೆ. ರಾಮನಿಗೆ ಇಲ್ಲದ ಬ್ರಾಹ್ಮ ಮತ್ತು ವೈಶ್ಯಗಳ ಆಯಾಮ ಕೃಷ್ಣನಿಗೆ ಇದೆ. ಇದು ಆ ವ್ಯಕ್ತಿತ್ವದ ಪರಿಪೂರ್ಣತೆಯ ಒಂದು ಮಹಾಲಕ್ಷಣ ಅಂತ ನಮಗೆ ಗೊತ್ತಾಗುತ್ತದೆ. ಮಹಾಭಾರತದಲ್ಲಂತೂ ಆತನ ಅಮೋಘವಾದ ವ್ಯಕ್ತಿತ್ವದಲ್ಲಿ ನಾವು ಎಲ್ಲಿಯೂ ಕೂಡ ಶುಷ್ಕಾಲೌಕಿಕವನ್ನು ಕಾಣೋಲ್ಲ. ರಸಮಯವಾದ ಅಲೌಕಿಕ, ಅದು ಲೋಕೋತ್ತರ ಅಂತ ಹೇಳಬಹುದಾದ ರೀತಿಯಲ್ಲಿ ಕಾಣಿಸುತ್ತದೆ. ಸಮರ್ಥ ನಾಯಕತ್ವದ ಲಕ್ಷಣ ಏನು, ಇಡೀ ಸಮುದಾಯವನ್ನು ಮುಂದುವರೆಸುವ ಬಗೆ ಎಂಥದ್ದು, ಅದಕ್ಕೆ ದಿಕ್ಸೂಚಿಯಾಗುವಂಥದ್ದೇನು ಅನ್ನೋದರೊಳಗೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನುವುದನ್ನು ಒಪ್ಪುವಂಥ ರೀತಿಯಲ್ಲಿ ಮಾಡುತ್ತದೆ. ಅದನ್ನೆಲ್ಲ ನಾವು ಕಂಡೇ ಇದ್ದೀವಿ. ಆತನ ಧ್ಯಾನಶೀಲತೆ, ನಿತ್ಯವೂ ಆತ ಧ್ಯಾನ ಮಾಡ್ತಾ ಇದ್ದ. ಅದನ್ನೆಲ್ಲ ನಾವು ಮತ್ತೆ ಶಾಂತಿ ಪರ್ವದ ಆರಂಭದಲ್ಲಿಯೇ ರಾಜಧರ್ಮಾನುಶಾಸನ ಉಪಪರ್ವದಲ್ಲಿ ಕಾಣ್ತೀವಿ. ಅವನು ಹೇಗಿದ್ದ, ನಿಗೃಹೀತೋ ಹಿ ವಾಯುಸ್ತೆ ಪಂಚಕರ್ಮ ಶರೀರಗ ಇಂದ್ರಿಯಾಣಿ ಪ್ರಸನ್ನಾನಿ ಮನಸ್ಸಿ ಸ್ಥಾಪಿತಾನಿತೆ ವಾಕ್ಚ ಸತ್ತುಂಚ ಗೋವಿಂದ ಬುದ್ಧೌ ಸಂವೇಶಿತಾನಿತೆ ಸರ್ವೇ ಚೈವ ಗುಣಾದೇವ ಕ್ಷೇತ್ರಜ್ಞೇತೆ ನಿವೇಶಿತ ಅಂತ ತಾನು ಎಲ್ಲವೂ ತಾನು ಅನ್ನುವಂಥ ರೀತಿಯಲ್ಲಿ ಯಥಾ ದೀಪೋ ನಿವಾಸಸ್ಥೋ ನಿರಿಂಗೋ ಜ್ವಲತೆ ತಥಾ ಪುನಃ ತಥಾ ಭಗವನ್ ದೇವ ಪಾಷಾಣ ಇವ ನಿಶ್ಚಲ ಯಥಾ ದೀಪೋ ನಿವಾಸಸ್ಥೋ ನೇಂಗತೆ ಸೋಪಮಾದೃತ ಗೀತೆಯ ವಾಕ್ಯದಂತೆ ಇಲ್ಲಿ ನಿಶ್ಚಲವಾಗಿ ಹೊಯ್ದಾಡದೆ ಸೊಡ್ರ ನಿಂತಂತೆ ನೀನು ನಿಂತಿದ್ದೀಯಾ, ಒಂದು ಶಿಲಾ ಖಂಡದಂತೆ ಕಾಣಿಸ್ತಾ ಇದೆಯಾ ಅಂತ. ಈ ಯೋಗ ಅವನದು ಬಹಳ ಮುಖ್ಯವಾಗಿದ್ದು. ನಚಶಕ್ಯಂ ಪುನರ್ವಕ್ತು ಅಶೇಷೇಣ ಧನಂಜಯ ಪರಂ ಹಿ ಬ್ರಹ್ಮಕಥಿತಂ ಯೋಗಯುಕ್ತೇನ ತನ್ಮಯ ಅಂತ ಅನುಗೀತೆನಲ್ಲಿ ಹೇಳ್ತಾನೆ. ಮತ್ತೊಮ್ಮೆ ನಾನು ಗೀತೆಯನ್ನು ರಿಪೀಟ್ ಮಾಡೋಲ್ಲ, ಒಂದು ದಿವ್ಯವಾದ ಸ್ಥಿತಿನಲ್ಲಿದ್ದೆ ನಾನು. ಶ್ರಾವಿತಸ್ತ್ವಂ ಮಯಾ ಗುಹ್ಯಂ ಜ್ಞಾಪಿತಶ್ಚ ಸನಾತನಂ ಅಬುದ್ಧ್ಯಾ ನಾಗ್ರಹೀಯಸ್ತ್ವಂ ತನ್ಮೇ ಸುಮಹದ ಅಪ್ರಿಯಂ. ನಾನು ಇಂಥದ್ದು ಒಂದು ಇಂಟೆನ್ಸ್ ಮೂಡ್ ಆಫ್ ಇನ್ಸ್ಪಿರೇಷನ್, ಅದರೊಳಗೆ ಹೇಳಿದ್ದನ್ನು ನೀನು ಮರೆತು ಬಿಟ್ಟೆ ಅಂತ ನನಗೆ ಬೇಜಾರಾಗಿದೆ. ಸುಮಹದ ಅಪ್ರಿಯಂ, ನನಗೆ ಬೇಸರವಾಯಿತು, ನೀನು ಈ ಕಿವಿಯಲ್ಲಿ ಕೇಳ ಆ ಕಿವಿನಲ್ಲಿ ಬಿಟ್ಟೆ ಅಂತನಲ್ಲ. ಇಂಥ ಒಂದು ಧ್ಯಾನಶೀಲತೆಯ ಮನಸ್ಸಿನಲ್ಲಿ ಇದ್ದದ್ದು ಅನ್ನೋದರಿಂದ ಗೊತ್ತಾಗುತ್ತದೆ. ಆ ಬಗ್ಗೆ ಒಬ್ಬ ಧ್ಯಾನದ ಯೋಗಿಯಾಗಿ ನಾವು ಅವನನ್ನು ನೋಡ್ತೀವಿ. ಅವನು ಯಾರು ಅಂತಂದರೆ ಗೀತೆಯಲ್ಲಿಯೇ ಬರುತ್ತದೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅನ್ನುವ ದೃಷ್ಟಿ ಇದೆಯಲ್ಲ, ಅದು ತುಂಬ ದೊಡ್ಡದಾಗಿರ್ತಕ್ಕಂಥ ಕೃಷ್ಣನ ವ್ಯಕ್ತಿತ್ವ. ಇನ್ನು ಆತ ಆಭೀರ ಕುಲ ಸಮುತ್ಪನ್ನ, ಆಭೀರ ಅಂತ ಗೊಲ್ಲರಲ್ಲಿ ವರೇಣ್ಯನಾದವನು. ಆಭೀರರು ಅಂತ ಒಂದು ಪಂಗಡ ಕೂಡ ನಮಗೆ ಗೊತ್ತಾಗುತ್ತದೆ. ಮಧ್ಯ ಪಶ್ಚಿಮ ಭಾರತಗಳ ಆಸುಪಾಸಿನಲ್ಲಿ ಇದ್ದಂಥದ್ದು. ಈ ಮಾಹಿಷ್ಮತಿಯಿಂದ ಮೊದಲುಗೊಂಡು ಭೃಗು ಕಚ್ಚದವರೆಗೂ ವ್ಯಾಪ್ತವಾದದ್ದು. ಆ ಪ್ರಾಂತದವರು ಆರಾಧನೆ ಮಾಡ್ತಾ ಇದ್ದ ವ್ಯಕ್ತಿ ಕೂಡ ಈ ಕೃಷ್ಣನಲ್ಲಿ ಸಮೀಕೃತವಾಗಿದೆ ಅಂತ ಗೊತ್ತಾಗುತ್ತದೆ. ಅಲ್ಲಿ ನಮಗೆ ಆಭೀರ ಅನ್ನುವಲ್ಲಿ ಶೂದ್ರತ್ವ ಕೂಡ ಕಾಣಿಸಿಕೊಳ್ಳುತ್ತದೆ. ಹೀಗೆ
ಎಲ್ಲ ರೀತಿಯಾದ ವರ್ಣಗಳನ್ನು ಕೃಷ್ಣನಲ್ಲಿ ನಾವು ಕಾಣುವುದಾಗಿದೆ. ಮತ್ತು ಜಗನ್ನಾಥ ಕ್ಷೇತ್ರದ್ದು ನಾನು ಹೇಳಿದ್ದೆ, ವಿಷ್ಣು ಸಂಕೇತವಾಗಿ ಶಿವ, ಕೃಷ್ಣ, ಬಲಭದ್ರ ಶಿವ ಸಂಕೇತವಾಗಿ ಮತ್ತು ಸುಭದ್ರೆ ಶಕ್ತಿ ಸಂಕೇತವಾಗಿ ಕಾಣಿಸ್ಕೊಳ್ತಾಳೆ ಅಂತ. ಹೀಗೆ ತ್ರಿಮೂರ್ತಿ ಸಮಾಹಾರದಂತೆ, ತ್ರಿಶಕ್ತಿ ಸಮಾಹಾರದಂತೆ ಕೂಡ ನಾವು ನೋಡ್ತೀವಿ. ಒಟ್ಟಿನಲ್ಲಿ ಕೃಷ್ಣನ ವ್ಯಕ್ತಿತ್ವ ಬಹು ಮನೋಹರವಾದದ್ದು, ತುಂಬ ರೋಚಕ ಗಹನವಾದದ್ದು. ಆತನನ್ನು ಆರಾಧನೆ ಮಾಡುವುದಕ್ಕೆ ಅಂತ ಒಂದು ವಿಶೇಷವಾದ ದಿವಸವನ್ನು ನಾವು ಇಟ್ಟುಕೊಂಡ್ವಲ್ಲ, ಅದು ನಮ್ಮ ಭಾಗ್ಯ ಅಂತ ಅನಿಸುತ್ತದೆ. ಅಂಥ ಒಂದು ದಿವ್ಯವಾದ ದಿವಸ ಶ್ರೀಕೃಷ್ಣ ಜಯಂತಿ ಅಥವಾ ಶ್ರೀಕೃಷ್ಣ ಅಷ್ಟಮಿ ಅಂತ ಪ್ರಸಿದ್ಧವಾದದ್ದು. ಪಿ ವಿ ಕಾಣೆಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿಯೇ ಅವರ ಸಹಜವಾದ ಗಂಭೀರ ದೃಷ್ಟಿಯಲ್ಲಿಂದ ಆ ಹೊತ್ತಿಗೆ ಪಾಶ್ಚಾತ್ಯರು ಮಾಡಿದ ವಿವೇಕಗಳು ಏನು ಅಂತ ಹೇಳ್ತಾರೆ. ತುಂಬ ಕಡೆ ಹೇಳ್ತಾ ಬರ್ತಾರೆ. ಸಂದರ್ಭತ್ವೇನ ಒಂದನ್ನು ಹೇಳ್ತೀನಿ. ಜರ್ಮನ್ ದೇಶದ ವಿದ್ವಾಂಸ ಎ ವೇಬರ್ ಅಂತ ಇದ್ದಿದ್ದು, ಅರ್ಥರ್ ವೇಬರ್ ಅಂತ. ಮಹಾ ಸಣ್ಣ ಬುದ್ಧಿಯ ವ್ಯಕ್ತಿ ಆತ. ಅದನ್ನು ಕುರಿತು ಎಷ್ಟು ಹೇಳಿದ್ರೂ ಸಾಲದು. ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರಂತೂ ತಮ್ಮ ಶ್ರೀಕೃಷ್ಣ ಚರಿತ್ರ ಅನ್ನುವ ಬಂಗಾಳಿ ಭಾಷೆಯ ಗ್ರಂಥದಲ್ಲಿ ಆತನ ಜನ್ಮ ಜಾಲಾಡ್ತಾರೆ. ಆತ ಬರ್ಲಿನ್ ನಗರದಲ್ಲಿದ್ದ ವಿದ್ವಾಂಸ. ಆತ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಕೃಷ್ಣನ ಪೂಜೆ ಮಾಡುವಾಗ ಅಷ್ಟಮಿಯಂದು ಯಶೋದೆಯನ್ನು ಇಟ್ಟು ಪೂಜೆ ಮಾಡಬೇಕು, ಯಶೋದೆಯ ಕೈನಲ್ಲಿ ಕೃಷ್ಣ ಮಗುವಾಗಿದ್ದಂಥ ರೀತಿಯ ವಿಗ್ರಹ ಇಡಬೇಕು ಅಂತ ಒಂದು ಒಕ್ಕಡೆ ಬರುತ್ತೆ. ಅದನ್ನು ನೋಡಿಕೊಂಡು ಒಂದು ಸಿದ್ಧಾಂತ ಮಾಡಿಬಿಡ್ತಾರೆ. ಏನಂದರೆ ಮೇರಿಯ ಕೈನಲ್ಲಿರ್ತಕ್ಕಂಥ ಕೃಷ್ಣ ಮದೊನ್ನಾಯಿಂದ ಪ್ರಭಾವಿತವಾದದ್ದು ಅಂತ. ಅದಕ್ಕಂತೂ ಕಾಣಿಯವರು ಚೆನ್ನಾಗಿ ದಿಗ್ಬಲಿ ಹಾಕಿಬಿಡ್ತಾರೆ ವೇಬರ್ನ. ಇದೆಷ್ಟು ಪ್ರಾಚೀನ, ಅದೆಷ್ಟು ನವೀನ. ಮದೊನ್ನ ಅನ್ನುವಂಥದ್ದು ಆಗಿದ್ದೇ ಮೆಡಿವಲ್ ಟೈಮ್ಸಲ್ಲಿ, ಅದಕ್ಕಿಂತ ಹಿಂದೆ ಆ ಕಲ್ಪನೆಯೂ ಬಂದಂತೆ ಇಲ್ಲ. ಆ ಚಿತ್ರ, ಆ ಶಿಲ್ಪ ಇವೆಲ್ಲ ನಿರ್ಮಾಣವಾಗಿದ್ದು ಹೆಚ್ಚಂದರೆ ಈ ಕಾಲಕ್ಕಿಂತ ಒಂದು 600ರಿಂದ 800 ವರ್ಷಕ್ಕೆ ಹಿಂದೆ, ಅದರ ಮುಂಚಿಂದಲ್ಲ. ಆದರೆ ಇವು ಅದಕ್ಕೂ ಪ್ರಾಚೀನ, 1200 ವರ್ಷಗಳ ಹಿಂದಿನ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಕಾಣಿಸ್ಕೊಳ್ಳುತ್ತವೆ. ಯಶೋಧ ಕೃಷ್ಣ ಮತ್ತು ಪ್ರಾಚೀನವಾಗಿ ತೋರಿಕೊಳ್ತಕ್ಕಂಥದ್ದು. ಹಾಗಾಗಿ ತಾಯಿ ಕೈನಲ್ಲಿ ಮಗು ಇರುವಂಥ ಶಿಲ್ಪವನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ಅಲ್ಲಿವರೆಗೂ ಹೋಗುವಂಥ ಕಲ್ಪನಾ ದಾರಿದ್ರ್ಯ ನಮ್ಮ ಭಾರತೀಯ ಶಿಲ್ಪಗಳಿಗೂ ಚಿತ್ರಕಾರರಿಗೂ ಇರಲಿಲ್ಲ ಅಂತೆಲ್ಲ ಬೈತಾರೆ. ಅಂದರೆ ಆ ಕ್ರಿಸ್ತ ಅನ್ನೋ ಶಬ್ದ, ಕೃಷ್ಣ ಅನ್ನೋ ಶಬ್ದ, ಅದಕ್ಕಿರ್ತಕ್ಕಂಥ ಹೋಲಿಕೆ, ಅದನ್ನೆಲ್ಲ ಇಟ್ಟುಕೊಂಡು ಬಾಯಿಗೆ ಬಂದಂತೆ ಕಲ್ಪನೆ ಮಾಡಿರುವಂಥದ್ದನ್ನೆಲ್ಲ ಹೇಳ್ತಾರೆ. ಮತ್ತು ಶ್ವೇತದ್ವೀಪದಲ್ಲಿ ನಾರಾಯಣ ಇರ್ತಾನೆ ಅನ್ನೋದನ್ನು ಇಟ್ಕೊಂಡು ಅದು ಬಿಳಿಯ ಜನರು ಅಂತೆಲ್ಲ ಭಾವಿಸಿಕೊಳ್ಳೋದು, ಅದು ತುಂಬ ಅಸಂಗತವಾದದ್ದು. ಶ್ವೇತದ್ವೀಪ ಕಲ್ಪನೆಯ ದ್ವೀಪವೇ ಹೊರತು ವಾಸ್ತವದ್ದಲ್ಲ. ಅಲ್ಲಿ ಮರ ಗಿಡಗಳು ಎಲ್ಲ ಬೆಳ್ಳಗಿರುತ್ತವೆ ಅಂತ ಬರುತ್ತೆ. ಅಂಥದ್ದೆಲ್ಲೂ ಉಂಟು ಯುರೋಪ್ನಲ್ಲಿ. ಹೀಗಾಗಿ ಇದನ್ನು ಬಾಯಿಗೆ ಬಂದಂತೆ ತಮ್ಮ ಮೂಗಿನ ನೇರಕ್ಕೆ ತಾವು ಚಿತ್ರಣ ಮಾಡಬಾರದು ಅನ್ನುವ ಮಾತನ್ನು ತುಂಬ ತುಂಬ ಮಾರ್ಮಿಕವಾಗಿ ಆಕ್ಷೇಪಿಸಿ ಹೇಳ್ತಾರೆ. ಇನ್ನು ಈ ಕೃಷ್ಣಾಷ್ಟಮಿ ಅಥವಾ ಕೃಷ್ಣ ಜಯಂತಿಯನ್ನು ಮಾಡುವುದು ಸಾಮಾನ್ಯವಾಗಿ ರಾತ್ರಿ ವ್ಯಾಪಕವಾಗಿ ಅಷ್ಟಮಿ ಇರಬೇಕು, ರೋಹಿಣಿ ನಕ್ಷತ್ರವೂ ಹಾಗಿರಬೇಕು ಅಂತ ಅಂದಾಗ ಮಾಡುವುದು. ಕೃಷ್ಣ ಹುಟ್ಟಿದ್ದು ಆಗಲ್ವ. ದಕ್ಷಿಣಾಯನದಲ್ಲಿ, ವರ್ಷಋತುವಿನಲ್ಲಿ, ಕೃಷ್ಣ ಪಕ್ಷದಲ್ಲಿ ದೇವತೆಗಳ ಇರುಳು ದಕ್ಷಿಣಾಯನ, ಮಾನವರ ಇರುಳು ರಾತ್ರಿ, ಋಷಿಗಳದು ಆಗಲೇ, ಪಿತೃಗಳಿಗೆ ಕೃಷ್ಣ ಪಕ್ಷ. ಹೀಗೆ ದೇವರ್ಷಿ ಪಿತೃಮಾನವರೆಲ್ಲರಿಗೆ ಕತ್ತಲಿದ್ದಾಗ ಕಪ್ಪು ಬಣ್ಣದ ಮಗು ಹುಟ್ಟಿ ಬೆಳಕನ್ನು ಕೊಟ್ಟಿದ್ದು ಅನ್ನುವುದೇ ಅಲ್ಲಿಯ ಮಹಾಧ್ವನಿ ಅನ್ನುವುದನ್ನು ನಾವು ಕಾಣ್ತೀವಿ. ಅಲ್ಲಿ ಕೃಷ್ಣನನ್ನು ಒಂದು ಮಂಟಪದಲ್ಲಿ, ಸುಂದರವಾದ ಮಂಟಪವನ್ನು ನಿರ್ಮಾಣ ಮಾಡಿ ಅಲ್ಲಿ ತೊಟ್ಟಲು ಕಟ್ಟಬೇಕು. ಅಲ್ಲಿ ಬಾಲಕೃಷ್ಣ, ಶಿಶುಕೃಷ್ಣನ ರೂಪದಲ್ಲಿ ಆರಾಧನೆ ಮಾಡಬೇಕು ಅಂತೆಲ್ಲ ಅಪರಾರ್ಕ ಇರಬಹುದು, ಮಿತ್ರಮಿಶ್ರ ಇರಬಹುದು, ಹೇಮಾದ್ರಿ ಮೊದಲಾದವರೆಲ್ಲ ಬರೀತಾರೆ. ನಮ್ಮ ಅನೇಕ ನಿಬಂಧ ಗ್ರಂಥಗಳಲ್ಲಿ ಇದರ ವಿವರ ತುಂಬ ಚೆನ್ನಾಗಿದೆ. ಮತ್ತು ಆ ಚಂದ್ರನಲ್ಲಿ ರೋಹಿಣಿ ಸಮಾಗಮ ಆಗುವ ಹೊತ್ತಿಗೆ ಮಧ್ಯರಾತ್ರದಲ್ಲಿ ಅರ್ಘ್ಯವನ್ನು ಕೊಡಬೇಕು ಅಂತ ಕೂಡ ಉಂಟು. ಅದು ಚಂದ್ರದರ್ಶನ ಮಾಡಿ ಕೊಡಬೇಕು ಅಂತ. ಆ ಹೊತ್ತಿಗೆ ಮಳೆ ಮೋಡ ಇರೋದ್ರಿಂದ ಎಷ್ಟೋ ಬಾರಿ ಚಂದ್ರದರ್ಶನ ಸಾಧ್ಯವಾಗೋದಿಲ್ಲ. ಭಾಗವತವನ್ನು ಆ ಹೊತ್ತಿಗೆ ಪಾರಾಯಣ ಮಾಡ್ತಾರೆ. ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬರತಕ್ಕಂಥ ಪೂರ್ವಾರ್ಧದಲ್ಲಿ ಬರುವ ಶ್ರೀಕೃಷ್ಣ ಜನನ ಭಾಗವನ್ನು ಆಗ ಪಾರಾಯಣ ಮಾಡುವುದುಂಟು. ಮಧ್ಯರಾತ್ರಕ್ಕೆ ಸರಿಯಾಗಿ ಕೃಷ್ಣನ ಜನನ ಆಗುವುದು. ತತ್ಸಂದರ್ಭದಲ್ಲಿ ದೇವಕಿ ವಸುದೇವ ಇಬ್ಬರು ವೇದಾಂತ ಮಂತ್ರ ಅರ್ಥ ಗರ್ಭಿತವಾದ ಸ್ತೋತ್ರವನ್ನು ಹೇಳ್ತಾರೆ. ಅದನ್ನೆಲ್ಲ ಪಾರಾಯಣ ಮಾಡಿ ತತ್ಪುರಸ್ಸರವಾಗಿ ಅರ್ಘ್ಯವನ್ನು ಕೊಡುವಂಥದ್ದು. ಮತ್ತು ವಿಷ್ಣು ಸಹಸ್ರಾಮವೇ ಸೇರಿದಂತೆ ಗೋಪಾಲ ಕೃಷ್ಣ ಸಹಸ್ರಾಮವೂ ಆಗಬಹುದು. ಅವನ್ನೆಲ್ಲ ಇಟ್ಟುಕೊಂಡು ದ್ವಾದಶ ನಾಮ ಪುರಸ್ಸರವಾಗಿ ಅಥವಾ ಚತುರ್ವಿಂಶತಿ ರೂಪ ನಾಮ ಸಂಜ್ಞಾ ಪುರಸ್ಸರವಾಗಿ ಅರ್ಚನೆಯನ್ನು ಮಾಡಬೇಕು ಅಂತೆಲ್ಲ ಇದೆ. ಆ ಮಂಟಪದ ಬಗ್ಗೆ
ಇದೆಲ್ಲ ಶ್ರೀವೈಷ್ಣವ ಪರಂಪರೆಯಲ್ಲಿ ತುಂಬ ಚೆನ್ನಾಗಿದೆ. ನನಗೆ ಎಲ್ಲಿ ತುಂಬ ಸೌಂದರ್ಯ, ಸೊಗಸು, ಅರ್ಥ, ಚೆಲುವು ಕಾಣಿಸುತ್ತೋ ಅದನ್ನು ಹೆಚ್ಚು ಅತಿಶಯ ಮಾಡಿ ಹೇಳ್ತೀನಿ. ನಾನು ಯಾವ ಸಂಪ್ರದಾಯಕ್ಕೆ ಸೇರಿದ್ರೂ ಯಾವುದು ಚೆನ್ನವೋ ಅದು ನನ್ನ ಸಂಪ್ರದಾಯ ಅಂತ. ಹಾಗಾಗಿ ಶ್ರೀವೈಷ್ಣವರಲ್ಲಿ ಫಲವತ್ಸರ ಅಂತ ಒಂದು ಮಂಟಪ ಕಟ್ಟಿ ಆ ಮಂಟಪದಲ್ಲಿ ಬಗೆ ಬಗೆಯ ಹಣ್ಣುಗಳನ್ನು, ತರಕಾರಿಗಳನ್ನು, ತಿಂಡಿಗಳನ್ನು ಎಲ್ಲ ಕಟ್ತಾರೆ. ಕೆಲವರು ಬರೀ ತರಕಾರಿ ಹಣ್ಣುಗಳನ್ನು ಕಟ್ತಾರೆ, ತಿಂಡಿ ತೀರ್ಥಗಳನ್ನು ಕಟ್ಟೋಲ್ಲ, ತಿನಿಸನ್ನು. ಇನ್ನು ಕೆಲವರು ಅದನ್ನು ಕಟ್ತಾರೆ. ಅದು ತುಂಬ ಚೆನ್ನಾಗಿರೋದು. ನನಗೆ ಈಚೆಗಷ್ಟೇ ಗೊತ್ತಾಯಿತು, ಗಣಪತಿ ಹಬ್ಬದಲ್ಲಿ ಕೂಡ ಆ ರೀತಿಯಾಗಿ ಫಲವತ್ಸರವನ್ನು ಮಾಡ್ತಾರೆ ಅಂತ. ನನ್ನ ಸ್ನೇಹಿತರು ಇಲ್ಲೇ ಇದ್ದಾರೆ, ವಿನಯ್ ಕುಮಾರ್, ಅವ್ರ ಮನೆಗೆ ಹೋದಾಗ ಗಣಪತಿಗೂ ಇದನ್ನೆಲ್ಲ ಅಲಂಕಾರ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕೆ ಮುನ್ನ ಒಂದು 2-3 ದಶಕಗಳ ಕೆಳಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೆಲ್ಲ ಓಡಾಡುವಾಗ ಅಲ್ಲಿ ಹವ್ಯಕರು, ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಕೂಡ ಗಣಪತಿ ಹಬ್ಬದಲ್ಲಿ ಚೌತಿಗೆ ಬಗೆಬಗೆಯ ಭಕ್ಷ್ಯ ಭೋಜನಗಳನ್ನೆಲ್ಲ ಮಾಡ್ತಾರೆ. ಚಕ್ಲಿ, ಉಂಡೆ ಇತ್ಯಾದಿ ಎಲ್ಲ. ನಮ್ಮಲ್ಲಿ ಈ ಕಡೆಗೆ ಅದೇನೂ ಇಲ್ಲ ಪಾಪ ಗಣಪತಿಗೆ. ಅಲ್ಲಿ ಯಕ್ಷಗಾನದಲ್ಲಿ ಕೂಡ ಎಳ್ಳುಂಡೋಳಿಗೆ, ಕಬ್ಬು, ಚಕ್ಕುಲಿ, ಗಾರಿಗೆ ಅಂತ ಎಲ್ಲವನ್ನ ಮಾಡ್ತಾರೆ. ಗಣಪತಿಗೆ ಅಷ್ಟೆಲ್ಲ ಉಂಟು ಅಂತ ಗೊತ್ತಿರಲಿಲ್ಲ. ಪರವಾಗಿಲ್ಲ, ಆ ದೇವರಿಗೂ ಅಷ್ಟೆಲ್ಲ ಇದೆಯಲ್ಲ ಅಂತ ಸಂತೋಷವಾಯಿತು. ಜನ್ಮಾಷ್ಟಮಿಗೆ ಇಲ್ಲಿಯೂ ಮಾಡ್ತಾರೆ. ನಮ್ಮ ಅಜ್ಜಿ 108 ಮಾಡೋರು. ಅದು ಕೈನಲ್ಲಿ ಆಗದೆ ಇದ್ದಾಗ 54 ಅಂತ ತದರ್ಧ ಅಂತ ಮಾಡಿಕೊಂಡು ಬಂದದ್ದು. ಬೆಳಗಿಂದ ರಾತ್ರಿವರೆಗೂ ಮಾಡ್ತಾ ಇರ್ತವರು. ಆಮೇಲೆ ಮಹಾ ನೈವೇದ್ಯಕ್ಕಿಂತ ಅವಲಕ್ಕಿನಲ್ಲಿ ಒಂದು 8 ವೆರೈಟಿ, ಹಸಿದೊಂದು, ಬಿಸಿದೊಂದು, ಹೀಗೆಲ್ಲ ಮಾಡ್ತಾ ಇದ್ದಿದ್ದು ತುಂಬ ಭವ್ಯವಾದಂಥದ್ದು ಅಂತ ನನಗನ್ಸುತ್ತದೆ. ಜನ ಇರಬೇಕು, ಮನೆ ತುಂಬ ಜನ ಇರಬೇಕು, ದುಡಿಯೋದಕ್ಕೆ ಮನಸಾರ ತಯಾರಿರಬೇಕು. ಭಗವತ್ ಚಿಂತನೆ, ವಿನೋದ ಇವೆಲ್ಲ ಆಗುವಂತೆ ಅದನ್ನು ಮಾಡಬೇಕು. ವೆನ್ ಕುಕಿಂಗ್ ಬಿಕಮ್ಸ್ ಆನ್ ಎಂಜಾಯ್ಮೆಂಟ್ ಆ್ಯಂಡ್ ಎ ಸ್ಪೋರ್ಟ್, ಅಡುಗೆ ಮಾಡುವುದು ಒಂದು ಆನಂದ ಆಗುವಂತೆ ಆದಾಗ ಇವು ಚೆನ್ನ ಅಂತ ಅನಿಸುತ್ತೆ. ಈಗ ಒಂದು ಮನೆಯಲ್ಲಿ ಅಷ್ಟು ಜನ ಇಲ್ಲದೆ ಇದ್ದರೂ ಒಂದು ಸಮುದಾಯವಾಗಿ ಮಾಡೋಕ್ಕೆ ಸಾಧ್ಯವಾದರೆ ಒಳ್ಳೆಯದು. ನಾನು ಮುಂದೆ ದೀಪಾವಳಿ ಬಂದಾಗ ಹೇಳಬೇಕಾಗುತ್ತದೆ. ಅದು ಬಲಿಪಾಡ್ಯಮಿ, ಬಲಿಪ್ರತಿಪತ್, ಗೋವತ್ಸ ಪ್ರತಿಪತ್ ಅಂತಾರಲ್ಲ, ಆ ದಿವಸವನ್ನು ಗುಜರಾತ್ನಲ್ಲೆಲ್ಲ ಅನ್ನಕೂಟ ಅಂತ ಮಾಡ್ತಾರೆ. ಆ ಅನ್ನಕೂಟದ ವೈಭವವನ್ನು ನೀವು ನೋಡಬೇಕು. ಅನ್ನದ ಆಹಾರ ಸಾಮಗ್ರಿಯ ಪರ್ವತ ಮಾಡಿಬಿಡ್ತಾರೆ. 250, 365, 427 ವೆರೈಟಿ. ಇಂಗ್ಲೆಂಡ್ನಲ್ಲಿ ಸ್ವಾಮಿನಾರಾಯಣ ಪರಂಪರೆಯವರು ಸುಮಾರು 400ಕ್ಕೂ ಹೆಚ್ಚು ಬಗೆಬಗೆಯ ವೈವಿಧ್ಯಮಯವಾದ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ, ಪಾನೀಯಗಳನ್ನು ಮಾಡಿ ಬೆಟ್ಟದಂಗೆ ಹಾಕಿಬಿಟ್ಟಿದ್ರು. ನನಗಂತೂ ಅದರ ಫೋಟೋಗಳನ್ನು ನೋಡಿಯೇ ಸಂತೋಷವಾಯಿತು, ಅದರ ಬಗ್ಗೆ ಓದಿಯೇ ಪರಮಾನಂದವಾಯಿತು. ನಮ್ಮ ಜನ, ನಮ್ಮ ಸನಾತನ ಧರ್ಮೀಯರು ನಮ್ಮನ್ನು ಒಂದು ಕಾಲದಲ್ಲಿ ದಬ್ಬಾಳಿಕೆ ಮಾಡಿದಂಥ ಅವ್ರ ದೇಶದಲ್ಲಿ ಅವರಿಗಿಂತ ದುಡ್ಡು ಸಂಪಾದಿಸಿ ಅವರನ್ನು ಮುರಿಯುವಂತೆ ಕನ್ಸ್ಟ್ರಕ್ಟಿವ್ ಆಗಿ ಈ ತರಹ ಅಷ್ಟು ಆಹಾರ ವಿತರಣೆ, ಮತ್ತು ಬಂದವರಿಗೆಲ್ಲ ಅದನ್ನು ಹಂಚತಕ್ಕಂಥದ್ದು, ಅದನ್ನು ಮಾರುವುದಲ್ಲ, ಎಲ್ಲರಿಗೂ ವಿತರಣೆ ಮಾಡ್ತಕ್ಕಂಥದ್ದು ಅನ್ನಕೂಟ ಅಂತಲೇ. ಅದು ಗೋವರ್ಧನೋದ್ಧರಣ ಮಾಡಿದ ದಿವಸ ಕೃಷ್ಣ. ಆಗ ಗೋವರ್ಧನ ಪೂಜೆಗಾಗಿ ಎಲ್ಲವನ್ನ ಅಡುಗೆ ತಿಂಡಿ ಎಲ್ಲ ಮಾಡಿಸಿಕೊಂಡು ಬಂದದ್ದು ಅಂತ ಭಾಗವತಾದಿಗಳಲ್ಲಿ ಉಂಟು. ಅದನ್ನು ತೋರ್ಪಡಿಸುವಂತೆ ಅನ್ನಕೂಟ. ಕೂಟ ಅನ್ನೋದಕ್ಕೆ ಸೇರುವಿಕೆ ಅಂತ ಒಂದರ್ಥ, ಶಿಖರ ಅಂತಲೂ ಒಂದರ್ಥ ಇದೆ. ಚಿತ್ರಕೂಟ ಮೊದಲಾದದ್ದು ಉಂಟಲ್ಲ, ಆ ರೀತಿಯಾಗಿ ಹೇಮಕೂಟ, ಚಿತ್ರಕೂಟ, ಈ ಥರ ಇಟ್ಸ್ ಎ ಪಿನಕಲ್, ಸಮಿಟ್ ಅನ್ನುವ ಅರ್ಥ. ಆ ರೀತಿಯಾಗಿ ಅನ್ನಂ ಬಹುಕುರ್ವೀತ ತದ್ವ್ರತಂ ಅನ್ನುವ ವೇದವಾಕ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಡುವಂತೆ ತೋರುತ್ತದೆ. ಇದು ತುಂಬ ದೊಡ್ಡದು, ಸಾಮೂಹಿಕವಾಗಿ ಮಾಡುವಂಥದ್ದು. ಹಾಗೆ ಮಾಡಿ ಅವನ್ನ ನಾವೇ ತಯಾರು ಮಾಡಿದಾಗ ತುಂಬ ಸ್ವಾರಸ್ಯ, ಸೊಗಸು ಇರುತ್ತದೆ. ಮತ್ತು ಅದನ್ನು ಅಷ್ಟು ಕಾಲ ಕಾಯ್ದು ನಿರೀಕ್ಷೆ, ಆ ನಿರೀಕ್ಷೆಯಲ್ಲಿ ರುಚಿ ಮತ್ತು ಹೆಚ್ಚಾಗುತ್ತದೆ. ಅದನ್ನು ಅನುಭವಿಸುವುದು ಒಂದು ಯೋಗ ಅಂತ ನನಗನ್ನಿಸುತ್ತದೆ. ಶ್ರೀವೈಷ್ಣವ ಪರಂಪರೆಯಲ್ಲಿ ಒಂದು ದಿವಸಕ್ಕೆ ಅವರು ಪೂಜೆ ಮಾಡಿ ಮರುದಿವಸ ಆರತಿ ಅಂತ ಮಾಡ್ತಾರೆ. ಅದು ಒಂದು ಅನುಕೂಲಕಾರಿಯಾದದ್ದು ಅಂತ ನನಗನ್ಸುತ್ತೆ. ಎಲ್ಲ ತಿಂಡಿ ಎಲ್ಲ ಮಾಡಿ ಸುಸ್ತಾಗಿದ್ದ ದಿವಸವೇ ಆತ್ಮೀಯರನ್ನೆಲ್ಲ ಕರೆದು ಅದನ್ನು ಹಂಚಿಕೊಳ್ಳೋದ್ರೊಳಗಾಗಿ ಆ ಆನಂದ ಇರೋದಿಲ್ಲ. ಅದಕ್ಕೆ ಮರುದಿವಸ ಆ ಒಂದು ವ್ರತ ಆಗಿದ ಮಾರನೇ ದಿವಸ, ಮಗು ಹುಟ್ಟಿದ ಮರುದಿವಸ ಆರತಿ ಎನ್ನುವಂತೆ ಹಾಗೆ ಮಾಡಿ ಎಲ್ಲರನ್ನು ಕರೆದು ವಿತರಣೆ ಮಾಡ್ತಾರೆ. ಒಂದು ಹಬ್ಬ ಅವರು ಪ್ರಧಾನವಾಗಿ ಮಾಡ್ತಾರೆ, ಅದು ಸಾಕು, ವರ್ಷಕ್ಕೆ 10 ಕಟ್ಟೋಲೊಂದು ಮುತ್ತು ಕಟ್ಟು ಅನ್ನುವಂತೆ ಅಷ್ಟು ಚೆನ್ನಾಗಿ ನಮ್ಮ ಶ್ರೀವೈಷ್ಣವ ಬಂಧುಗಳು ಆ ಪರಂಪರೆಯನ್ನು ಇನ್ನೂ ಉಳಿಸಿಕೊಂಡಿದ್ದಾರೆ ಎನ್ನುವುದು ಸಂತೋಷವಾಗುತ್ತದೆ. ಮತ್ತು ಅಲ್ಲಿ ಬಗೆ ಬಗೆಯ ಆಹಾರಗಳನ್ನು ನಿರ್ಮಾಣ ಮಾಡ್ತಾರೆ. ಆಯಾ ಪ್ರಾಂತಕ್ಕೆ, ದೇಶಕ್ಕೆ ಸಂಬಂಧಪಟ್ಟವಂತವಾಗಿವೆ. ಆದರೂ ಪ್ರಧಾನವಾಗಿ ಗವ್ಯ, ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಅವುಗಳಿಂದ ನಿರ್ಮಿತವಾಗುವ ಬಗೆ ಬಗೆಯ ಪದಾರ್ಥಗಳು. ಉದಾಹರಣೆಗೆ ಗಿಣ್ಣು ಹಾಲು ಅಂತಾರಲ್ಲ, ಅಂಥದ್ದನ್ನು ಮಾಡ್ತಾರೆ. ಖೋವಾ, ತಮಿಳುನಾಡಲ್ಲೆಲ್ಲ ತೆರಟ್ಟಿಪಾಲ್ ಅಂತ ಕರೀತಾರೆ. ಆ ರೀತಿಯಾದ ಅದಕ್ಕೆ ಬೇರೆ ಬೇರೆ ಒಳ್ಳೆ ಮಸಾಲೆ ಎಲ್ಲ ಹಾಕಿ ಅದೊಂದು ತುಂಬ ರಿಚ್ ಫುಡ್ ಅಂತೀವಲ್ಲ, ಆ ಥರ ಮಾಡಿರ್ತಾರೆ. ಆಮೇಲೆ ಅವಲಕ್ಕಿಯಲ್ಲಿ ಬಗೆ ಬಗೆಯಾದ ವೈವಿಧ್ಯಗಳು, ವೆರೈಟೀಸ್,
ಪೃಥುಕ ಅಂತ ಏನು ಕರಿತೀವಿ, ಕುಚೇಲನಿಗೆ ಕೊಟ್ಟದ್ದು ಅಂತ. ಅದಲ್ಲದೆ ಹುಣಸೆಕಾಯಿಂದ ಮೊದಲುಗೊಂಡು ಎಲ್ಲ ಮಕ್ಕಳಿಗೆ ಏನು ಇಷ್ಟವಾಗುತ್ತದೆ, ಆ ಮಳೆಗಾಲದ ಹೊತ್ತಿಗೆ ನೇರಳೆ ಹಣ್ಣು ಬಂದಿರುತ್ತದೆ, ಬೇಲದ ಹಣ್ಣು ಇರುತ್ತದೆ, ಈ ಥರ ಏನೆಲ್ಲ ಕಾಡು ಹಣ್ಣುಗಳು ಅಲ್ಲಿಂದ ಮೊದಲುಗೊಂಡು ಮಾಡ್ತಾರೆ. ಅಂದರೆ ಇದೊಂದು ರೀತಿ ಜಮಾಬಂದಿ ತಪ್ಶೀಲಿ ಮಾಡದಂತೆ ನಮ್ಮ ಪರಂಪರೆಯಲ್ಲಿ ಎಷ್ಟು ಹಣ್ಣುಗಳಿದ್ವು, ಎಷ್ಟು ತಿಂಡಿಗಳಿದ್ವು, ಎಷ್ಟು ಬಗೆಯ ತಿನಿಸುಗಳಿದ್ವು, ಅವನ್ನೆಲ್ಲವನ್ನೂ ಒಂದು ಮೆರವಣಿಗೆ ಮಾಡುವಂಥ ರೀತಿಯ ಆ ಹಬ್ಬ ಅಸಾಮಾನ್ಯವಾದದ್ದು ಅಂತ ನನಗನ್ನಿಸುತ್ತದೆ. ನಿಜವಾದ ಮಕ್ಕಳ ದಿನಾಚರಣೆ ಇಲ್ಲಿಯೇ ಆಗತಕ್ಕಂಥದ್ದು ಅಂತ. ಮತ್ತು ಆ ಜನ್ಮಾಷ್ಟಮಿ ಎಂದು ಮನೆಯ ಸಾರಣೆ, ಕಾರಣೆ, ರಂಗವಲ್ಲಿ, ತೋರಣ ಇತ್ಯಾದಿ ಆದಮೇಲೆ ಕೃಷ್ಣನ ಹೆಜ್ಜೆಗಳನ್ನು ಬರೀತಾರೆ. ಅದು ತುಂಬ ಸುಂದರವಾದದ್ದು. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬರೀತಾರೆ. ಮಕ್ಕಳ ಹೆಜ್ಜೆಗಳನ್ನು ಬಗೆ ಬಗೆಯಲ್ಲಿ ಚಿತ್ರಣ ಮಾಡಿ ಮನೆಗೆ ಕೃಷ್ಣ ಹೆಜ್ಜೆ ಇಟ್ಟುಕೊಂಡು ಬಂದ ಆ ಕಲ್ಪನೆಯೇ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅಂದರೆ ನಾವು ಭಗವಂತನ ಯಾವ ಬಗೆಯಲ್ಲಿ ಆಡಿಸಬಲ್ಲೆವು, ನಮಗಿರುವ ಸ್ವಾತಂತ್ರ್ಯ ಯಾವ ಅನ್ಯಮತೀಯರಿಗೆ ಇದೆ. ಇದು ತುಂಬ ದೊಡ್ಡ ಭಾಗ್ಯ ನಮ್ಮ ಪಾಲಿಗೆ ಅಂತ ಅನಿಸುತ್ತದೆ. ಆಮೇಲೆ ನಾವು ಅಲ್ಲಿ ಕಾಣತಕ್ಕಂಥ ಮತ್ತೊಂದು ವಿಶಿಷ್ಟತೆ ಯಾವುದು ಅಂತಂದರೆ, ಜನ್ಮಾಷ್ಟಮಿಯಲ್ಲಿ ಬೇರೆ ಬೇರೆ ಆಟ ಪಾಠ ವಿನೋದ ಇತ್ಯಾದಿಗಳೆಲ್ಲ. ರಾತ್ರಿಯಿಡೀ ಜಾಗರಣೆ ಮಾಡಬೇಕು ಅಂತ ಉಂಟು. ವೈಷ್ಣವ ಸಂಪ್ರದಾಯ ಅಂದರೆ ಮಾಧ್ವ ಸಂಪ್ರದಾಯದಲ್ಲಿ ಅಷ್ಟಮಿಯಂದು ಉಪವಾಸ ಮಾಡ್ತಾರೆ. ಒಂದು ಅಷ್ಟಮಿಯಂದು ಉಪವಾಸ ಮಾಡಿದ್ರೆ ಎಷ್ಟೋ ಏಕಾದಶಿ ಮಾಡಿದಂಥ ಪುಣ್ಯ ಫಲ ಅಂತ ಹೇಳಿ. ಆಮೇಲೆ ಮರುದಿವಸ ಹಬ್ಬವನ್ನು ಮಾಡುವಂಥದ್ದು ರೂಢಿ. ಆಮೇಲೆ ಅಷ್ಟಮಿಯಂದು ರಾತ್ರಿ ಜಾಗರಣೆ. ಆ ಜಾಗರಣೆಗೆ ಬೇರೆ ಬೇರೆ ಕೃಷ್ಣ ಲೀಲಾ ಪ್ರಸಂಗಗಳನ್ನು ಅನುಸಂಧಾನ ಮಾಡುವುದು, ಹೀಗೆಲ್ಲ ಕೆಲವನ್ನು ಜಾಸ್ತಿ ಮಾಡ್ಕೊಂಡ್ರೆ ಉಪವಾಸ ಜಾಗರಣೆ ತುಂಬ ಜಾಸ್ತಿ ಆದರೆ ಸ್ವಾರಸ್ಯ ಹೊರಟೋಗಿ ಸಂಕಟ ಹೆಚ್ಚಾಗುತ್ತದೆ. ನನ್ನ ಮಟ್ಟಿಗಂತೂ ಅದು ಅನುಭವ. ಹಾಗಾಗಿ ಸಂತೋಷ ಸ್ವಾರಸ್ಯಗಳು ಯಾವ ರೀತಿ ಉಳಿಯುತ್ತೋ ಆ ರೀತಿ ಮಾಡಿಕೊಳ್ಳಬಹುದು ಅಂತ ಅನಿಸುತ್ತೆ. ನಮಗೆ ಉಪವಾಸವೇ ಸಂತೋಷ, ಜಾಗರಣೆಯೇ ಸಂತೋಷ ಅಂದರೆ ಲೋಕೋತ್ತರರಾದಂಥ ಅವರಿಗೆ ಸಂತೋಷದ ನಮಸ್ಕಾರಗಳು ಮಾಡಲಿ. ಯಾರು ಸಾಮಾನ್ಯರು ಅವ್ರು ಎಷ್ಟು ಸಾಧ್ಯವೋ ಅಷ್ಟು ಮಾಡಬಹುದು. ನಮ್ಮಲ್ಲೆಲ್ಲ ಹಬ್ಬಗಳಲ್ಲಿ ಅವರವರ ಶಕ್ತಿ ಅನ್ನೋದನ್ನು ಹೇಳಿಯೇ ಇದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಎಲ್ಲರೂ ಉದಾರ ಸರ್ವ ಏವೈತೆ. ಕೆಲವರು ಅರ್ಥಾರ್ಥಿಗಳು, ಆರ್ತರು, ಜಿಜ್ಞಾಸುಗಳು ಎಲ್ಲ ಇದ್ದಾರೆ. ಚತುರ್ವಿಧ ಭಜಂತೆ ಮಾಂ. ಆದರೆ ಉದಾರ ಸರ್ವ ಏವೈತೆ ಅನ್ನುವ ಮಾತನ್ನು ಈ ಮುಂದಿನ 2ನೇ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ. ಹೀಗೆ ಅವರನ್ನೆಲ್ಲರನ್ನೂ ನೋಡಿಕೊಂಡಾಗ ಆ ದಶಮಸ್ಕಂದದಲ್ಲಿ ಬರತಕ್ಕಂಥ ಕೃಷ್ಣನ ಬಾಲಲೀಲಾ ವಿನೋದಗಳಿರ್ಬೋದು, ಮತ್ತು ರಾಸಾಧ್ಯಾಯ ಪಂಚಕಾಂತರಲ್ಲ ಅದು, ಇವುಗಳನ್ನು ದೃಶ್ಯವಾಗಿ, ಚಿತ್ರವಾಗಿ, ನೃತ್ಯವಾಗಿ, ಗೀತವಾಗಿ ಬಗೆಬಗೆಯಲ್ಲಿ ಪರಿಭಾವಿಸಬಹುದು. ಅದಲ್ಲದೆ ಬಾಲಕೃಷ್ಣ ಆಡ್ತಾ ಇದ್ದ ಆಟಗಳನ್ನು ಆಡಿಸುವುದು, ಈಚೆಗಂತೂ ಅದಕ್ಕೆ ಅನೇಕ ವೈವಿಧ್ಯ ಬಂದಿದೆ. ಕೃಷ್ಣನ ವೇಷ ಹಾಕ್ಕೊಳ್ಳುವಂಥದ್ದು, ವೇಷಗಾರಿಕೆ ಸ್ಪರ್ಧೆ, ಹೀಗೆ ಒಂದು ಸಾಮಾಜಿಕವಾದ ಆಯಾಮ ಉಂಟು. ಉತ್ತರ ಭಾರತದಲ್ಲಿ ದಹಿಹಂಡಿ ಅಂತ ಒಂದು ಆಟ ನಡೆಸ್ತಾರೆ. ಅದು ಯಾವುದನ್ನ ಶಿಕ್ಯ ಭೇದನ ಅಂತ ಕರೀತಾರಲ್ಲ. ಶಿಕ್ಯ ಅಂದರೆ ನಿಲುವು, ಸಂಸ್ಕೃತದಲ್ಲಿ ನೆಲುವು ಅಂತಾರಲ್ಲ. ಆ ಒಂದು ಮೊಸರು ಹಾಲಿನ ಗಡಿಗೆಗಳನ್ನು ಮೇಲೆ ನೂಲಿನ ಒಂದು ಜಾಲನ ಮಾಡಿ ಅದನ್ನು ಕಟ್ಟಿರ್ತಾರಲ್ಲ, ಹಾಗೆ ಎತ್ತರಕ್ಕೆ ಸಾರ್ವಜನಿಕ ಪ್ರದೇಶಗಳಲ್ಲಿ ತುಂಬ ತುಂಬ ಎತ್ತರಕ್ಕೆ ಒಂದು 30, 40, 50 ಅಡಿಗಳಿಗೂ ಎತ್ತರ ಕಟ್ಟಿದರೆ ಇವರು ಒಳ್ಳೆ ಪಿರಮಿಡ್ ತರಹ ಗೋಪುರಾಕೃತಿಯಲ್ಲಿ ಕಟ್ಟೋಣ ಮಾಡಿಕೊಂಡು ಕಟ್ಟ ಕಡೆಗೆ ಮೇಲೆ ಒಬ್ಬ ತುಂಬ ಪಟುವಾದವನು, ಚಟಲನಾದವನು ಹತ್ತಿ ಅದನ್ನು ಭಂಜನ ಮಾಡುವುದು. ಅದರೊಳಗಡೆ ಹಣವೂ ಸೇರಿದಂತೆ ಬೇಕಾದಷ್ಟು ಇಟ್ಟಿರ್ತಾರೆ. ಅದು ಅವರ ಸೊತ್ತಾಗುತ್ತದೆ. ಅದನ್ನು ಗುಂಪು ಮಾಡಿಕೊಂಡು ಆಲಾರೆ ಗೋವಿಂದ ಅಂತ ಅತ್ಯಂತ ಆಧುನಿಕವಾದ ಮುಂಬೈನಲ್ಲಿ ನಡೆಯತಕ್ಕಂಥ ವೈಭವದ ಹಬ್ಬ. ಆಲಾರೆ ಗೋವಿಂದ ಅಂತಂದರೆ ಬಂದ ಗೋವಿಂದ ಅಂತ ಹೀಗೆ ಮಾಡ್ತಾರೆ. ಅದೆಲ್ಲ ಒಂದು ಸಾಮೂಹಿಕವಾದ ಸಾರ್ವಜನಿಕವಾದ ಮಹೋತ್ಸವದ ರೀತಿ. ನಾನು ಮತ್ತೆ ಗಮನಿಸಿ ಹೇಳಿದ್ದನ್ನು ಹೇಳ್ತೀನಿ. ದಕ್ಷಿಣ ಭಾರತೀಯರು ಮಡಿ ಮಾಡಿಕೊಂಡು ಕೆಟ್ಟರು, ಸಂಘಟನೆ ಹೋಯಿತು. ಉತ್ತರ ಭಾರತೀಯರು ಜಲ್ಸ ಮಾಡ್ತಾರೆ. ವೈಭವ ಅವರಲ್ಲಿ, ಉಲ್ಲಾಸ ಸಾರ್ವಜನಿಕವಾಗುತ್ತದೆ. ಸಾಮಾಜಿಕವಾದ ಸಂರಚನೆಗೆ ಚೆನ್ನಾದ ಆತ್ಮೀಯತೆ ಬರುತ್ತದೆ. ಮತ್ತು ಹಬ್ಬವನ್ನು ನಮಗೆ ತೋರದಂತೆ ನಾವು ಹಾಡು ಹಸೆ ಕುಣಿತಲ್ಲಿ ಮಾಡ್ತೀವಿ ಅಂದರೆ ಯಾರು ಬರೋಲ್ಲ ಅಂತಾರೆ ಹೇಳಿ. ನಮ್ಮದು ಮಡಿ ಎಲಿಮಿನೇಷನ್ ಪ್ರೋಸೆಸ್ ಆಯಿತು, ಈರುಳ್ಳಿ ಸಿಪ್ಪೆ ಸುಲಿದಂಗೆ ಆಯಿತು. ಅವ್ರದ್ದು ಹಾಗಾಗಲಿಲ್ಲ. ಹಾಗಾಗಿ ಉತ್ತರ ಭಾರತೀಯರ ಆ ಒಂದು ಪೌರುಷವನ್ನು, ಉತ್ಸಾಹವನ್ನು ಮೈಗೂಡಿಸಿಕೊಳ್ಳಬೇಕು. ನಮ್ಮ ಮದುವೆ ಮುಂಜಿಯಿಂದ ಮೊದಲುಗೊಂಡು ಶ್ರಾದ್ದಕ್ಕೂ ಇದಕ್ಕೂ ದೊಡ್ಡ ವ್ಯತ್ಯಾಸ ಕಾಣಿಸೋಲ್ಲ, ಹಾಗಿರುತ್ತೆ. ಉತ್ತರ ಭಾರತೀಯರಲ್ಲಿ ಹಬ್ಬದ ಭಾವ ತುಂಬ ಇರ್ತದೆ. ಕೆಚ್ಚು ಅದಕ್ಕೆ ಇದೆ. ಅವ್ರು ಬೀದಿಗೆ ಬಂದು ಹಬ್ಬ ಮಾಡಬೇಕಾಗಿದೆ ಅಂದರೆ ಮುಸಲ್ಮಾನರ ದೌರ್ಜನ್ಯದ ಕಾಲದಲ್ಲಿ ಎಷ್ಟು ಕೆಚ್ಚಿದ್ದಿರಬೇಕು ನೋಡಿ. ಎಲ್ಲೋ ಒಳಗಡೆ ಸೇರಿಕೊಂಡು ಹುತ್ತದಲ್ಲಿ ಅಡಕೊಂಡು ಬಿಲದಲ್ಲಿ ಮುಚ್ಚಿಟ್ಕೊಂಡು ಪೊದೆನಲ್ಲಿ ಅವಿತುಕೊಂಡು ಮಾಡ್ತಕ್ಕಂಥದ್ದಲ್ಲ. ಅಂದರೆ ಹಾಗೆ ಅವರು ನಮಗೆ ಒಂದು ರಕ್ಷಣಾ ಕವಚವಾಗಿ ಒಂದು ದೊಡ್ಡ ಬೆಟ್ಟದಂತೆ ನಿಲ್ಲದೇ ಇದ್ದರೆ ನಮ್ಮಡಿ ಹುಡಿ ಎಲ್ಲ ಉಳಿತಾ ಇತ್ತು.
ಹಾಗಾಗಿ ಆ ವಿಷಯದಲ್ಲಂತೂ ನಮ್ಮನ್ನು ಕಾಪಾಡಿದ ಕವಚವಾಗಿದ್ದಾರೆ ಅಂತ ಉತ್ತರ ಭಾರತೀಯರಾದ ಆ ಸನಾತನ ಧರ್ಮೀಯರಿಗೆ ಸದಾ ನಮ್ಮ ಕೃತಜ್ಞತೆ ನಮಸ್ಕಾರಗಳು ಸಲ್ಲಲೇಬೇಕಾಗುತ್ತದೆ. ಮತ್ತು ಭಜನೆ, ರಾಸ ಲೀಲೆ, ಅದನ್ನು ರಾಸ್, ಗರ್ಭ, ಮಹಾರಾಸ್ ಅಂತೆಲ್ಲ ಕರೀತಾರೆ. ಜೊತೆಗೆ ದಾಂಡಿಯಾ ರಾಸ್ ಅಂತ ಹೇಳ್ತಾರಲ್ಲ, ದಂಡರಾಸಕ, ಶಮ್ಯಾರಾಸಕ, ಈ ರೀತಿಯಾದ ಕೋಲಾಟಗಳು ಉಂಟು. ನಮ್ಮಲ್ಲಿ ಅವೆಲ್ಲ ಇತ್ತು, ಬಿಟ್ಟು ಹೋಯಿತು. ಅವರು ಬಿಟ್ಟಿಲ್ಲ ಇನ್ನ ಅಂತನ್ನುವುದು ಸಂತೋಷದ ಸಂಗತಿ. ನಿಜ, ನಮ್ಮಲ್ಲಿ ಕೆಲವು ಸೂಕ್ಷ್ಮವಾದ ಸ್ವಾರಸ್ಯಗಳು ಉಂಟು. ಈ ಭೋಜನ ಸ್ವಾರಸ್ಯ ಇರಬಹುದು, ವ್ಯಕ್ತಿಗಳು ನಿಕಟವಾಗುವುದು, ಒಂದಿಷ್ಟು ರೆಸ್ಟ್ರಿಕ್ಟೆಡ್ ಅಟ್ಮಾಸ್ಫಿಯರ್ನಲ್ಲಿ ಸ್ಮಾಲರ್ ಗ್ರೂಪ್ಸಲ್ಲಿ ಆ ನೈಕಟ್ಯಕ್ಕೆ, ಮಾಧುರ್ಯಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಮತ್ತು ಮಂತ್ರ ತಂತ್ರೋಕ್ತವಾದ, ಕಲ್ಪೋಕ್ತವಾದ ರೀತಿಯಲ್ಲಿ ಆಗುವುದಕ್ಕೆ ಒಂದು ಗಾಂಭೀರ್ಯ, ಇವೆಲ್ಲ ಇದೆ. ಆದರೆ ಆ ಉಲ್ಲಾಸದ ಆಯಾಮವನ್ನು ಉಳಿಸ್ಕೊಳ್ಬಹುದು. ಈ ಉತ್ಸಾಹ ಸಂತೋಷಗಳು ಮಡಿ ಪೂಜೆ ಇತ್ಯಾದಿಗಳ ವಿರೋಧ ಏನೂ ಅಲ್ಲ. ಭಗವಂತನೇ ಆಗಿದ್ದಾನೆ ಅಂದರೆ ಭಕ್ತರಿಗೆ ಆಗಿರೋದಕ್ಕೆ ಏನು ಸಂಕಟ ಅಂತ ನನಗನ್ನಿಸುತ್ತದೆ. ಮತ್ತು ಜೀರ್ಣಕಾರಿಯಾದ ಲೇಹ್ಯ, ಚೋಷ್ಯಾದಿಗಳನ್ನು ಕೂಡ ಮಾಡುವಂಥದ್ದು ಉಂಟು. ನಮ್ಮ ಉಡುಪಿಯಲ್ಲಂತೂ ಕೃಷ್ಣನಿಗೆ ಅದೆಷ್ಟು ಬಗೆಯಲ್ಲಿ ಮಾಡ್ತಾರೆ ಅಂತಂದರೆ, ಕಡೆಗೆ ಒಂದು ಜೀರ್ಣ ಆಗೋದಕ್ಕೆ ಒಂದು ಕಷಾಯ ಇಡ್ತಾರೆ ಪ್ರತಿ ದಿವಸವೂ ಕೂಡ, ಪ್ರತಿ ರಾತ್ರಿಯೂ ಕೂಡ. ಪರಮಾತ್ಮನಿಗೆ ಶಯನೋತ್ಸವ ಅಂತ ಮಾಡುವಾಗ ಒಂದು ಶಂಖವನ್ನು ಊದ್ತಾರೆ, ಆಮೇಲೆ ಸೈಲೆನ್ಸ್, ಯಾರೂ ಮಾತಾಡುವಂತೆ ಇಲ್ಲ, ಮಗು ಮಲಗಿದೆ ಅಂತ. ಆಗ ವಾದಿರಾಜ ಸ್ವಾಮಿಗಳು ರಚಿಸಿದಂಥ ಪಾಲಯಾಚ್ಯುತ ಪಾಲಯ ಅನ್ನುವ ಮಲ್ಲಿಕಾಮಾಲಾ ಛಂದಸ್ಸಿನ ಮನೋಹರವಾದ ಮಿಶ್ರ ಛಾಪಿನ ರಚನೆಯನ್ನು ಹಾಡ್ತಾರೆ. ಅಂದರೆ ಅದೊಂದು ವೈಭವವಾಗಿ, ಒಂದು ಆರಾಧನೆಯಾಗಿ ಪರಿಭಾವಿಸ್ತಾರೆ. ನನಗೆ ಆ ಸಂತೋಷ ಒಂದು ಮೇಲುಕೋಟೆಯಲ್ಲೋ, ಒಂದು ಉಡುಪಿಯಲ್ಲೋ ತುಂಬ ಸಿಕ್ಕಿದೆ. ಪೂರಿ ಜಗನ್ನಾಥ ಕ್ಷೇತ್ರದಲ್ಲೋ ಯಾರು ಏನಲ್ಲ, ಅದಿಲ್ಲ ಇದಿಲ್ಲ ಅಂದರೂ ಅಲ್ಲಿರುವ ಸೌಂದರ್ಯ, ಭಾವನೆಯ ಆರಾಧನೆ ತುಂಬ ಚೆನ್ನಾಗಿದೆ. ಒಮ್ಮೆ ಅಂತೂ ಪದ್ಮ ಸುಬ್ರಹ್ಮಣ್ಯಂ ಅವರು ಅಲ್ಲಿ ನರ್ತನ ಮಾಡಿದ್ರು ಕೃಷ್ಣ ಮಂದಿರದಲ್ಲಿ. ಅಂದರೆ ಯಾವುದು ರಾಜಾಂಗಣ. ಸುಮಾರು ಹೊತ್ತಾಗಿತ್ತು, 10:15 ಆಗಿತ್ತು. ಆಮೇಲೆ ಅವ್ರು ಹೇಳಿದ್ರು, ದೇವರೆದುರಿಗೆ ಮಾಡದೇ ಇದ್ದರೆ ಇನ್ನು ಪೂರ್ಣತೆ ಎಲ್ಲಿ ಬರುತ್ತೆ ಅಂತ. ಅಷ್ಟೊತ್ತಿಗೆ 11:15 ಆಗಿತ್ತು. ನಾವು ಕೆಲವರೇ ಇದ್ವಿ, ನಾನು ಮತ್ತು ಇನ್ನೊಬ್ಬರು ಸ್ನೇಹಿತರು, ಪದ್ಮ ಸುಬ್ರಹ್ಮಣ್ಯ ಅವರ ಹಿಮ್ಮೇಳದವರು ಇದ್ದರು. ನೇರವಾಗಿ ಕೃಷ್ಣ ಮಠಕ್ಕೆ ಹೋದ್ವಿ. ಅಷ್ಟೊತ್ತಿಗೆ ದೇವರದು ಎಲ್ಲ ಪೂಜೆ ಎಲ್ಲ ಮುಗಿದಿತ್ತು. ಅಲ್ಲಿ ಒಂದು ಕಡೆ ಕೃಷ್ಣ ನೀ ಬೇಗನೆ ಬಾರೋ ಇತ್ಯಾದಿಯಾಗಿ ಕೆಲವನ್ನು ಅವರೇ ಹಾಡಿಕೊಂಡು ಮಾಡಿದ್ರು. ಇವತ್ತಿಗೆ ನನ್ನ ನೃತ್ಯಕ್ಕೆ ಪೂರ್ಣತೆ ಬಂತು ಅಂತ. ಇದು ತುಂಬ ಭಕ್ತ ಭಗವಂತರ ಸಂಬಂಧದ ಮನೋಹರತೆಯನ್ನು ತೋರಿಸ್ತಕ್ಕಂಥದ್ದು ಅಂತ ಅನಿಸುತ್ತದೆ. ಹೀಗೆ ಈ ರೀತಿಯಾದ ಸೊಗಸುಗಳನ್ನು ಎಷ್ಟನ್ನೋ ಮೈದುಂಬಿಸಿಕೊಂಡು ಮಾಡುವಂಥದ್ದು ಜನ್ಮಾಷ್ಟಮಿ. ಅಲ್ಲಿ ಮತ್ತೆ ಯಥಾಶಕ್ತಿ ನ್ಯಾಯ. ಇಷ್ಟೇ 108 ನೈವೇದ್ಯ ಇಡಬೇಕು ಅಂತಲ್ಲ, ಹಿಡಿಯವಲಕ್ಕಿಗೆ ಒಲದವನು ಅಲ್ವಾ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಾಂ ಅನ್ನುವ ಮಾತಿನಂತೆ ಏನಾದರೂ ಆಗುತ್ತದೆ. ಆದರೆ ನಮ್ಮ ಕೈಲಾದದ್ದು ಮಾಡಬೇಕು. ಮತ್ತೆ ವಿತ್ತಶಾಠ್ಯಂ ಕುರಿಯಾತ್, ಅಲ್ಲಿ ಚೌಕಾಸಿ ಮಾಡುವಂಥದ್ದಲ್ಲ, ಆದಷ್ಟನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳಬೇಕು ಅಂತ. ಏಕಸ್ವಾದುನ ಭುಂಜೀತ, ಇದು ಬಹಳ ಮುಖ್ಯವಾದದ್ದು. ರಾಮಾಯಣದಲ್ಲಿ ಭರತನಿಗೆ ರಾಮ ಹೇಳಬಹುದು, ಅದೇ ಕೊನೆಯ ಮಾತು, ಕಚ್ಚಿತ್ ಸ್ವಾದುಕೃತಂ ಭೋಜ್ಯಂ ಏಕೋ ನಾಶ್ನಾಸಿ ರಾಘವ. ರುಚಿಯಾದದ್ದನ್ನು ನೀನು ಒಬ್ಬನೇ ತಿಂತಾ ಇಲ್ಲ ತಾನೇ ಅಂತ. ಈ ರುಚಿ ಸ್ವಾರಸ್ಯಗಳನ್ನು ಹಂಚಿಕೊಳ್ಳುವಂಥದ್ದು ತುಂಬ ದೊಡ್ಡದಾದದ್ದು. ಅದಕ್ಕೆ ಅವಕಾಶ ಜನ್ಮಾಷ್ಟಮಿ ಅಂತ ಮಹಾಪರ್ವಗಳಲ್ಲಿ ಬರುತ್ತದೆ. ಮತ್ತು ಅದನ್ನು ಎಷ್ಟು ವಿಸ್ತೃತವಾಗಿಯೂ ಬೆಳೆಸ್ಕೊಂಡು ಹೋಗ್ಬೋದು. ಕೃಷ್ಣ ಅಂತೂ ಅದು ಒಂದು ರೀತಿ ಇಟ್ಸ್ ಎ ಸ್ಪಿರಿಚುವಲ್ ಸಬ್ಲೈಮ್ ಸ್ಪೇಸ್. ಅದು ಭವ್ಯವಾದಂಥ ಜಾಗ. ಏನು ಹಾಕಿದ್ರೂ ಅಲ್ಲಿ ತುಂಬಿಕೊಳ್ಳುತ್ತೆ. ಅಗ್ನಿಗೆ ಹಾಕಿದ್ದೆಲ್ಲ ಅಗ್ನಿ ಆಗಿಬಿಡುತ್ತೆ ಅಂತಾರಲ್ಲ, ಸಮುದ್ರಕ್ಕೆ ಬಿದ್ದ ನೀರೆಲ್ಲ ಸಮುದ್ರ ಆಗಿಬಿಡುತ್ತೆ ಅಂತ. ಕೃಷ್ಣನಿಗೆ ಯಾವುದು ಸಲ್ಲುತ್ತದೆ, ಯಾವ ಕಲೆ, ಯಾವ ಕ್ರೀಡೆ, ಯಾವ ವಿನೋದ, ಯಾವ ನೈವೇದ್ಯ, ಯಾವುದನ್ನೂ ಮಾಡಬಹುದು. ಆ ರೀತಿಯಾದ ಕಾಸ್ಮಿಕ್ ಇಂಟಿಗ್ರೇಷನ್ ಅನ್ನುವುದು ಅಲ್ಲಿದೆ. ಆ ಕಾರಣದಿಂದ ಜನ್ಮಾಷ್ಟಮಿ ತುಂಬ ದಿವ್ಯವಾದ ಹಬ್ಬ. ಆಮೇಲೆ ನಾವು ಬರ್ತಕ್ಕಂಥದ್ದು ಭಾದ್ರಪದ ಮಾಸಕ್ಕೆ. ಭಾದ್ರಪದ ಮಾಸದಲ್ಲಿ ಉತ್ತರ ಭದ್ರ, ಪೂರ್ವ ಭದ್ರ ನಕ್ಷತ್ರಗಳ ಪೂರ್ಣಿಮೆ ಆಗುವುದರಿಂದ ಆ ತಿಂಗಳು ಅಂತ. ಅಲ್ಲಿ ಮೊದಲು ಕಾಣತಕ್ಕಂಥ ಹಬ್ಬ ಅಂತಂದರೆ ಹಸ್ತ ನಕ್ಷತ್ರದಲ್ಲಿ ಬರ್ತಕ್ಕಂಥ ಸಾಮೋಪಕರ್ಮ. ಸಾಮೋಪಕರ್ಮದ ಬಗೆಗೆ ನಾನು ಈಗಾಗಲೇ ಉಪಕರ್ಮವನ್ನು ಕುರಿತು ಹೇಳುವಾಗಲೇ ಸಾಮಾನ್ಯವಾಗಿ ಆಗಿದ್ದೆ. ಇನ್ನು ಅದನ್ನು ಆ ತಿಥಿಯಲ್ಲೇ ಬರತಕ್ಕಂಥದ್ದು ಸಾಮಾನ್ಯವಾಗಿ ತೃತೀಯ ದಿವಸ, ಶುದ್ಧ ತೃತೀಯ, ಭಾದ್ರಪದ ಶುದ್ಧ ತೃತೀಯ ದಿವಸ ಬರುವಂಥದ್ದು ಗೌರಿ ಹಬ್ಬ. ನಮ್ಮ ಕಡೆಯಲ್ಲೆಲ್ಲ ಸ್ವರ್ಣಗೌರಿ ವ್ರತ ಅಂತ
ಮಹಾರಾಷ್ಟ್ರದಲ್ಲೆಲ್ಲ ಹರಿತಾಲಿಕಾ ವ್ರತ ಅಂತ ಕರೀತಾರೆ. ಹರಿತಾಲಿಕಾ ಅಂತ, ಹರಿದ್ರಾ ತಾಲಿಕಾ ಅಂತ ಇರಬೇಕು ಅಂತ ನನಗನ್ಸುತ್ತೆ. ತಾಲಿ ಮಾಂಗಲ್ಯ ಮತ್ತು ಹರಿದ್ರ ಅರಿಶಿನ, ಮಾಂಗಲ್ಯ ಅರಿಶಿನ ಕುಂಕುಮ ಅದರ ಸೌಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಇರಬೇಕು ಅಂತ. ಇದರೊಳಗೆ ನಿರ್ಣಯ ಸಿಂಧು, ವ್ರತಾರ್ಕ, ವ್ರತರಾಜ ಈ ರೀತಿಯಾದ ಪ್ರಾಚೀನ ಗ್ರಂಥಗಳಲ್ಲಿ, ಅಹಲ್ಯ ಕಾಮಧೇನು ಈ ರೀತಿಯಾದ ಅನೇಕ ನಿಬಂಧ ಗ್ರಂಥಗಳಲ್ಲಿ ಕಾಣಿಸಿಕೊಳ್ತಕ್ಕಂಥ ಈ ಹರಿತಾಲಿಕಾ ಗ್ರಂಥದ ವಿವರ ಸಾಮಾನ್ಯವಾಗಿ ಸ್ವರ್ಣಗೌರಿ ವ್ರತವನ್ನೇ ಹೋಲ್ತಕ್ಕಂಥದ್ದು. ಆದರೆ ಅದು ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿದೆ. ಗುಜರಾತ್ ಮತ್ತು ಬಂಗಾಳಗಳಲ್ಲಿ ಕೂಡ ಅದು ಹೆಚ್ಚಾಗೇನು ಕಾಣಿಸ್ಕೊಳ್ಳೋದಿಲ್ಲ. ಆಮೇಲೆ ನಮ್ಮ ದಕ್ಷಿಣ ಭಾರತದಲ್ಲಿ ಬರುವಂಥ ಸ್ವರ್ಣಗೌರಿ ವ್ರತವನ್ನು ಹೆಚ್ಚಾಗಿ ಮಾಡತಕ್ಕಂಥದ್ದು ಕರ್ನಾಟಕ, ಆಂಧ್ರ ಪ್ರದೇಶಗಳಲ್ಲಿ. ತಮಿಳುನಾಡಿನಲ್ಲಿ ಅಷ್ಟು ಪ್ರಚುರವಾಗಿಲ್ಲ. ಅದೊಂದು ಆಶ್ಚರ್ಯಕಾರಿಯಾದ ಸಂಗತಿ. ಗೌರಿ ಪೂಜೆ ಅಲ್ಲಿ ಯಾಕೆ ಈ ಮಟ್ಟಕ್ಕೆ ಪ್ರಚುರವಾಗಲಿಲ್ವೋ ನನಗೆ ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಪೂಜೆ ವಿಶೇಷವಾಗಿ ಉಂಟು. ಅದು ವ್ರತವಾಗಿ ದೊಡ್ಡ ರೀತಿಯಲ್ಲಿ ಆಚರಣೆಯಾಗುತ್ತದೆ. ಜನ್ಮಾಷ್ಟಮಿ ಚೆನ್ನಾಗಿ ಆಗುತ್ತದೆ. ಆದರೆ ಇದು ಮಾತ್ರ ಇಲ್ಲ, ತೊಂದರೆ ಇಲ್ಲ. ಆದರೆ ಬೇರೆ ರೀತಿಯಲ್ಲಿ ದೇವಿಯ ಪೂಜೆಯನ್ನು ಮಾಡ್ತಾರೆ. ಅದು ಸಾಮಾನ್ಯವಾಗಿ ಆಷಾಢ ಶುಕ್ರವಾರಗಳಂದೆಲ್ಲ ದೇವಿಯ ಪೂಜೆಯನ್ನು ಮಾಡ್ತಾರೆ. ಬೆಳ್ಳಿಕಳಮೆ ನೋಮು ಅಂತ ಅದನ್ನು ಮಾಡ್ತಾರೆ. ಬೆಳ್ಳಿಕಳಮೆ ವ್ರತಂ ಅಂತ ಕೂಡ ಹೇಳ್ತಾರೆ. ಈ ಗೌರಿ ಅಂತಂದರೆ ಬೆಳ್ಳಗಿರುವವಳು ಅಂತ. ಅದನ್ನು ಹಲವು ಬಗೆಯಲ್ಲಿ ಹೇಳ್ತಾರೆ. ಅವಳು ಜ್ಞಾನದಾತ್ರಿಯಾಗಿ ಬುದ್ಧಿದಾತ್ರಿಯಾಗಿ ಇದ್ದಾಗ ಗೌರಿ ಅಂತ ಅನ್ನಿಸ್ಕೊಳ್ತಾಳೆ. ನಿರ್ಮಲವಾದ ಧವಲ ಛಾಯೆ, ನಿರ್ಮಲವಾದ ಬುದ್ಧಿಯ ಮನೋವೈಶದ್ಯದ ಸಂಕೇತ ಅಂತ. ಇನ್ನು ಕೆಲವರು ಅವಳು ಶಿವನಿಗಾಗಿ ತಪಸ್ಸು ಮಾಡಿ ಬಿಳಿಚಿಕೊಂಡು ಗೌರಿ ಆಗಿದ್ದು, ಪಾಂಡುರ ವರ್ಣೆಯಾಗಿ ಗೌರಿ ಆದದ್ದು ಅಂತ. ಯಾವುದೇ ಇದ್ದರೂ ಸ್ವಾರಸ್ಯ ಅಂತೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆಕೆ ದುಷ್ಟ ಸಂಹಾರ ಮಾಡುವಾಗ ಚಾಮುಂಡಿಯೇ ಆಗ್ತಾಳೆ. ಮತ್ತು ಭಕ್ತರಿಗೆ ಸಂಪತ್ ಸಮೃದ್ಧಿಗಳನ್ನು ಅಭ್ಯುದಯವನ್ನು ಕೊಡುವಾಗ ಶ್ಯಾಮಲಾ ಅಂತ ಆಗ್ತಾಳೆ. ಶ್ಯಾಮ ಅಂದರೆ ರಸರಸವಾಗಿರ್ತಕ್ಕಂಥವಳು, ಹಸಿರು ಸಮೃದ್ಧಿಯ ಸಂಕೇತ. ಶ್ಯಾಮ ಅನ್ನೋದಕ್ಕೆ ಹಸಿರು ಅನ್ನುವ ಅರ್ಥ ಕೂಡ ವಿಶೇಷವಾಗಿ ಉಂಟು, ಅದು ಅಂತ. ಮತ್ತು ಅವಳು ಜ್ಞಾನಸ್ವರೂಪಿಣಿಯಾಗಿ ಗೌರಿ ಅಂತ. ಸ್ವರ್ಣಗೌರಿ, ಗಜಗೌರಿ, ಮೌನಗೌರಿ, ಸೌಭಾಗ್ಯ ಗೌರಿ, ಸಂಪದ್ಗೌರಿ, ಮಂಗಳಗೌರಿ, ಲಾವಣ್ಯ ಗೌರಿ, ತ್ರಿಲೋಚನ ಗೌರಿ, ಗಜಗೌರಿ, ಹೀಗೆ ಹಲವು ವಿಧದಲ್ಲಿ ಗೌರಿಯ ಪೂಜೆಯನ್ನು ಮಾಡ್ತಾರೆ. ಮತ್ತು ಈ ಒಂದು ತೃತೀಯ ತಿಥಿ ಯಾವುದಿದೆ ಗೌರಿ ಹಬ್ಬದ್ದು, ಅದು ಚತುರ್ಥಿ ಜೊತೆಗೆ ಹೊಂದಿಕೊಂಡು ಬಂದರೆ, ಓವರ್ಲ್ಯಾಪ್ ಆದರೆ ಮತ್ತೂ ಪ್ರಶಸ್ತ ಅಂತ. ಯಾಕೆಂದರೆ ಮಗನ ಜೊತೆಗೆ ತುಂಬ ಇರೋಕ್ಕಾಗತ್ತೆ ಎನ್ನುವಂಥದ್ದು. ಆ ಸ್ವಾರಸ್ಯ ಬಹಳ ಚೆನ್ನಾಗಿದೆ. ನಮ್ಮ ಜಾನಪದರಲ್ಲೆಲ್ಲ ಕಥೆ ಉಂಟು. ತವ್ರ ಮನೆಗೆ ಬಂದ ಗೌರಿ ಹೋಗೋದೇ ಇಲ್ಲ. ಆಗ ಶಿವ ಮಗನನ್ನು ಕಳಿಸ್ತಾನೆ, ನೀನು ಕರ್ಕೊಂಡು ಬಾ ಅಂತ. ಹಾಗೆ ಮಗ ಬಂದು ತಾಯಿಯನ್ನು ಕರ್ಕೊಂಡು ಹೋಗ್ತಾನೆ ಅಂತ. ಅಂದರೆ ನಮ್ಮ ಕೌಟುಂಬಿಕ ಭಾವನೆಗಳನ್ನು ಸಾಕಾರ ಮಾಡುವಂಥ ಈ ಕಥೆಗಳಿಗೆ ತುಂಬ ಮಹತ್ವ ಇದೆ ಅಂತ ನನಗನ್ನಿಸುತ್ತದೆ. ಮತ್ತು ಗೌರಿ ಬಂದದ್ದು ಯಾವಾಗ ಅಂತಂದರೆ ಅವಳು ಶ್ರಾವಣ ಮಾಸದಲ್ಲಿ ಬಂದದ್ದು ಅಂತ. ಶ್ರಾವಣ ಮಾಸದಲ್ಲಿ ಬಂದು 4 ಮಂಗಳವಾರಗಳು 4 ಶುಕ್ರವಾರಗಳು ಆರಾಧನೆಯನ್ನು ಸ್ವೀಕರಿಸ್ತಾಳೆ. ಆದರೂ ಬಿಟ್ಟು ಹೋಗಬೇಕು ಅನ್ಸಲ್ಲ. ಶ್ರಾವಣ ಆದ ತಕ್ಷಣ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ. ಬಂದಿರೋದಿಲ್ಲ. ಒಂದು 3 ದಿವಸ ಕೊಸರು ಉಳಿತಾಳೆ. ಅದಕ್ಕೆ ಶಿವನಿಗೆ ತಾಳೋಕ್ಕಾಗದೆ ಗಣಪತಿಯನ್ನು ಕಳಿಸ್ಕೊಟ್ಟ. ಗಣಪತಿ ಏನು ಮಾಡ್ದ, ಮತ್ತು 10 ದಿವಸ ಟಿಕ್ಕಡೆ ಹಾಕ್ಬಿಟ್ಟು ಹೋದ ಅಂತ. ಸಾಮಾನ್ಯವಾಗಿ ಅನಂತ ಚತುರ್ದಶಿ ದಿವಸ ಗೌರಿ ಗಣಪತಿ ಇಬ್ಬರ ವಿಸರ್ಜನೆಯನ್ನು ಮಾಡುವಂಥದ್ದಾಗುತ್ತದೆ. ಇಲ್ಲೆಲ್ಲ ನಮ್ಮ ಮಾನವತ್ವವನ್ನು ದೇವರಿಗೆ ಆರೋಪ ಮಾಡಿಯೇ, ಹಾಗಾಗಿಯೇ ರಸ ಕಾಣಬೇಕು ಅಂದರೆ ಈ ಜೀವಸ್ವರೂಪವನ್ನು ಭಗವಂತನ ಮೇಲೆ ಲೀಲಾ ಮಾತ್ರವಾಗಿ ಆರೋಪ ಮಾಡಬೇಕಾಗುತ್ತದೆ. ಇಲ್ಲದೇ ನಮಗೆ ಇಟುಕುವಂಥದ್ದಲ್ಲ, ಅದು ಅಚಿಂತ್ಯವಾದದ್ದು, ಅನಿರ್ವಾಚ್ಯವಾದದ್ದು ಅನ್ನುವ ಸ್ವಾರಸ್ಯ. ಆಮೇಲೆ ನಾವಲ್ಲಿ ಕಾಣುವ ಮತ್ತೂ ಒಂದು ಮಹತ್ವದ ಸುಂದರವಾದಂಥ ಸಂಗತಿ ಏನಂತಂದರೆ, ಈ ಮಾನವ ಭಾವದಲ್ಲಿ ಮಳೆಗಾಲದಲ್ಲಿ ಆ ಪ್ರಕೃತಿ ದೇವತೆಯ ಹಸುರು, ಸೊಗಸು, ಸಮೃದ್ಧಿ ಇದನ್ನೆಲ್ಲವನ್ನು ಸಂಕೇತ ಮಾಡುವಂತೆ ಆ ಮಹಾಶಕ್ತಿ ಗೌರಿ ಬಂದಿದ್ದಾಳೆ ಅಂತ. ಅವಳ ಪುತ್ರ ಗಣಪತಿಯು ಅವಳ ಜೊತೆಗೆ ಸೇರಿಕೊಂಡಿದ್ದಾನೆ. ಹೀಗಿರುವ ಗೌರಿ ಹಬ್ಬದಲ್ಲಿ ನಾವು ಸ್ವರ್ಣಗೌರಿ ಅಂತೀವಿ. ಅದಕ್ಕೆ ಕಾರಣ ಹರಿದ್ರಾ ಗೌರಿಯನ್ನು ಪ್ರಧಾನವಾಗಿ ಅರ್ಚನೆ ಮಾಡುವುದಾಗಿದೆ. ಅರಿಶಿಣದ ಗೌರಿಯನ್ನು ನಮ್ಮಲ್ಲಿ ಪ್ರತೀಕ ಪೂಜೆ, ಆಮೇಲೆ ಪ್ರತಿಮಾ ಪೂಜೆ ಆಯಿತು. ಆಂಥ್ರೋಪಾಲಜಿ ಕೂಡ ಮಾನವಶಾಸ್ತ್ರದ ಬೆಳವಣಿಗೆಯಲ್ಲೂ ಅದು ನಮಗೆ ಗೊತ್ತಾಗುತ್ತೆ. ಮತ್ತು ಪ್ರತೀಕ ತುಂಬ ಬೇಗ ನಮ್ಮ ಮನಸ್ಸಿನಲ್ಲಿ ಗಾಢವಾಗಿ ನಿಂತು ಅನೇಕ ಧ್ವನಿಗಳನ್ನು ಕೊಡುತ್ತೆ. ಪ್ರತೀಕ ಒಂದು ರೀತಿ ಅಬ್ಸ್ಟ್ರಾಕ್ಟ್ ಪೊಯಿಟ್ರಿ ಇದ್ದಂತೆ, ರಾಗಾಲಾಪನೆ ಇದ್ದಂತೆ. ಪ್ರತಿಮಾ ಪೂಜೆ ಇದೆಯಲ್ಲ, ಅದು ಕೃತಿಗಾಯನ ಇದ್ದಂತೆ. ಗಾಂಧರ್ವಗಾನ ಅಂತೀವಿ. ಗಾಂಧರ್ವಗಾನ ಅಂದರೆ ಸಾಹಿತ್ಯ ನಿಬದ್ಧವಾದ ಗಾನ. ಆ ರೀತಿಯಲ್ಲಿ ಇಲ್ಲಿ ಆ ದೇವಿಯನ್ನು
ದಿವಸದ ಪೂರ್ವಾಹ್ನದಲ್ಲಿ ಆರಾಧನೆ ಮಾಡುವಂಥದ್ದಾಗಿರುತ್ತದೆ. ಮತ್ತು ಗಂಡಸರು ಪಾಲ್ಗೊಳ್ಳಬಾರದು ಅಂತೇನೂ ಇಲ್ಲ, ಆದರೆ ಹೆಂಗಸರಿಗೆ ಪ್ರಾಧಾನ್ಯ ಹೆಚ್ಚು. ನಮ್ಮಲ್ಲಿ ಹೆಂಗಸರು ಸ್ವಯಂ ಕರ್ತೃಗಳಾಗಿ ಮಾಡ್ತಕ್ಕಂಥ ಎಷ್ಟೊಂದು ವ್ರತಗಳಿವೆ, ಅಲ್ಲೆಲ್ಲ ಅವರೇ ಸಂಕಲ್ಪ ಮಾಡ್ತಾರೆ, ಅವರೇ ಆಚಮನ ಮಾಡ್ತಾರೆ, ಅವರೇ ಪ್ರಾಣಾಯಾಮ ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ ಅಂತಂದಾಗ ನಮಗೆ ತಿಳಿಯುತ್ತದೆ ಸ್ತ್ರೀಯರಿಗೆ ಅವರ ಸ್ಥಾನವನ್ನು ಕೊಡುವಂಥ ಪ್ರಯತ್ನಗಳಾಗಿ ಇವೆಲ್ಲ ಉಳಿದೇ ಇದೆ ಅಂತನ್ನುವುದು. ಮತ್ತೆ ಗೌರಿಯ ಪೂಜೆಯನ್ನು ಎಂತಿನಂತೆ ಆ ಷೋಡಶ ಅಂಗ ಪೂಜೆಯನ್ನು ಮಾಡುವಂಥದ್ದು, ಅಥವಾ ಮಿತಿಯಾಯಿತು ಅಂದರೆ ಪಂಚಾಂಗ ಪೂಜೆಯನ್ನು ಅಂದರೆ ಪಂಚೋಪಚಾರಾತ್ಮಕವಾದ ಪೂಜೆಯನ್ನು ಮಾಡುವುದು, ಇಲ್ಲ ಅಮಿತವಾಯಿತು ಅಂತಂದರೆ ಚತುಷ್ಷಷ್ಟ್ಯುಪಚಾರ ಹೀಗೆಲ್ಲ ಮಾಡಿಕೊಂಡು ಬರುವಂಥದ್ದು ಉಂಟು. ಕೆಲವರು ಲಲಿತಾ ಸಹಸ್ರನಾಮವನ್ನು ಕೂಡ ಅಲ್ಲಿ ವಿನಿಯೋಗ ಮಾಡ್ಕೋತಾರೆ. ಇನ್ನು ಕೆಲವರು ಸ್ವರ್ಣಗೌರಿ ಸಹಸ್ರನಾಮವೇ ಉಂಟು. ಅಷ್ಟೋತ್ತರ ಶತನಾಮಾವಳಿಯಂತೂ ಇದ್ದೇ ಇದೆ. ಇಲ್ಲೆಲ್ಲ ನಾನು ಹಿಂದೆಯೇ ಹೇಳಿದ್ದೀನಿ, ಪ್ರತಿಯೊಂದು ವ್ರತದಲ್ಲಿಯೂ ಆವಾಹನೆಯಿಂದ ಮೊದಲುಗೊಂಡು ವಿಸರ್ಜನೆಯವರೆಗೆ ಹೇಗೆ ನಡೆಯುತ್ತದೆ, ಧ್ಯಾನ ಮತ್ತು ಅರ್ಘ್ಯ, ಪಾದ್ಯ, ಆಚಮನ, ಸ್ನಾನ, ವಸ್ತ್ರ, ಅನುಲೇಪನ, ಮಾಲ್ಯ, ಅಲಂಕಾರ ಮತ್ತು ಸ್ತುತಿ, ನೈವೇದ್ಯ, ನೀರಾಜನ, ಧೂಪ, ದೀಪದರ್ಶನ ಮತ್ತು ಬೇರೆ ಬೇರೆ ವಿನೋದಗಳನ್ನು ಪುನಃ ಪೂಜಾ ರೂಪದಲ್ಲಿ ಗೀತ, ನೃತ್ಯ, ವಾದ್ಯ, ಕಾವ್ಯಾದಿಗಳೆಲ್ಲವನ್ನ ಮಾಡಿಸ್ತಕ್ಕಂಥದ್ದು, ಮತ್ತು ಗಜಾರೋಹಣ, ಹಯಾರೋಹಣ, ಶಿಬಿಕಾರೋಹಣ, ರಥಾರೋಹಣ, ಆಂದೋಲನೋತ್ಸವ ಅಂದರೆ ಡೋಲೋತ್ಸವ ಅಂತೀವಲ್ಲ, ಉಯ್ಯಾಲೆಯಲ್ಲಿ ಕೂಡಿಸ್ತಕ್ಕಂಥದ್ದು, ಈ ರೀತಿಯಾದದ್ದನ್ನೆಲ್ಲವನ್ನ ಸಮರ್ಪಣೆ ಮಾಡುವಂಥದ್ದು, ಛತ್ರ ದರ್ಶನ, ಛತ್ರ ಸಮರ್ಪಣ, ಚಾಮರ ವೀಜನ, ವ್ಯಜನ ವೀಜನ ಮತ್ತು ದರ್ಪಣ ದರ್ಶನ, ಕನ್ನಡಿ ತೋರಿಸೋದು, ಈ ರೀತಿಯಲ್ಲಿ ಬಗೆ ಬಗೆಯಾದಂಥ ಇವುಗಳೆಲ್ಲ ಉಪಚಾರಗಳು ಎಲ್ಲ ಮಾಡುವಂಥದ್ದು ರೂಢಿಯಲ್ಲಿ ಇದೆ. ಮತ್ತು ಮಂತ್ರಪುಷ್ಪ, ಸುವರ್ಣ ಪುಷ್ಪ ಸಮರ್ಪಣ ಪುರಸ್ಸರವಾಗಿ ಆತ್ಮಪ್ರದಕ್ಷಿಣ ನಮಸ್ಕಾರಾತ್ಮಕವಾಗಿ ವಿಸರ್ಜನೆಯನ್ನು ಮಾಡುವಂಥದ್ದು. ಇಲ್ಲಿ ದೇವಿಗೆ, ಲಕ್ಷ್ಮಿಗೆ ಹೇಗೆ 12 ಮುಖ್ಯವೋ, ದ್ವಾದಶ ನಾಮ ಅಥವಾ ದ್ವಾದಶಾಕ್ಷರಿ ಮಂತ್ರಕ್ಕೆ ಸಂವಾದಿಯೋ, ಇಲ್ಲಿ 16 ಉಂಟು. ಅದು ಷೋಡಶಾಕ್ಷರ ಮಂತ್ರ ಅಂದರೆ ಯಾವುದನ್ನು ಶ್ರೀವಿದ್ಯಾ ಅಂತ ಕರಿತೀವಿ ಅದರ ಸಂಕೇತವಾಗಿರ್ತಕ್ಕಂಥದ್ದು. ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಇತ್ಯಾದಿ ಹೇಳ್ತೀವಲ್ಲ, ಆ 16 ಮಂತ್ರಾಕ್ಷರಗಳು 16 ಮೇಲ್ಸಾಲು, 16 ಕೆಳಗಿನ ಸಾಲಿನ ದಂತಪಂಕ್ತಿಯನ್ನು ತೋರಿಸುವಂತೆ ಅಂತ 16 ಚಂದ್ರ ಕಲೆಗಳು. ದೇವಿ ಪ್ರತಿಯೊಬ್ಬ ಸ್ತ್ರೀಯರಲ್ಲೂ ಷೋಡಶ ಕಲಾರೂಪಿಣಿಯಾಗಿ ಇರ್ತಾಳೆ ಅಂತ. ಹಾಗೆ ದೇವಿಯನ್ನು ಪೂಜೆ ಮಾಡೋದಕ್ಕೆ ಸಾಕ್ಷಾತ್ ಸ್ತ್ರೀಯರಲ್ಲಿ ಆವಾಹನೆ ಮಾಡುವಂಥದ್ದು ಉಂಟು. ಅದು ಬೇರೆಯ ಪೂಜೆಯಾಗಿದೆ, ಲಲಿತಾ ಪೂಜೆ, ಸುವಾಸಿನಿ ಪೂಜೆಯಲ್ಲೆಲ್ಲ ಬರುತ್ತದೆ. ಆ ಬಗೆಯಲ್ಲಿ ಇದು ಕೂಡ ಷೋಡಶ ಕಲಾತ್ಮಕಳಾದಂಥವಳು. ಚಂದ್ರಕಲೆ ಹೇಗೂ ಹಾಗೆ. ಸೂರ್ಯ ಪುರುಷತ್ವದ ಸಂಕೇತವಾದರೆ ಚಂದ್ರ ಪ್ರಕೃತಿಯೇ ಸ್ತ್ರೀತ್ವದ ಸಂಕೇತ. ಅದು 16 ಕಲೆಗಳು ಅಂತ ತೋರಿಸುವಂತೆ 16 ದೋರಗ್ರಂಥಿ ಅಂತ 16 ಬಗೆಯ ಹೂಗಳು, 16 ಬಗೆಯ ಪತ್ರಗಳು, ಹೀಗೆಲ್ಲ ವಿಭಾಗ ಮಾಡಿಕೊಂಡಿದ್ದಾರೆ. ಮತ್ತು ಒಂದು ವೆರೈಟಿ ಇರಬೇಕು. ಎಲ್ಲ ಒಂದೇ ರೀತಿಯಾಗಾದರೆ ಸ್ವಾರಸ್ಯ ಇರಲ್ಲ. ಒಂದೊಂದು ಹಬ್ಬಕ್ಕೆ ಒಂದು ಸಾಮಾನ್ಯ ಟೆಂಪ್ಲೇಟ್ ರೂಟ್ ಅಂತಿದ್ರೆ ಇನ್ನೊಂದು ಸ್ವಲ್ಪ ಅಷ್ಟು ಇಷ್ಟು ಬಾಗು ಬಳಕು ಅವೆಲ್ಲ ಇರುವಂಥದ್ದು ಅಂತಲೂ ನಮಗೆ ಇಲ್ಲಿ ಸ್ವಾರಸ್ಯ ಗೊತ್ತಾಗುತ್ತದೆ. ಆಮೇಲೆ ಆಕೆಯನ್ನು ಈ ರೀತಿಯಾದ ಆರಾಧನೆಗಳಿಂದ ಅರ್ಚನೆ ಮಾಡಿ ಹರಿದ್ರಾನ್ನ, ಮುದ್ಗಾನ್ನ ಇವುಗಳನ್ನು ಸಮರ್ಪಣೆ ಮಾಡುವುದು, ಮತ್ತು ಪೂರ್ಣ ಪೋಲಿಕಾ ಅಂತ ನಾವೇನು ಹೇಳ್ತೀವಿ, ಹೂರಣದ ಹೋಳಿಗೆಯನ್ನು ನೈವೇದ್ಯ ಮಾಡುವುದು, ಅವೆಲ್ಲ ಈ ಕಡೆಗೆ ಬಳಕೆಯಲ್ಲಿ ಇರತಕ್ಕಂಥ ನೈವೇದ್ಯಗಳು ಅಂತ ನಮಗೆ ಗೊತ್ತೇ ಇದೆ. ಇಷ್ಟೆಲ್ಲ ಮಾಡಿ ಗೌರಿ ಹಬ್ಬವನ್ನು ಮುಗಿಸುವುದಾಗುತ್ತದೆ. ಅದಾದ ಮೇಲೆ ನಾವು ಕಾಣತಕ್ಕಂಥದ್ದು ಪ್ರಖ್ಯಾತವಾದ ಗಣಪತಿಯ ಪೂಜೆ, ವರಸಿದ್ಧಿವಿನಾಯಕ ಪೂಜಾ ಅಂತ ಲೋಕವಿಶ್ರುತವಾದಂಥದ್ದು. ಗಣಪತಿಯ ಆರಾಧನೆಯನ್ನು ಕುರಿತು ತುಂಬ ವ್ಯಾಪಕವಾಗಿ ಬೇಕಾದಷ್ಟು ವಿಷಯಗಳಿವೆ. ಅಷ್ಟು ಇಷ್ಟು ಅಂತಲ್ಲ, ಸಿಕ್ಕಾಪಟ್ಟೆ ಇದೆ. ಗಣಪತಿ ತುಂಬ ಆಕರ್ಷಣೀಯನಾದ ದೇವರು ಹೌದು, ತುಂಬ ವಿವಾದಾಸ್ಪದವಾದ ದೇವರು ಹೌದು. ಜಪಾನ್ನಿಂದ ಮೊದಲುಗೊಂಡು ಸೌತ್ ಅಮೇರಿಕಾವರೆಗೆ ಬೇಕಾದಷ್ಟು ಕಡೆಗಳಲ್ಲಿ ಗಣಪತಿಯನ್ನು ಹೋಲುವಂಥ ವಿಗ್ರಹಗಳು ಮತ್ತು ಆ ಬಗೆಯ ಪೂಜೆ ಆರಾಧನೆಗಳು ಇವೆಲ್ಲ ಕಂಡುಬರುತ್ತವೆ. ಅದರ ಕೇಂದ್ರಭೂತವಾಗಿ ಭಾರತ ಇದೆ. ಚೈನಾ, ಜಪಾನ್ ಮೊದಲಾದ ಪೂರ್ವ ದೇಶಗಳು ಮತ್ತು ಏಷ್ಯಾದ ಬೇರೆ ಬೇರೆ ದೇಶಗಳಲ್ಲದೆ ಮಧ್ಯ ಪ್ರಾಚ್ಯದಲ್ಲಿ ಕೂಡ ಉಂಟು ಆರಾಧನೆ ಅಂತ ಗೊತ್ತಾಗುತ್ತದೆ. ಆನೆಯ ಒಂದು ಸಂಕೇತ ಎಲ್ಲಿದೆಯೋ ಅಲ್ಲೆಲ್ಲ ಇದೆ ಅಂತ ಹೇಳಿದಾಗ ಆಫ್ರಿಕಾದಲ್ಲಿದೆಯಾ, ಕೆಲವರು ಇದೆ ಅಂತಾರೆ, ಇನ್ನು ಕೆಲವರು ಇಲ್ಲ ಅಂತಾರೆ. ಆದರೆ ಆನೆಯ ಪೂಜೆ ಅಂತೂ ಆಫ್ರಿಕಾದಲ್ಲಿ ಈಗ ಇಲ್ಲ, ಬುಡಕಟ್ಟಿನಲ್ಲಿ ಕೂಡ ಇಲ್ಲ. ಆನೆಯಲ್ಲಿ ಬೇಟೆಯಾಡಿ ಕೊಲ್ಲಬೇಕಾದ ಪ್ರಾಣಿಯಾಗಿದೆ. ನಮ್ಮಲ್ಲಿ ಆನೆಗೆ ತುಂಬ ದೊಡ್ಡ ಗೌರವ ಉಂಟು. ಆದರೆ ವೇದಗಳಲ್ಲಿ ಕಂಡುಬರತಕ್ಕಂಥ ಗಣಪತಿಯ ಸ್ವರೂಪ ಅದಕ್ಕೂ ಪ್ರಾಚೀನವಾದಂಥದ್ದು.
ಅಂತ ನಮಗೆ ಗೊತ್ತಾಗುತ್ತದೆ. ನಮಗೆ ಪ್ರಸಿದ್ಧವಾಗಿ ಗೊತ್ತಿರುವಂತೆ ಋಗ್ವೇದಾದಿಗಳಲ್ಲಿ ಕಂಡುಬರುವ ಗಣಪತಿ ಸೂಕ್ತ ಯಾವುದಿದೆ, ಗಣಾನಾಂ ತ್ವಾಂ ಗಣಪತಿಗಂ ಹವಾಮಹೆ ಅನ್ನೋದನ್ನು ನಾವು ತುಂಬ ವಿಶೇಷವಾದಂಥ ಒಂದು ಮಂತ್ರ ಅಂತ ಭಾವಿಸಿಕೊಂಡಿದ್ದೀವಿ. ತಪ್ಪಿಲ್ಲ. ಆದರೆ ಆಧುನಿಕ ವಿದ್ವಾಂಸರು ಹೇಳ್ತಾರೆ ಅದು ಗಣಪತಿಗೆ ಸಂಬಂಧಪಟ್ಟದ್ದಲ್ಲ ಅಂತ. ಅಷ್ಟೇಕೆ ಸಾಯಣಾಚಾರ್ಯರೇ ವೇದಭಾಷ್ಯ ಬರೆಯುವಾಗ ಹೇಳ್ತಾರೆ ಆ ಒಂದು ಮಂತ್ರದಲ್ಲಿ ಬ್ರಹ್ಮಣಸ್ಪತಿಯೇ ಅದರ ಅಧಿದೇವತೆ ಅಂತ. ವಾಕ್ಪತಿ ಬ್ರಹ್ಮಣಸ್ಪತಿ ಬೃಹಸ್ಪತಿ ಅಂತ. ವಿದ್ಯಾಗಣಪತಿಯ ಮೂಲ ಇಲ್ಲಿ ಇದೆ ಅಂತ ನಮಗೆ ಅನಿಸುತ್ತದೆ. ಆಮೇಲೆ ನಾವು ಬೇರೆ ಬೇರೆ ವೇದ ಭಾಗಗಳಲ್ಲಿ ಗಣಪತಿಯನ್ನು ಕಾಣ್ತಾ ಬರ್ತೀವಿ. ಉದಾಹರಣೆಗೆ ವ್ರಾತಪತಿ ಅಂತ ನಾವು ವ್ರಾತ್ಯ ಹೋಮ ಮಾಡುವಾಗ, ಗಣಹೋಮ ಮಾಡುವಾಗ ಗಣಪತಿಯ ಸಂಕೇತವನ್ನೇ ಕಾಣ್ತೀವಿ. ಹಾಗಲ್ಲದೆ ಗೃತ್ಸೇಭ್ಯೋ ಗೃತ್ಸಪತಿಭ್ಯಶ್ಚ ವೋ ನಮಃ ಇತ್ಯಾದಿಯಾಗಿ ಹೇಳುವಾಗ ಆ ಸಮೂಹದ ಪತಿಗೆ ನಮಸ್ಕಾರ ಅಂತ. ಗೃತ್ಸೇಭ್ಯ ಗೃತ್ಸಪತಿಭ್ಯ ಅನ್ನುವಲ್ಲಿ ಗೃತ್ಸಮದ ಮೊದಲಿಗೆ ಶಬ್ದದೇವತೆಯನ್ನು ಸಾಕ್ಷಾತ್ಕಾರ ಮಾಡಿಸಿಕೊಂಡ ವಾಗ್ದೇವತೆಯಾದವನು ಗಣಪತಿ ಅಂತ. ವಾಸಿಷ್ಠ ಗಣಪತಿ ಮುನಿಗಳು ಗಣಪತಿ ತತ್ವವನ್ನು ಕುರಿತು ವಿವೇಚನೆ ಮಾಡ್ತಾ ವಾಕ್ತತ್ವ ಗಣಪತಿ ಇದು ಅಂತ ಹೇಳ್ತಾರೆ. ಅಂದರೆ ಯಾವುದನ್ನು ಶಿವ ಪಂಚಾಯತನ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಶಿವ ಆತ್ಮತತ್ವದ ಸಂಕೇತ, ಪಾರ್ವತಿ ಪ್ರಕೃತಿ ತತ್ವದ ಸಂಕೇತ, ಸ್ಕಂದ ಜೀವತತ್ವದ ಸಂಕೇತ ಮತ್ತು ಗಣಪತಿ ವಾಕ್ತತ್ವದ ಸಂಕೇತ, ಇನ್ನು ನಂದಿಕೇಶ್ವರ ಧರ್ಮದ ಸಂಕೇತ ಅಂತ ಹೀಗೆ ಶಿವ ಪಂಚಾಯತನದಲ್ಲಿರತಕ್ಕಂಥ ಸಮೀಕರಣ ಅಂತ ಗೊತ್ತಾಗುತ್ತದೆ. ಹಾಗಲ್ಲದೆ ನಮಗೆ ರುದ್ರಾಧ್ಯಾಯದಲ್ಲಿ ಕೂಡ ರುದ್ರನಿಗೆ ಗಣಪತಿಗೆ ಅವಿನಾಭಾವ ಸಂಬಂಧ ಹೇಳುವಂತೆ ನೋಡುತ್ತೇವೆ. ರುದ್ರಸ್ಯ ಗಾಣಪತ್ತಂ ಅಂತನ್ನುವ ಮಾತಿನಲ್ಲಿ ಗೊತ್ತಾಗುತ್ತದೆ. ಆಮೇಲೆ ಅಶ್ವಮೇಧ ಯಾಗದ ಹೊತ್ತಿಗೆ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ, ಪ್ರಿಯಾಣಾಂ ತ್ವಾಂ ಪ್ರಿಯಪತಿಂ ಹವಾಮಹೇ, ನಿಧೀನಾಂ ತ್ವಾಂ ನಿಧಿಪತಿಂ ಹವಾಮಹೇ ಅಂತೆಲ್ಲ ಹೇಳಿ ಶುಕ್ಲಯಜುರ್ವೇದದಲ್ಲಿ ಮತ್ತು ಕೃಷ್ಣಯಜುರ್ವೇದದ ಅಶ್ವಮೇಧ ಭಾಗದಲ್ಲಿ ಬರುವಾಗ ಗೊತ್ತಾಗುತ್ತದೆ ಗಣಪತಿಯನ್ನು ಅಶ್ವ ಸಂಕೇತವಾಗಿ ಕೂಡ ನೋಡ್ತಕ್ಕಂಥದ್ದು ಇದೆ ಅಶ್ವಮೇಧ ಯಾಗದ ಕುದುರೆಗೆ ಸಂಬಂಧಪಟ್ಟಂತೆ ಅಂತ. ಮತ್ತು ಈ ಕುದುರೆ ಅಂತನ್ನುವಲ್ಲಿ ಕಾಲಸ್ವರೂಪ ನಿಂತು ನೀರಾಗಿರ್ತಕ್ಕಂಥದ್ದಲ್ಲ, ನಿರಂತರ ಚಲನಶೀಲವಾದದ್ದು ಅಂತೂ ಗೊತ್ತಾಗುತ್ತದೆ. ಆಮೇಲೆ ನಾವು ಗಣಪತಿಯ ಸ್ವಾರಸ್ಯವನ್ನು ಅಥರ್ವವೇದದಲ್ಲಿ ಕೂಡ ಕಾಣ್ತೀವಿ. ಅಲ್ಲಿ ಮಹಾಹಸ್ತಿವರ್ಚಾಹ ಇಂದ್ರ ಅಂತ ಹೇಳುವುದು ಬರುತ್ತದೆ. ಅಂದರೆ ಆನೆಯ ಶೋಭೆಯನ್ನು ವರ್ಚಸ್ಸನ್ನು ಹೊಂದಿದವನು ಅನ್ನುವಂತೆ. ಅದೇ ರೀತಿ ಇಂದ್ರ ಮಯೂರ ಸ್ವರೂಪಿ ಅನ್ನೋದು ಗೊತ್ತಾಗುತ್ತದೆ. ಗಣಪತಿ ಮಯೂರ ವಾಹನ ಅಂತ ಕೂಡ ಹೇಳ್ತಾರೆ. ನಮ್ಮ ಮಹಾರಾಷ್ಟ್ರದಲ್ಲೆಲ್ಲ ಮೋರೋಪಂಥ ಅಂತ ಗಣಪತಿಯ ಹೆಸರು. ಮೋರ ಅಂದರೆ ಮಯೂರ, ಮಯೂರಪಂಥ ಮಯೂರಸ್ವಾಮಿ ಅಂತನ್ನುವ ಅರ್ಥದಲ್ಲಿ ಅವನನ್ನು ನಾವು ನೋಡುವುದಾಗುತ್ತದೆ ಅಂತ. ಮತ್ತು ಗಣಪತಿಯ ಅಥರ್ವಶೀರ್ಷ ಅಂತನ್ನುವುದಂತೂ ಪ್ರಸಿದ್ಧವಾಗಿದೆ. ಅದು ಈಚಿನ ಒಂದು ರಚನೆ ಅಂತ ಕೆಲವರು ಹೇಳ್ತಾರೆ. ಅಲ್ಲಿ ಗಣಪತಿಯನ್ನು ಪರಬ್ರಹ್ಮತತ್ವವಾಗಿ ಕಾಣುವಂಥದ್ದನ್ನು ನೋಡ್ತೀವಿ. ಯಜುರ್ವೇದದ ಶುಕ್ಲಯಜುರ್ವೇದದ 3ನೇ ಅಧ್ಯಾಯದಲ್ಲಿ ಒಂದು ಕಡೆಗೆ ಈ ಪುರೋಡಾಶವನ್ನು ನಿವೇದನೆ ಮಾಡೋ ಸಂದರ್ಭದಲ್ಲಿ ಏಷತೆ ರುದ್ರಭಾಗಸ್ವ ಸಹ ಸ್ವಸ್ರಾಂಬಿಕೆಯ ತ್ವಂ ಜುಷಸ್ವ ಸ್ವಾಹ ಏಷತೆ ರುದ್ರಭಾಗ ಆಕುಸ್ತೆ ಪಶು ಅಂತ ಹೇಳ್ತಾ, ಆಕುಸ್ತೆ ಪಶು ಅನ್ನುವಲ್ಲಿ ಇಲಿ ನಿನಗೆ ಪಶು, ಗಣಪತಿಗೆ ಇಲಿಯ ವಾಹನ, ಹೀಗೆ ವೇದಗಳಲ್ಲಿ ಸಾಬೀತಾಗುತ್ತೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಒಂದು ಕಡೆಗೆ ಪಾರ್ವತಿ, ಇನ್ನೊಂದು ಕಡೆಗೆ ಶಿವ, ಈ ಗಣಪತಿ ಎಲ್ಲ ಒಂದೇ ಅಂತ ಹೇಳುವಂಥ ರೀತಿಯಲ್ಲಿ ಮಾಡುವುದು ಉಂಟು. ಮತ್ತು ಎಷ್ಟೋ ಕಡೆ ಗಣಪತಿಯನ್ನು ಸ್ವಯಂಭೂ ಮೂರ್ತಿ ಎನ್ನುವಾಗ ಲಿಂಗಾಕಾರವಾಗಿ ಆರಾಧನೆ ಮಾಡುವಂಥದ್ದನ್ನು ನೋಡ್ತೀವಿ. ಹಾಗೆಯೇ ಪಂಚಮಾತಂಗ ಮುಖ ಅಂತ ಗಣಪತಿಯನ್ನು ಪಂಚಮುಖಿ ಗಣಪತಿ ಅಂತ ಆರಾಧನೆ ಮಾಡ್ತೀವಿ. ಶಿವ ಪಂಚಾಸ್ಯ ಪಂಚಮುಖ ಅಂತಲೂ ನಮಗೆ ಗೊತ್ತಾಗುತ್ತದೆ. ಪಂಚಾಸ್ಯ ಅನ್ನೋದಕ್ಕೆ ಸಿಂಹ ಅನ್ನುವ ಅರ್ಥ ಕೂಡ ಇದೆ. ಸಿಂಹವನ್ನು ಆತ ವಾಹನ ಮಾಡಿಕೊಂಡವನು, ಸಿಂಹವನ್ನು ಮರ್ದಿಸಿದವನು, ಈ ಥರದ್ದೆಲ್ಲ ನಾವು ಮತ್ತೆ ಕಾಣ್ತೀವಿ. ಆಮೇಲೆ ನಾವು ಸೂತ್ರ ಗ್ರಂಥಗಳಲ್ಲಿ ಮುಂದಿನ ಬೇರೆ ಬೇರೆ ವೇದ ಅಂಗಗಳಲ್ಲಿ ಕೂಡ ನಾವು ಗಣಪತಿಯನ್ನು ಕಾಣ್ತೀವಿ. ಗೋಬಿರಸ್ಮೃತಿಯಲ್ಲಿ, ಬೋಧಾಯನ ಸೂತ್ರದಲ್ಲಿ ಇಲ್ಲೆಲ್ಲ ವಿನಾಯಕ, ಭೂತನಾಥ, ಹಸ್ತಿಮುಖ, ವಿಘ್ನೇಶ್ವರ ಅಂತೆಲ್ಲ ನೋಡ್ತೀವಿ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ವಿನಾಯಕ ವ್ರತಕಲ್ಪ ಅಂತಲೇ ಒಂದು ಭಾಗ ಉಂಟು. ಅಲ್ಲಿ 281 ವಿನಾಯಕರ ಪ್ರಸ್ತಾವ ಉಂಟು. ವಿನಾಯಕ ಗಣಪತಿ ಎರಡು ಸ್ವಲ್ಪ ಬೇರೆ ಬೇರೆ ಅನ್ನುವಂಥ ರೀತಿಯ ಚಿತ್ರಣ ಸಿಗುತ್ತದೆ. ಅಂದರೆ ಉಗ್ರ ರೂಪ, ಘೋರ ರೂಪ ವಿನಾಯಕ ಅಂತ. ನಮ್ಮಲ್ಲಿ ಈಗ ಮಾರಮ್ಮ, ಅಣ್ಣಮ್ಮ,
ಮತ್ತು ಪಟಾಲಮ್ಮ, ಹಟ್ಟಿಲಕ್ಕಮ್ಮ, ಹೀಗೆಲ್ಲ ಮುತ್ಯಾಲಮ್ಮ, ಬಗೆ ಬಗೆಯ ಶಕ್ತಿ ದೇವತೆಗಳು ಇದ್ದಾರೆ. ಅವರಲ್ಲಿ ಉಗ್ರರೂಪ ಜಾಸ್ತಿ ಅಂತ ಹೇಳ್ತೀವಲ್ಲ, ಆ ರೀತಿಯಾದ ಉಗ್ರ ದೇವತೆಯಾಗಿ ಕಾಣ್ತಾನೆ. ಅಲ್ಲಿ ಮಿತ, ಸಮ್ಮತ, ಶಾಲಕಟಂಕಟ, ಕುಷ್ಮಾಂಡರಾಜ ಅಂತ 4 ಬಗೆಯ ವಿನಾಯಕರನ್ನು ಹೇಳ್ತಾನೆ. ಇದನ್ನೇ ಬೌದ್ಧ ತಗೊಂಡಿದೆ. ಶಾಲಕಟಂಕಟ ಅಂತ ಒಂದು ಯಕ್ಷ ನಮ್ಮ ವಿನಾಯಕನೇ. ಬೌದ್ಧರು ಈ ಗಣಪತಿಯನ್ನು ಬಿಡೋಕ್ಕಾಗಲಿಲ್ಲ. ಮಾನವಗ್ರಹಿ ಸೂತ್ರ ಅಂತ ಒಂದು ಗ್ರಂಥ ಇದೆ, ಅಲ್ಲಿ ಕೂಡ ಕಾಣಿಸುತ್ತೆ ಶಾಲಕಟಂಕಟ, ಕೂರ್ಮರಾಜ ಮತ್ತು ಉಸ್ಮಿತಾ, ದೇವಯಚನ ಅಂತ 4 ವಿನಾಯಕರನ್ನು ನಾವು ನೋಡ್ತೀವಿ. ಪುರಾಣಗಳಲ್ಲಂತೂ ಸಮೃದ್ಧವಾಗಿ ಕಂಡು ಬರ್ತದೆ. ಎಷ್ಟೊಂದು ಪುರಾಣಗಳಲ್ಲಿ ಗಣಪತಿಯ ಉಲ್ಲೇಖ ಇದೆ ಅಂದರೆ ಅದು ಅಷ್ಟಿಷ್ಟು ಅಂತಲ್ಲ. ನಾನೇ ಹಿಂದೆ ಒಂದು ಲೇಖನ ಬರೆದಿದ್ದೆ. ಆ ಲೇಖನದಲ್ಲಿ ಸುಮಾರು ಪುರಾಣಗಳಲ್ಲೆಲ್ಲ ಗಣಪತಿ ಹೇಗೆಲ್ಲ ವಿವೃತನಾಗಿದ್ದಾನೆ ಅಂತ. ನಾನು ಅಷ್ಟು ವಿವರಗಳನ್ನು ಈ ಹೊತ್ತು ನಿಮಗೆ ಕೊಟ್ಟು ತಲೆ ಕೆಡ್ಸೋಕ್ಕೆ ಹೋಗಲ್ಲ. ಅರೆ, ಇಷ್ಟನ್ನಂತೂ ಹೇಳ್ತೀನಿ, ತುಂಬ ದೊಡ್ಡ ವ್ಯಾಪ್ತಿಯನ್ನು ನಾವು ನೋಡ್ತೀವಿ. ಒಂದು ಸಣ್ಣ ಪಟ್ಟಿ ನೋಡೋದಿದ್ರೆ ಬ್ರಹ್ಮವ್ಯರ್ಥ ಪುರಾಣ, ಅದರೊಳಗೆ ಗಣಪತಿ ಖಂಡ ಅಂತಲೇ ಒಂದಿದೆ. ಗಣಪತಿ ಮತ್ತು ಕೃಷ್ಣ ಒಂದೇ ಅಂತ ತೋರ್ಪಡಿಸುವಂಥದ್ದು. ಕೃಷ್ಣನ ಒಂದು ಅವತಾರವೇ ಗಣಪತಿ ಅಂತ ಹೇಳುವಂಥದ್ದು. ಇನ್ನು ಶಿವಪುರಾಣ ಉಪಪುರಾಣಗಳಲ್ಲಿ ಪ್ರಸಿದ್ಧವಾದದ್ದು. ಕೆಲವರು ಇದನ್ನು ಮಹಾಪುರಾಣಗಳಲ್ಲೂ ಲೆಕ್ಕಿಸ್ತಾರೆ. ಅಲ್ಲಿ ರುದ್ರ ಸಂಹಿತೆ ಮತ್ತು ಕುಮಾರಖಂಡ ಆ ಭಾಗಗಳಲ್ಲಿ ಗಣಪತಿಯ ವಿವರ ಬರ್ತದೆ. ಪದ್ಮಪುರಾಣ ಮಹಾಪುರಾಣಗಳಲ್ಲಿ ಒಂದು, ಅಲ್ಲಿ ಸೃಷ್ಟಿಖಂಡದ 3 ಅಧ್ಯಾಯಗಳಲ್ಲಿ ಗಣಪತಿ ವಿವರಗಳು ಬರ್ತವೆ. ಇನ್ನು ಭವಿಷ್ಯ ಪುರಾಣದಲ್ಲಿ ಚತುರ್ಥೋತ್ತರ ಪರ್ವ ಅಂತ ಒಂದು ಭಾಗ, ಅಲ್ಲಿ ಕೂಡ ಬರ್ತದೆ ಒಂದು 3 ಅಧ್ಯಾಯದಲ್ಲಿ. ಸ್ಕಾಂದ ಪುರಾಣದಲ್ಲಿ ಕಾಶಿಖಂಡದಲ್ಲಿ ತುಂಬ ವ್ಯಾಪಕವಾಗಿ ಡುಂಡಿ ಗಣಪತಿಯ ಉಲ್ಲೇಖ ಬರ್ತದೆ. ಕಾಶಿಯ ಅಧೀಶ್ವರ ಆತ, ಕಾಶಿಯಲ್ಲಿರ್ತಕ್ಕಂಥ ಗಣಪತಿ. ಮತ್ತು ವಿಷ್ಣು ಧರ್ಮೋತ್ತರ ಪುರಾಣದ 3ನೇ ಖಂಡದಲ್ಲಿ ಒಂದು ಅಧ್ಯಾಯ ಗಣಪತಿಯ ವಿಗ್ರಹ, ಸ್ವರೂಪ, ಆರಾಧನೆ ಅದರ ಬಗ್ಗೆ ಬರ್ತದೆ. ವರಾಹ ಪುರಾಣದಲ್ಲಿ ವಿನಾಯಕೋತ್ಪತ್ತಿ ಪ್ರಕರಣ ಅಂತ ಒಂದಿದೆ. ಅಲ್ಲಿ ಅದರ ಪ್ರಕಾರ ಒಂದು ಸ್ವಾರಸ್ಯ ಏನೆಂದರೆ, ಗಣಪತಿ ಮೊದಲು ತುಂಬ ಸುಂದರವಾದಂಥ ಮಗುವಾಗಿದ್ದರಂತೆ. ಶಿವ ಒಮ್ಮೆ ನಕ್ಕಾಗ ಅವನ ಮಂದಹಾಸದಿಂದಲೇ ಹುಟ್ಟುಬಿಟ್ಟನಂತೆ. ಇವನು ಇಷ್ಟು ಚೆನ್ನಾಗಿದ್ದಾನೆ ಈ ಮಗು ಅಂತ ಪಾರ್ವತಿ ಆ ಮಗುವಿನ ಸೌಂದರ್ಯ ನೋಡಿ ಬೆಕ್ಕಸ ಬೆರಗಾದಳಂತೆ. ಆಗ ಶಿವನಿಗೆ ಕೋಪ ಬಂದು, ನನ್ನನ್ನು ಗಮನ ಹರಿಸದೆ ಈ ಮಗುವನ್ನು ನೋಡ್ತಾ ಇದ್ಬಿಟ್ಟಿಯಲ್ಲ, ಹಾಗಾಗಿ ಇದು ಸ್ಥೂಲ ಕಂಠ, ಲಂಬಜಠರ, ಶೂರ್ಪಕರ್ಣ, ವಕ್ರದಂತ ಎಲ್ಲ ಆಗಿಬಿಡ್ಲಿ ಅಂತ ಶಾಪ ಕೊಟ್ಟುಬಿಟ್ಟ ಅಂತ. ಆಗ ಪಾರ್ವತಿ ಕೋಪ ಬಂತು, ಮಗು ಏನು ಮಾಡ್ತು ತಪ್ಪು ಅಂತ ದಬಾಯಿಸಿದಳು. ಆಗ ಗಣಾಧೀಶ್ವರವನ್ನು ಕೊಟ್ಟು ಸುಮ್ಮನೆ ಮಾಡ್ದ ಅಂತಕ್ಕಂಥ ಕಥೆ. ಅಂದರೆ ಗಣಪತಿ ಬಗ್ಗೆ ಎಷ್ಟೆಲ್ಲ ಕಥೆಗಳಿವೆ. ಐರಾವತದ ಮಗ ಒಂದು ಆನೆ ಇತ್ತು. ಆ ಆನೆ ತುಂಬ ಶಿವಭಕ್ತನಾದಂಥ ಆನೆಯಾಗಿತ್ತು. ಇಂದ್ರ ಬಂದಾಗಲೂ ಅವನದನ್ನು ಲೆಕ್ಕಿಸ್ತಾ ಇರಲಿಲ್ಲ ಶಿವಧ್ಯಾನದಲ್ಲಿ. ಇಂದ್ರನಿಗೆ ಕೋಪ ಬಂದು ತನ್ನ ವಜ್ರಾಯದಿಂದ ಶಿರಚ್ಛೇದನ ಮಾಡ್ತಾನೆ, ಆದರೂ ಅದಕ್ಕೆ ಪ್ರಾಣ ಹೋಗೋಲ್ಲ. ಅದೇ ಹೊತ್ತಿಗೆ ಗಣಪತಿಯ ಶಿರಚ್ಛೇದನ ಆಗಿರುತ್ತದೆ. ಅದನ್ನು ಶಿವ ಜ್ಞಾಪಿಸಿಕೊಂಡು ಈ ತಲೆಯನ್ನು ತಂದು ಜೋಡಿಸ್ತಾನೆ. ಆಗ ಇಂದ್ರನಿಗೆ ಪ್ರಥಮ ಪೂಜೆ ಗಣಪತಿಗೆ ಮಾಡಬೇಕಾಗಿದ್ದರಿಂದ ಗಣಪತಿ ಮುಂದೆ ತಲೆ ಬಾಗಬೇಕಾಗುತ್ತೆ. ತಾನು ಯಾವ ಒಂದು ಐರಾವತ ಪುತ್ರನನ್ನು ಗೇಲಿ ಮಾಡಿದ್ನೋ ಅವನ ಮುಂದೆ ತಾನು ಬಾಗಬೇಕಾಯಿತು ಅಂತ ಕ್ಷಮೆ ಕೇಳಿಕೊಂಡ ಅನ್ನುವಂಥದ್ದು. ಹಾಗೆ ಮತ್ತೊಂದು ಕಡೆಗೆ ಗಣಪತಿ ತುಂಬ ಮುದ್ದಾದ ಮಗುವಾಗಿ ಹುಟ್ಟಿದ್ದು. ಎಲ್ಲ ದೇವತೆಗಳು ಬಂದು ಜನ್ಮ ದಿವಸದಲ್ಲಿ ಅಭಿನಂದನೆ ಸಲ್ಲಿಸ್ತಾರೆ. ಶನಿಶ್ಚರ ಮಾತ್ರ ದೂರ ಇರ್ತಾನೆ. ಯಾಕೆ ನೀನು ದೂರ ಇದೆಯಾ, ಮಗುನ ನೋಡೋಕೆ ಬರೋಲ್ಲ ಅಂತ ಪಾರ್ವತಿ ಕೇಳ್ತಾಳೆ. ನನ್ನ ದೃಷ್ಟಿ ಕೆಟ್ಟದ್ದಂತೆ ಅಂತ. ಏನೂ ಇಲ್ಲ ಬಾರಯ್ಯ ಅಂತ. ನೋಡ್ತಿದ್ದಂಗೆ ಮಗುವಿನ ಕುತ್ತಿಗೆ ಹಾರು ಹೋಗ್ಬಿಡುತ್ತೆ, ತಲೆ ಕತ್ತರಿಸ್ಕೊಂಡು ಹೋಗುತ್ತದೆ. ಅಯ್ಯೋ ಇವನು ಕಂಡಿದ್ದರಿಂದ ಹೇಗಾಯ್ತಲ್ಲ ಅಂತ ಗೋಳಿಟ್ಟಾಗ ತನ್ನ ಗಂಡ ಶಿವ ತಂದು ಆ ಆನೆಯ ತಲೆಯನ್ನು ಅಂಟಿಸಿದ ಅಂತ. ಶಿವ ಕತ್ತರಿಸಿದ್ದು ಆ ಕಥೆ ನಮಗೆ ಗೊತ್ತೇ ಇದೆ. ಅದಲ್ಲದೆ ಈ ರೀತಿಯಾದ ಬೇಕಾದಷ್ಟು ಕಥೆಗಳು ಉಂಟು. ಅದು ಮಾತ್ರವಲ್ಲ, ಗಜಾಸುರ ಸಂಹಾರವನ್ನು ಮಾಡಿದ ಮೇಲೆ ಶಿವ ಗಜಾಸುರ ಬೇಡಿಕೊಂಡ, ನಾನು ಸದಾ ನಿನ್ನ ಸನ್ನಿಧಿಯಲ್ಲಿರಬೇಕು ಅಂತ. ಅದಕ್ಕಾಗಿ ಅವನ ತಲೆಯನ್ನು ತಂದು ಅಂಟಿಸಿದ್ದು ಅಂತ. ಹೀಗೆ ಅನೇಕ ರೀತಿಯಲ್ಲಿ ಉಂಟು. ಮತ್ತು ಗಣಪತಿ ದೊಡ್ಡವನ, ಸ್ಕಂದ ದೊಡ್ಡವನ, ಅದು ಒಂದು ಗೋರ್ಡಿಯನ್ ನಾಟ್, ಎಂದೂ ಬಿಡಿಸಲಾಗದ ಕಗ್ಗಂಟು. ಕೆಲವು ಕಡೆ ಗಣಪತಿ ಅಣ್ಣ, ಕೆಲವು ಕಡೆ ಸುಬ್ರಹ್ಮಣ್ಯ ಅಣ್ಣ. ಜ್ಯೇಷ್ಠರಾಜ ಅಂತ ವೇದದಲ್ಲಿ ಇವನನ್ನು ಹೇಳಿದ್ದಾರೆ. ವತ್ಸರಾಜ ಅಂತ ಇವನು ಕರೀತಾರೆ. ನಾನೇ ಹೇಳಿದ್ನಲ್ಲ, ದೊಡ್ಡಯ್ಯ ಸಣ್ಣಯ್ಯ ಅಂತ ಮೊನ್ನೆ ದಿವಸ ಜಾನಪದರು ಹೇಗೆ ಇಟ್ಕೊಂಡಿದ್ದಾರೆ ಅಂತ. ಈ ಥರದ್ದು ಎಷ್ಟೋ ಕಥೆಗಳು ಬರ್ತವೆ. ಲಿಂಗ ಪುರಾಣದ ಪೂರ್ವಾರ್ಧದಲ್ಲಿ ಬರ್ತದೆ. ಅಗ್ನಿ ಪುರಾಣದ 5 ಅಧ್ಯಾಯಗಳಲ್ಲಿದೆ. ಬ್ರಹ್ಮಾಂಡ ಪುರಾಣದ ಆರಂಭದ 5 ಅಧ್ಯಾಯಗಳಲ್ಲಿ ಬರ್ತದೆ. ನಾರದ ಪುರಾಣದ 4 ಅಧ್ಯಾಯಗಳಲ್ಲಿದೆ. ದೇವಿ ಭಾಗವತ ಪುರಾಣದಲ್ಲಿ, ಅದು ಉಪಪುರಾಣಗಳಲ್ಲಿ ಸೇರ್ತದೆ, ಕೆಲವರು ಮಹಾಪುರಾಣಗಳಿಗೂ ಸೇರಿಸ್ತಾರೆ, ಅಲ್ಲಿ 1 ಅಧ್ಯಾಯ ಉಂಟು. ವಾಮನ ಪುರಾಣದಲ್ಲಿ 3 ಅಧ್ಯಾಯದಲ್ಲಿದೆ. ಗರುಡ ಪುರಾಣದಲ್ಲಿ 1 ಅಧ್ಯಾಯ ಮೀಸಲಾಗಿದೆ, ಅದೊಂದು ಮಿನಿ ಎನ್ಸೈಕ್ಲೋಪೀಡಿಯಾ. ಬ್ರಹ್ಮಪುರಾಣದಲ್ಲಿ 1 ಅಧ್ಯಾಯ ಇದೆ. ಸೌರ ಪುರಾಣದಲ್ಲೂ ಉಂಟು. ಗಣೇಶ ಪುರಾಣ ಸಮಗ್ರವಾಗಿ ಗಣಪತ ಮೀಮಾಂಸೆಗೆ ಇರತಕ್ಕಂಥದ್ದು. ಮುದ್ಗಲ ಪುರಾಣ ಕೂಡ ಸಂಪೂರ್ಣವಾಗಿ ಗಣಪತಿಗೆ ಸಂಬಂಧಪಟ್ಟಿದ್ದು. ಹೀಗೆ ಪುರಾಣ, ಮಹಾಪುರಾಣ, ಉಪಪುರಾಣಗಳಲ್ಲಿ
ಹತ್ತತ್ರ ನಾವು ನೋಡಿದಂತೆ 18 ಪುರಾಣಗಳಲ್ಲಿ ಈ ಉಲ್ಲೇಖ ಗಣಪತಿಯ ಸ್ವರೂಪವನ್ನು ಕುರಿತು, ಗಣಪತಿಯ ಕಥೆಗಳನ್ನು ಕುರಿತು ನಾವು ನೋಡ್ತೀವಿ. ಅದಲ್ಲದೆ ಈ ಗಣಪತಿಯ ಬಗೆಗೆ ನೋಡುವುದಾದರೆ ನಾವು 16 ಗಣಪತಿಗಳು ಅಂತ ನೋಡ್ತೀವಿ, ಷೋಡಶ ಗಣಪತಿಗಳು ಅಂತ. ಹಾಗಲ್ಲದೆ 32 ಗಣಪತಿಗಳನ್ನು ಕಾಣ್ತೀವಿ ಮುದ್ಗಲ ಪುರಾಣದಲ್ಲಿ. ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ ಶ್ರೀತತ್ವ ನಿಧಿಯಲ್ಲಿ 32 ಗಣಪತಿಗಳ ಚಿತ್ರಣ, ಅವುಗಳ ಲಕ್ಷಣ ಶ್ಲೋಕಗಳು ಅವೆಲ್ಲ ಉಂಟು. ಬಾಲಗಣಪತಿ, ಭಕ್ತ ಗಣಪತಿ, ಶಕ್ತಿ ಗಣಪತಿ, ಸಿದ್ಧ ಗಣಪತಿ ಅಥವಾ ಸಿದ್ಧಿ ಗಣಪತಿ, ವಿಘ್ನ ಗಣಪತಿ, ಹೇರಂಬ ಗಣಪತಿ, ಮಹಾಗಣಪತಿ, ನೃತ್ಯ ಗಣಪತಿ, ಏಕಾಕ್ಷರ ಗಣಪತಿ, ತ್ರ್ಯಕ್ಷರ ಗಣಪತಿ, ಹರಿದ್ರಾ ಗಣಪತಿ, ಸೃಷ್ಟಿ ಗಣಪತಿ, ರಣಮೋಚನ ಗಣಪತಿ, ದ್ವಿಮುಖ ಗಣಪತಿ, ಸಿಂಹ ಗಣಪತಿ, ದುರ್ಗಾ ಗಣಪತಿ, ತರುಣ ಗಣಪತಿ, ವೀರ ಗಣಪತಿ, ದ್ವಿಜ ಗಣಪತಿ, ಉಚ್ಚಿಷ್ಟ ಗಣಪತಿ, ಕ್ಷಿಪ್ರ ಗಣಪತಿ, ಲಕ್ಷ್ಮೀ ಗಣಪತಿ, ವಿಜಯ ಗಣಪತಿ, ಊರ್ಧ್ವ ಗಣಪತಿ, ವರದ ಗಣಪತಿ, ಕ್ಷಿಪ್ರಪ್ರಸಾದ ಗಣಪತಿ, ಏಕದಂತ ಗಣಪತಿ, ಉದ್ದಂಡ ಗಣಪತಿ, ಡುಂಡಿ ಗಣಪತಿ, ತ್ರಿಮುಖ ಗಣಪತಿ, ಯೋಗ ಗಣಪತಿ, ಸಂಕಷ್ಟಹರ ಗಣಪತಿ ಅಂತ 32 ಗಣಪತಿಗಳನ್ನು ಹೇಳಿದ್ದಾರೆ. ಈತನ ನೆಲೆ ಸದಾ ಇರ್ತಕ್ಕಂಥದ್ದು ಅರ್ಕ ಗಣಪತಿ ಅಂತ ಒಂದು ಉಂಟು. ಅದೆಲ್ಲ ಕೆಲವು ಇಲ್ಲಿ ಸೇರಿಲ್ಲ. ಈಗ ಕಣ್ದೃಷ್ಟಿ ಗಣಪತಿ ಹೊಸದಾಗಿ ಬೆಳೀತಾನೇ ಇವೆ ಗಣಪತಿಗಳ ಲಕ್ಷಣ, ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗೋಲ್ಲ. ಅರ್ಕ ಗಣಪತಿ ಬಂದು ಅವನು ಎಕ್ಕದ ಗಿಡದ ಬುಡದಲ್ಲಿಯೇ ಆ ಬೇರಿನಲ್ಲಿಯೇ ಇರ್ತಾನೆ ಅಂತ ಸೂರ್ಯನಿಗೂ ಗಣಪತಿಗೂ ಇರುವ ಸಂಬಂಧವನ್ನು ತೋರ್ಪಡಿಸುವಂಥದ್ದು ಅಂತ ಗೊತ್ತಾಗುತ್ತದೆ. ಬೌದ್ಧರಲ್ಲಿ ನಾನು ಹೇಳಿದಂತೆ ಸಾಲ ಕಟಂಕಟ ಅನ್ನುವ ಯಕ್ಷ ಅಂತ, ಮಂಜುಶ್ರೀ ಬೋಧಿಸತ್ವ ಆ ಯಕ್ಷನನ್ನು ಮೀರಿ ನಿಂತವನು ಅಂತ, ನಮ್ಮ ಬುದ್ಧ ನಿಮ್ಮ ಗಣಪತಿಯನ್ನು ಮೆಟ್ಟಿ ನಿಂತಿದ್ದಾನೆ ಅನ್ನುವ ಜಂಬಕ್ಕೆ ಮಾಡಿಕೊಂಡದ್ದಾಗಿದೆ. ಹಾಗಲ್ಲದೆ ಗಣಪತಿ ದ್ವೈಮಾತುರ, ಗೌರಿ ಮತ್ತು ಗಂಗೆ ಇಬ್ಬರಿಗೂ ಮಗ ಅನ್ನುವ ಒಂದು ಕಥೆ ಕೂಡ ನಮ್ಮಲ್ಲಿ ಉಂಟು. ಅಲ್ಲಿ ಗೌರಿಯ ಮಗನಾಗಿ ಗಂಗೆಯ ಮಗನಾಗಿ ಎರಡೂ ರೀತಿಯಲ್ಲಿದ್ದಾನೆ ಅಂತ ಅನ್ನೋದನ್ನು ತೋರ್ಪಡಿಸೋದಕ್ಕೆ ಹೇಳುವುದೇನೆಂದರೆ, ಗೌರಿ ಪಾರ್ವತಿ ತಾನೇ ತನ್ನಿಂದ ಸೃಷ್ಟಿ ಮಾಡಿದ್ದು, ತನ್ನ ಮೈಗೆ ಹಚ್ಚಿಕೊಳ್ತಕ್ಕಂಥ ಅನುಲೇಪನದಿಂದ ಸೃಷ್ಟಿ ಮಾಡಿದ್ದು ಅಂತ ಒಂದಾದರೆ, ನೀರಿನಿಂದ ಅವನನ್ನು ಮಣ್ಣೆತ್ತಿ ನಿರ್ಮಾಣ ಮಾಡ್ತಾನೆ. ಹಾಗಾಗಿ ಅದ್ಭ್ಯ ಪೃಥ್ವಿ ಅಂತ ಪೃಥ್ವಿ ಸ್ಥಾನೀಯನಾದವನು ಗಣಪತಿ, ನೀರಿನಿಂದ ಬಂದದ್ದು. ಹಾಗಾಗಿ ಆತನನ್ನು ಗಂಗೆಯ ಮಗ ಅಂತ ಕೂಡ ಹೇಳ್ತಾರೆ. ಗಣಪತಿಯಂತೂ ಎಲ್ಲ ಕಡೆಯಲ್ಲೂ ಅಚ್ಚುಕಟ್ಟಾಗಿ ನಡ್ಕೊಳ್ತಾನೆ, ಯಾರನ್ನೂ ದೂರ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಅವನ ಆತ್ಮೀಯತೆ ಆ ಬಗೆಯಾದದ್ದು ಅಂತ ಕೂಡ ಕೆಲವರು ಹೇಳ್ತಾರೆ. ಆಮೇಲೆ ಗಣಪತಿಯನ್ನು ಕೃಷಿ ದೇವತೆಯಾಗಿ ಕೂಡ ನೋಡುವಂಥದ್ದು ತುಂಬ ವಿಸ್ತೃತವಾಗಿದೆ. ಗಣಪತಿ ಸಿದ್ಧಿ ಅನ್ನುವ ಎಲ್ಲ ವರ್ಗಕ್ಕೆ ಅಧೀಶ್ವರ, ಅಷ್ಟಸಿದ್ಧಿಗಳ ಪತಿ. ಅವನು ಬ್ರಹ್ಮಚಾರಿಯ ಹೌದು, ಜೊತೆಗೆ ಈ ಸಿದ್ಧಿಗಳೇ ಅವನ ಪತ್ನಿಯರು ಅಂತ. ನಮ್ಮಲ್ಲಿ ತತ್ವಗಳನ್ನು ಮಾನವತ್ವಕ್ಕೆ, ವ್ಯಕ್ತಿತ್ವಕ್ಕೆ ತಂದಿಳಿಸೋದು ಉಂಟು. ಅದು ಒಂದು ಸ್ವಾರಸ್ಯ. ಆ ಅಧಿದೈವದಿಂದ ಕಲೆ, ನೃತ್ಯ ಮೊದಲಾದವೆಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ. ಅಧ್ಯಾತ್ಮದಿಂದ ತತ್ವ ಚೆನ್ನಾಗಿ ಬೆಳಗುತ್ತದೆ. ಆ ತತ್ವ ಜನಮಾನಸಕ್ಕೆ ಕಲೆಯಾಗಿ ಮುಟ್ಟಬೇಕು ಅಂದರೆ ಅಧಿದೈವ ಬೇಕಾಗುತ್ತದೆ. ಅದು ಒಂದು ಲೋಕದಲ್ಲಿ ಜನಜೀವನಕ್ಕೆ ಸಹಕಾರಿಯಾದ ಉದ್ಯಮವಾಗಿ ಬೆಳೆಯಬೇಕು ಅಂದರೆ ಅಧಿದೈವ ಬೇಕಾಗುತ್ತದೆ, ಅಧಿಯಜ್ಞ ಬೇಕು. ಹೀಗೆ ಅಧಿಭೂತ ಅನ್ನುವುದು 3 ರೂಪವನ್ನು ತಗೊಳ್ಳುತ್ತೆ. ಪರಮಾರ್ಥಕ್ಕೆ ಅಧ್ಯಾತ್ಮ ಬರುತ್ತದೆ, ಮತ್ತೆ ಹಂಚಿಕೊಂಡು ಬಾಳುವ ತತ್ವ ತೋರಿಸೋದಕ್ಕೆ ಅಧಿಜ್ಞ ಬೇಕಾಗುತ್ತದೆ, ಕಲಾತ್ಮಕವಾದ ಸ್ವರೂಪಕ್ಕೆ ಅಧಿದೈವ ಬೇಕಾಗುತ್ತದೆ. ಆಗ ಅದು ಅಧಿರಸ ಅಂತ ಹೇಳಬಹುದು. ಹಾಗಾಗುತ್ತದೆ. ಇಬ್ಬರು ಪತ್ನಿಯರು ಅಂತ, ಸಿದ್ಧಿ ಬುದ್ಧಿಯರು ಅಂತ ಎರಡೂ ಬೇಕು. ಬುದ್ಧಿ ಅಂತಂದರೆ ಅರಿವು, ಅರಿವಿನಿಂದಾಗಿ ಆನಂದ ಇರಬೇಕಲ್ಲ, ಆ ಫಲವೇ ಸಿದ್ಧಿ ಅಂತ. ಹೀಗೆ ಅರಿವಿಲ್ಲದ ಆನಂದ, ಆನಂದವಿಲ್ಲದ ಅರಿವು ಪ್ರಯೋಜನವಿಲ್ಲ. ಅದು ಚಿದಾನಂದಗಳ ಲಕ್ಷಣ. ಗಣಪತಿ ಸದ್ಭಾವ ಸನ್ಮಾತ್ರ ಸ್ವರೂಪಿಯಾದರೆ ಅವನ ಶಕ್ತಿಗಳೆರಡೂ ಚಿತ್ ಮತ್ತು ಆನಂದಗಳನ್ನು ಸಂಕೇತ ಮಾಡುತ್ತವೆ ಅಂತ. ಅವನಿಗೆ ಮಕ್ಕಳಿಬ್ಬರಿದ್ದಾರೆ. ಅವರಲ್ಲಿ ಒಬ್ಬ ಮಗ ಸಿದ್ಧಿಗೆ ಹುಟ್ಟಿದವನು ಮತ್ತು ಬುದ್ಧಿಗೆ ಹುಟ್ಟಿದವನು ಶುಭ ಮತ್ತು ಲಾಭ ಅಂತ. ಆ ಸಂಕೇತವೇ ಬಹಳ ಚೆನ್ನಾಗಿದೆ. ಶುಭವಾಗಬೇಕು ನಮ್ಮ ಬುದ್ಧಿಯಿಂದ, ನಮ್ಮ ಸಿದ್ಧಿಯಿಂದ ಲಾಭ ಆಗಬೇಕು. ಶುಭವಿಲ್ಲದ ಬುದ್ಧಿ ಯಾತಕ್ಕೆ? ಈಗ ಭಗವಾನಂತರ ಆಗುತ್ತೆ. ಹೇಳಿದ್ದಕ್ಕೆ ಬಾಯಿ ತೊಳ್ಕೋಬೇಕು, ಆ ಯೋಗ್ಯನ ಹೆಸರು ಹೇಳಿ ಏನು ಮಾಡೋದು. ಇನ್ನು ಲಾಭವಿಲ್ಲದ ಸಿದ್ಧಿ ಎಂಥದ್ದು? ಹೀಗೆ ಶುಭ ಲಾಭಗಳು ಸಿದ್ಧಿ, ಬುದ್ಧಿ ಮತ್ತು ಸಿದ್ಧಿಯರ ಮಕ್ಕಳು ಅನ್ನುವ ಸ್ವಾರಸ್ಯ ತುಂಬ ಚೆನ್ನಾಗಿದೆ. ನಮ್ಮ ದೇವಸ್ಥಾನಗಳಲ್ಲಿ ಸಪ್ತಮಾತ್ರಕಾ ಶಿಲ್ಪಗಳನ್ನು ನೋಡ್ತೀವಿ. ಆ ಸಪ್ತಮಾತ್ರಕೆಯರ ಜೊತೆಗೆ ನಿರಂತರವಾಗಿ ಅನುಪಾಯಿಯಾಗಿ ಒಂದು ಕಡೆಗೆ ಗಣಪತಿ ಇರ್ತಾನೆ, ಚಾಮುಂಡಾ ದೇವತೆಯ ಪಕ್ಕ ಸದಾ ಇರ್ತಾನೆ. ಇನ್ನೊಂದು ಕಡೆಯಲ್ಲಿ ಕೆಲವೊಮ್ಮೆ ವೀಣಾ ದಕ್ಷಿಣಾಮೂರ್ತಿ ಇರ್ತಾನೆ, ವೀಣಾಧರನಾದ ಶಿವ ಇರ್ತಾನೆ. ಕೆಲವೊಮ್ಮೆ ಬರೀ ಸಪ್ತಮಾತ್ರಕೆಯರು ಗಣಪತಿ ಇರುವುದುಂಟು. ಒಟ್ಟಿನಲ್ಲಿ ಗಣಪತಿ ಸಪ್ತಮಾತ್ರಕೆಯರು ಇಲ್ಲದೆ ಇರೋದಿಲ್ಲ. ಸಪ್ತಮಾತ್ರಕೆಯರಿಗೆ ಗಣಪತಿ ಅನಿವಾರ್ಯ. ಅಲ್ಲಿ ಗೊತ್ತಾಗುತ್ತೆ ಗಣಪತಿ ಅಮ್ಮನ ಮಗ ಅಂತ.
ಯಾರೆಲ್ಲ ಗಂಡು ಮಕ್ಕಳು ತಾಯಿಯನ್ನು ಹೆಚ್ಚು ಪ್ರೀತಿಸ್ತಾರೋ ಅವರೆಲ್ಲ ಗಣಪತಿ ಸ್ವರೂಪರೇ. ಯಾಕೆಂದರೆ ಆ ತಾಯಿಯ ಪಕ್ಷಪಾತ, ಮಾತೃ ಪಕ್ಷಪಾತ ತುಂಬ ಅತಿಶಯವಾದದ್ದು. ಇದರ ಪ್ರಾಚೀನತೆ ಎಷ್ಟು ಏನು ದೊಡ್ಡ ಚರ್ಚೆ ನಡೆದಿದೆ. ಅದು ಆರ್ಯರ ದೇವತೆಯೇ, ಅನಾರ್ಯರ ದೇವತೆಯೇ, ಹಾಗ ಹೀಗ ಅಂತೆಲ್ಲ. ಒಟ್ಟಿನಲ್ಲಂತೂ ಭಾರತೀಯ ದೇವತೆ, ಆರ್ಯ ಅನಾರ್ಯ ಅನ್ನೋ ವಿಭಾಗವೇ ಇಲ್ಲ. ಮತ್ತೆ ಹಾಗಿದ್ದರೆ ಜಾನಪದರಲ್ಲೆಲ್ಲ ಕಾಣಿಸುತ್ತಲ್ಲ, ವೈದ್ಯದಲ್ಲಿ ಜಾನಪದ ಇಲ್ಲ ಅಂತ ಯಾರು ಹೇಳಿದವರು? ಜಾನಪದರೇ ವೈದಿಕರು, ವೈದಿಕರೇ ಜಾನಪದರು, ಅದರೊಳಗೆ ವ್ಯತ್ಯಾಸವೇ ಕಾಣಿಸುವಂಥದ್ದಲ್ಲ. ಮತ್ತು ಆ ಗಣಪತಿ ಸ್ವರೂಪ ಅನ್ನುವುದು ಅದು ನಮಗೆ ಬೆಳೆ ಮತ್ತು ಪ್ರಕೃತಿ ಇತ್ಯಾದಿಗಳಿಗೆ ಮಾರಕವಾದಂಥ ಕೆಲವು ಉಗ್ರವಾದ ಜೀವಿಗಳನ್ನು, ಪ್ರಾಣಿಗಳನ್ನು ಕಂಡ ಅಂಜಿಕೆಯಿಂದ ಅವುಗಳನ್ನು ಆರಾಧನೆ ಮಾಡ್ತಾ ಬೆಳೆದದ್ದು. ಕಾಡಿನ ಆನೆಗಳೆಲ್ಲ ಬಂದು ಬೆಳೆ ಹಾಳು ಮಾಡುತ್ತವೆ, ಅದಕ್ಕಾಗಿ ನಾವು ಪೂಜೆ ಮಾಡ್ತೀವಿ ಅಂತ ಬಂದದ್ದು. ತೊಂದರೆ ಏನೂ ಇಲ್ಲ, ಭಯದಿಂದ ಭಕ್ತಿ ಬಂದರೆ ಏನೂ ಚಿಂತೆ ಇಲ್ಲ. ಹೇಳಿದನಲ್ಲ ನಾನು. ಡಿ ವಿ ಜಿಯವರು ಕಾಮನಿಗೆ ಹೇಳ್ತಾರೆ, ನರ್ಮಗುರುವಾಗಿ ಬಂದ ನೀಂ ಧರ್ಮಗುರುವಾಗಿ ಸಲ್ಲೆ ಏಮ್ ಅಂತ. ಆಗಲೇಬೇಕಲ್ವ? ಹಾಗೆ ಅಂದರೆ ಯಾವುದೋ ಒಂದು ವೈಷಯಿಕವಾದಂಥ ಕಾಮ ಅದು ವೈಷಯಿಕ ಸುಖವನ್ನು ತಂದುಕೊಟ್ರೆ, ನಿರ್ವೈಷಯಿಕವಾದ ಕಾಮ ಮೋಕ್ಷವೇ ಆಗಿಬಿಡುತ್ತೆ. ಹೀಗಾಗಿ ಚಿಂತೆ ಏನೂ ಇಲ್ಲ. ಕಾಮಜನಕನ ಕಡೆಗೆ ನಮ್ಮನ್ನು ತಿರುಗಿಸಿದ್ರೆ ತಪ್ಪು ಏನಾಗುತ್ತದೆ, ಇದು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಕೆಲವರಲ್ಲಿ ಎಷ್ಟು ಅಬದ್ಧ ಸಿದ್ಧಾಂತ ಮಾಡಿದ್ದಾರೆ ಅಂತಂದರೆ, ಹೇರಂಬ ಅನ್ನುವ ಶಬ್ದ ಬಂದಿದ್ದು ಎರುಮೈ ಅಂತನ್ನುವ ತಮಿಳು ಶಬ್ದದಿಂದ, ಅದರಿಂದ ದ್ರಾವಿಡ ಅಂತ. ಗಣಪತಿಗೂ ಎಮ್ಮೆಗೂ ಯಾವ ಸಂಬಂಧವೂ ಇಲ್ಲ. ಆನೆ ಇದೆ ಸಂಬಂಧ, ಎಮ್ಮೆ ಎಲ್ಲಿಯೂ ಇಲ್ವಲ್ಲ, ಅದು ಹೇಗೆ ತಂದುಬಿಟ್ರು? ಮಹಾವೃಷಭೋ ತ್ರಿಧಾಬದ್ಧೋ ರೋರವೀತಿ ಅಂತಂದರೆ ಕ್ರೈಸ್ತ ಪರಂಪರೆಯವರ ಕೆಲವರು ದುರ್ವ್ಯಾಖ್ಯಾನ, ಇದು ಕುರಿಮರಿ ಯೇಸುವನ್ನು 3 ಮೊಳೆ ಹಾಕಿ ಹೊಡೆದಿದ್ದರ ಸಂಕೇತ ಅಂತ. ಕ್ರಿಸ್ತ ಕುರಿಮರಿ ಯಾವಾಗ ಗೂಳಿ ಆಗ್ಬಿಟ್ಟ? ಯಾವ ಬೈಬಲಲ್ಲೂ ಹೇಳಿಲ್ವಲ್ಲ. ಇವರೇನಾದ್ರು ಹೋಗ್ಬಿಟ್ಟಿದ್ರು ಇಸ್ಕೇರಿ ಜುದಾಸ್ನ ಗಾಸ್ಪೆಲ್ ಒಂದು ಇದೆಯಂತೆ, ಅದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತಾ ಇದ್ದಾರಾ ಅಂತ ಅನಿಸ್ಬಿಡ್ತದೆ. ಗಾಹ ಸಪ್ತಸಿಯನಲ್ಲೇನೆ ಹೇಲಾ ಕರಗ್ಗಯಠ್ಠಿಯ ಜಲರಿಕ್ಕಂ ಸಾಯರಂ ಪ್ರಾಸಂತೋ ಜೈ ಅಣಿಗ್ಗವಯ ವಡವ ಗಿಭಯ ಗಗಣೋ ಗಣಹಾಯಿ ಅಂತನ್ನ ಒಂದು ಗಾಹೆ ಬರ್ತದೆ. ಹೇಲಾ ಕರಗ್ರಕರ್ಷಿತ ಜಲರಿಕ್ತಂ ಸಾಗರಂ ಕಲಯನ್ ಜಯತ್ಯ ನಿಗ್ರಹ ವಡಭಾಗ್ನಿಭೃದ್ ಗಗನೋ ಗಣಪತಿ ಅಂತ ಗಣಪತಿಯ ಉಲ್ಲೇಖ ಗಣವಯಿ ಅನ್ನುವ ಹೆಸರಿನಲ್ಲಿ ಗಾಥಾ ಸಪ್ತಶತಿಯಲ್ಲಿ ಬರುತ್ತೆ. ಅದು ಕಡಿಮೆ ಅಂದರೆ 2000 ವರ್ಷಗಳಷ್ಟು ಪ್ರಾಚೀನವಾದ ಗ್ರಂಥ. ಅಲ್ಲಿಂದಲೂ ಗಣಪತಿತ್ವ ಇತ್ತು ಅಂತ ಗೊತ್ತಾಗುತ್ತದೆ. ಕಾಳಿದಾಸ ಹೇಳಿಲ್ಲ ತನ್ನ ಕಾವ್ಯದಲ್ಲಿ, ಅದೇನು ಕಾರಣವೋ ನಮಗೆ ಗೊತ್ತಿಲ್ಲ. ಇನ್ನು ಗಣಪತಿ, ಸ್ಕಂದ ಇವರಿಬ್ಬರ ಜೊತೆಗೆ ಬೇಕಾದಷ್ಟು ಕಥೆಗಳಿವೆ. ಆ ಕಥೆಗಳೆಲ್ಲ ಗಣಪತಿಯ ಪರವಾಗಿಯೇ ಇವೆ ಪಾಪ. ಅದರೊಳಗೆ ಒಂದಂತೂ ಅತ್ಯಂತ ಮನೋಹರವಾದದ್ದು. ಅದು ಆ ಹಣ್ಣಿಗೋಸ್ಕರ, ಜ್ಞಾನದ ಹಣ್ಣಿಗೋಸ್ಕರ ಅಣ್ಣ ತಮ್ಮಂದಿರಿಬ್ಬರು ಕಲಹ ಮಾಡಿ ಜಗತ್ ಪ್ರದಕ್ಷಿಣೆ ಮಾಡಬೇಕು ಅಂದಾಗ, ಜಗತ್ ಪ್ರದಕ್ಷಿಣೆಯನ್ನು ಅಕ್ಷರಶಃ ಮಾಡಿದ ಸ್ಕಂದ ಸೋತ, ತಂದೆ ತಾಯರನ್ನು ಪ್ರದಕ್ಷಿಣೆ ಮಾಡಿದವನು ಇವನು ಪಡೆದ ಅಂತ. 2 ತತ್ವ ಅಂತ ಹೇಳ್ಬೋದು. ಒಂದು ಕೆಲವರದು ಗಣಪತಿ ತತ್ವ, ಇದ್ದಲ್ಲಿಯೇ ಕೈವಲ್ಯವನ್ನು ಕಾಣಿಸುವುದು, ಮತ್ತವರು ಎಲ್ಲ ಕಡೆ ಸುತ್ತಕೊಂಡು ಬರ್ತಕ್ಕಂಥದ್ದು. ಆ ಕೌಮಾರ ತತ್ವ ರೊಮ್ಯಾಂಟಿಕ್, ಗಣಪತಿ ತತ್ವ ಕ್ಲಾಸಿಕಲ್ ಅಂತ ಅನ್ಬೋದು. ಕ್ಲಾಸಿಕಲ್ ಆದದ್ದು ಅಭಿಜಾತ, ನಿರಂತರವೂ ಒಂದು ಕಡೆ ನಿಂತು ಮಾಡತಕ್ಕಂಥದ್ದು. ಫಾರ್ಮ್ನ ಅಂದರೆ ರೂಪದ ವೈವಿಧ್ಯಕ್ಕೆ ಮಾರು ಹೋಗ್ತಕ್ಕಂಥದ್ದು, ಸ್ವರೂಪದಲ್ಲಿ ತತ್ವವನ್ನು ಕಾಣುವುದು, ಮತ್ತೊಂದು ರೂಪದಲ್ಲಿ ವೈವಿಧ್ಯವನ್ನು ತೋರಿಸ್ತಕ್ಕಂಥದ್ದು. ಹೀಗಿರುತ್ತದೆ. 2 ಬಗೆಯ ಉಪಾಸನೆಗಳು ಅಂತ ಅನ್ಬೋದು. 2 ತಪ್ಪಲ್ಲ, ಆದರೆ ಇದು ಬಹಳ ಮುಖ್ಯವಾದದ್ದು. ಅಭಿಜಾತದಲ್ಲಿ ನಿಲ್ಲಬೇಕು ಅಂತ. ಕಟ್ಟ ಕಡೆಗೆ ನಮ್ಮ ಸಾಧನೆಗಳೆಲ್ಲ ನಮ್ಮ ಹುಟ್ಟಿಗೆ, ನಮ್ಮ ಸೃಷ್ಟಿಗೆ, ನಮಗೆ ನಮ್ಮ ಜನ್ಮಕ್ಕೆ ಕಾರಣವಾದ ನೆಲಕ್ಕೆ, ಆ ಒಂದು ನುಡಿಗೆ, ಆ ನೆಲೆಗೆ, ಅದಕ್ಕೆ ಗೌರವ ಕೊಡಬೇಕು ಅಂತ. ಆಲ್ ಅವರ್ ಎನ್ರಿಚ್ಮೆಂಟ್ ಶುಡ್ ಬಿ ಟು ಎಂಟರ್ಟೈನ್ ದಿ ನೇಟಿವ್ಸ್, ಶುಡ್ ಬಿ ಟು ಎಂಟರ್ಟೈನ್ ಅವರ್ ಒರಿಜಿನ್, ಶುಡ್ ಬಿ ಟು ಕನೆಕ್ಟ್ ವಿತ್ ದಿ ರೂಟ್ಸ್. ನಮ್ಮ ಮೂಲದ ಕಡೆಗೆ ನಮ್ಮನ್ನು ತಿರುಗಿಸೋದಕ್ಕೆ ನಮ್ಮೆಲ್ಲ ಜ್ಞಾನ ತಿಳುವಳಿಕೆ ಪ್ರಯೋಜನವಾಗಬೇಕು ಅನ್ನುವ ಆ ತತ್ವ ಅಂತ ಅನಿಸುತ್ತದೆ. ಈ ಗಣಪತಿಯ ವಾಹನ, ಅದರ ತತ್ವ, ಅದರ ಸಂಕೇತ ಇತ್ಯಾದಿಗಳನ್ನು ನಾವು ಮತ್ತೆ ನಾಳೆ ದಿವಸ ನೋಡೋಣ. ಗಣಪತಿ ತತ್ವ ತುಂಬ ಮುಖ್ಯವಾದದ್ದು ಅನ್ನೋದಕ್ಕೆ ಸ್ವಲ್ಪ ವಿಸ್ತರಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.